ಸರ್ ನಮ್ದು ಆಂಧ್ರ. ಆಂಧ್ರ. ಹಾಂ ಹೇಳಿ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸುಮಾರು 3 ವರ್ಷಕ್ಕೆ ನೋಡ್ತಾ ಇದ್ದೆ ಸರ್. 3 ವರ್ಷ? ಹೌದು ಸರ್. ಹೇಳಿ ಸರ್, ಏನ್ ಮಾಡ್ಕೊಂಡಿರೋದು? ಟ್ರೈ ಮಾಡ್ತಾ ಇದೀವಿ, ಸಿಗ್ಲೇ ಇಲ್ಲ. ಓಕೆ, ಕೆಲಸ ಏನ್ ಮಾಡ್ಕೊಂಡಿರೋದು ಅಂದೆ? ಸರ್ ನಾವು ಕುರಿ ಕಾಯ್ತಾ ಇದೀವಿ ಸರ್. ಕುರಿ ಕಾಯ್ತೀರಿ? ಹೌದು ಸರ್. ಓಕೆ, ಅಂದ್ರೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಿ? ಸರ್ ನಾವು ಕನ್ನಡದಲ್ಲಿ ಜಾಸ್ತಿ ಹೋಗಿಲ್ಲ ಸರ್, ಕೊನೆ ಬಾರ್ಡ್ರು. ಓ ಹೌದಾ, ಅಂದ್ರೆ ನಿಮ್ದು ಕರ್ನಾಟಕ ಬರುತ್ತಾ ಆಂಧ್ರ ಬರುತ್ತಾ? ಆಂಧ್ರನೇ ಸರ್, ಕೊನೆ ಬಾರ್ಡ್ರ್ ಸರ್. ಓಕೆ, ಬಟ್ ಕನ್ನಡ ಕೂಡ ಚೆನ್ನಾಗಿ ಕಲ್ತಿದ್ದೀರಿ? ಹೌದು ಸರ್. ನಾವು ಈ ಕಡೆ ಶಿವಮೊಗ್ಗ ಕಡೆ ಶನಿಗಿರಿ. ಅಂದ್ರೆ ಕುರಿ ಹೊಡ್ಕೊಂಡು ಅಲ್ಲಿ ಹೋಗ್ತಾ ಇರ್ತೀರಾ? ಹೌದು ಸರ್, ಮೈಸೂರು ಕಡೆ ಮಂಡ್ಯ, ಮದ್ದೂರು. ಓ ಸೂಪರ್. ನಮ್ ಕಡೆ ಇದನ್ನ ಕರೆ ಕುರಿ ಅಂತೀವಿ. ಹೌದು ಸರ್, ಹೌದು ಸರ್, correct. ಓ ಸಂತೋಷ ಸಂತೋಷ. ಈಗ ಎಲ್ಲಿದ್ದೀರಿ? ಸರ್ ನಾವು ಊರಲ್ಲಿ ಇದ್ದೀವಿ ಸರ್ ಈಗ. ಈಗ ಊರಲ್ಲಿದ್ದೀರಾ? ಹೌದು ಸರ್. ಅಂದ್ರೆ ಅದು ನಾನು ಸ್ವಲ್ಪ ತಿಳ್ಕೊಳ್ಳೋಕೆ ಬಯಸ್ತೀನಿ. ಅದು ಹೇಗೆ ಅಂದ್ರೆ ವರ್ಷದಲ್ಲಿ ಎಷ್ಟು ಸಮಯ ನೀವು ಹೊರಗಡೆ ಇರ್ತೀರಿ? ಸರ್ ನಾವು ಈಗ ಅವಾಗ ಮಂಡ್ಯದ ಸೈಡ್ ಬಂದಾಗ ಹ್ಮ್ 1 ವರ್ಷ ಆ ಕಡೆ ಹೋದ್, 1 ವರ್ಷ ಹೋದೆ. ಒಂದು 12 ವರ್ಷ ಆಯ್ತು ಅವಾಗ ನಮ್ಮ ಏಜು. 12 ವರ್ಷಕ್ಕೆ ಶುರು ಮಾಡಿದ್ರಾ? ಹೌದು ಸರ್. ಅಂದ್ರೆ ಅಪ್ಪ ಅಮ್ಮನ ಕಾಲದಿಂದಲೂ ಇದನ್ನೇ ಮಾಡ್ಕೊಂಡು ಬಂದಿರೋದಾ? ಹೌದು ಸರ್. ಅವಾಗ ಏನು ತಿನ್ನಕ್ ಏನಿರ್ಲಿಲ್ಲ. ಓಕೆ, ಆ ಸಮುದಾಯವನ್ನ ಆ, ವಿಶೇಷವಾಗಿ ಏನ್ ಹೆಸರಿಂದ ಕರೀತಾರೆ ಅಂದ್ರೆ ಆ ಕರೆ ಕುರಿ ಅವ್ರನ್ನ? ಅದು ಯಾದವರು ಅಂತ ಕರೀತಾರೆ ಸರ್. ಯಾದವರು? ಓಕೆ ಓಕೆ. ಗೊಲ್ರು ಯಾದವರು ಅಂತ. ಓಹ್ ಓಕೆ. ಅಂದ್ರೆ ಅವ್ರದ್ದು ಕುರಿ ಸಾಕಾಣಿಕೆ ಅಥವಾ ಕುರಿಗಳನ್ನು ಹೆಚ್ಚಿಸೋದು ಮಾರೋದು ಅದೇ ಅವ್ರ ಜೀವನ? ಹೌದು ಸರ್. ನಮ್ಮ ಅಪ್ಪನ ಕಾಲದಲ್ಲಿ, ನಮ್ಮ ಮುತ್ತಾತನ ಕಾಲದಲ್ಲಿ ಅದೇ ಸರ್. ಓಕೆ, ನೀವು 12 ವರ್ಷ ಇದ್ದಾಗಲೇ ಅದ್ರಕ್ಕೆ ಸೇರ್ಕೊಂಡ್ಬಿಟ್ರಾ? ಹೌದು ಸರ್. ಓದ್ಲಿಲ್ವೇನು? ಇಲ್ಲ ಸರ್, ನಮ್ಮ ಅಮ್ಮ ಒಂದಿನ ಕೇಳಿದ್ರು, ಓದ್ತೀಯ ಕುರಿ ಕಾಯ್ತೀವಿ ಅಂತ. ನಾನ್ ಬರೆಯಕ್ಕಿಲ್ಲ, ನಾನು ಓದ್ತೀನವ ಅಂತ ಅಂದೆ. ಓದ್ತೀನಿ ಅಂದ್ರಿ? ಇಲ್ಲ, ನಾವು ಓದಕ್ಕಿಲ್ಲ, ನಾನು ಬರೆಯೋದ್ ಬರಕ್ಕಿಲ್ಲ ಅಂದೆ ಸರ್. ಓಹ್ ಓಕೆ ಓಕೆ. ಅಂದ್ರೆ 1ನೇ ಕ್ಲಾಸ್ಗೂ ಹೋಗ್ಲಿಲ್ವಾ? ಇಲ್ಲ ಸರ್, ಓದ್ಲಿಲ್ಲ ಸರ್. ಸ್ಕೂಲ್ ಹಾಕೋದು ನಾನು ಬರೆಯೋದ್ ಬರಲ್ಲ, ನಾನು ಕುರಿ ಕಾಯ್ತೀನಿ ಸುಮ್ಮನೆ ಸರ್. ಓ ದೇವ. ಓಕೆ, ನಿಮ್ಮಲ್ಲಿ ಸಾಮಾನ್ಯವಾಗಿ ಓದಿಸೋದು ಕಡಿಮೆನಾ? ಹೌದು ಸರ್. ಅವಾಗ ತಿನ್ನಕ್ ಉಣ್ಣಕ್ ಏನಿಲ್ಲ ಸರ್, ಬಟ್ಟೆ ಕೂಡ ಕೇಳಕ್ ಗತಿ ಇರ್ಲಿಲ್ಲ. ಹೌದು ಹೌದು. ಬಟ್ ಈಗ ಸ್ವಲ್ಪ ಓದಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹೌದು ಸರ್. ಇವಾಗ ಓದಿದ್ರೆ ಚೆನ್ನಾಯ್ತಲ್ವಾ ಅನ್ನಿಸ್ತೈತಿ ಈಗ ಇವತ್ತಿನ ಜನರೇಷನ್ ಅಲ್ಲಿ. ಇರ್ಲಿ ಇರ್ಲಿ ಇರ್ಲಿ. ನೋಡಿ ಅಂದ್ರೆ ವಿದ್ಯೆಯ ಮೂಲ ಉದ್ದೇಶ ಏನು ಗೊತ್ತೇನು? ಸಂಸ್ಕಾರ. ಹೌದು ಸರ್. ಈಗ ಆಗಿನ ಕಾಲದಲ್ಲಿ ಮನೆಯಲ್ಲಿ ಕಳಿಸ್ಲಿಕ್ಕೂ ಕಷ್ಟ ಇತ್ತು, ಮತ್ತೆ ಶಾಲಾ ಕಾಲೇಜುಗಳು ಅಷ್ಟಿರ್ಲಿಲ್ಲ. ಹೌದು ಸರ್. ಎಲ್ಲ ಜನ ಸಂಸ್ಕಾರವಂತರಾಗಿದ್ರು. ಹೌದು ಸರ್. ಪರಸ್ಪರ ಬೀದಿಯಲ್ಲಿರೋರ್ನ, ಸುತ್ತಮುತ್ತ ಇರೋರ್ನ ಒಂದು ಅನ್ನ ಇಲ್ಲ ಅಂದ್ರೂ ಕೊಡ್ತಿದ್ರು, ಊಟ ಇಲ್ಲ ಅಂದ್ರೂ ಕೊಡ್ತಿದ್ರು. ಇವತ್ತು ಹಾಗಲ್ಲ. ಓದಿಸೋ ಶಕ್ತಿ ಇದೆ, ಶಾಲಾ ಕಾಲೇಜುಗಳು ಬೀದಿಗೂ ಇದ್ದಾವೆ, ಎಲ್ಲರೂ ಶಾಲೆಗೆ ಹೋಗ್ತಿದ್ದಾರೆ, ಆದ್ರೆ ಸಂಸ್ಕಾರ ಕಡಿಮೆ ಸರ್. ಶಾಲಾ ಕಾಲೇಜುಗಳು ಹೆಚ್ಚಿದ್ದಾವೆ, ಓದೋರು ಹೆಚ್ಚಿದ್ದಾರೆ, ಆದ್ರೆ ವಿದ್ಯೆ ಪಡ್ಕೊಂಡವ್ರಿಗೆ ವಿನಯ ಇಲ್ಲದಂತಾಗಿದೆ. ಆದ್ರೆ ನೋಡಿ, ನೀವು 1ನೇ ಕ್ಲಾಸ್ಗೂ ಓದೋರಲ್ಲ, ಬಟ್ ನೀವು ಎಷ್ಟು ಶ್ರದ್ಧೆ ವಿನಯದಿಂದ ಮಾತಾಡ್ತೀರಿ. ಬಹಳ ಸಂತೋಷ. 12ನೇ ವಯಸ್ಸಿಗೆ ಸೇರ್ಕೊಂಡ್ರಿ, ಆಮೇಲೆ ಏನಾಯ್ತು? ಅಲ್ಲಿ ಈಗ ನಮ್ಮ ಚಿಕ್ಕಪ್ಪನ ಕುರಿಯಲ್ಲಿ ಬಿಟ್ರು. ಫಸ್ಟ್ ಸ್ಟಾರ್ಟಿಂಗ್ ಸರ್, ನಾವಿನ್ನ 12 ವರ್ಷಕ್ಕಿಂತ ಮುಂಚೆನೆ ಇನ್ನ ನಾವು ತಲೆ ಕೂದಲಿ ಬಿಡ್ತೀವಿ, ಕದ್ರಿ ನರಸಿಂಹಸ್ವಾಮಿ ಅಂತಾರಲ್ಲ, ಅಲ್ಲಿಗೆ ನಮ್ ಒಟ್ಟು ಕುಟುಂಬ ಹೋಗ್ಬೇಕು ಅಲ್ಲಿಗೆ. ಅವಾಗ ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂತಂದ್ರೆ ತೆಗಿಸ್ಲಿಲ್ಲ. 12 ವರ್ಷದಾಗ ನಾನು ತಲೆ ಕೂದಲಿ ತೆಗ್ಸಿರ್ಲಿಲ್ಲ. ಓಹೋ, ಮತ್ತೆ ಕಟಿಂಗ್ ಮಾಡಿಸಿದ್ರ? ಇಲ್ಲ ಸರ್, ಕಟಿಂಗ್ ಮಾಡಿಸಿರ್ಲಿಕ್ಕೆ ಒಡ್ಡ ಬೆಳ್ಬಿಟ್ಟು ಜಡೆ ಹಾಕಣಂಗಿದ್ವು ಸರ್. ದೇವ್ರಿಗೆ ಬಿಟ್ಟಾಗ ನಾರ್ಮಲಿ ಕಟಿಂಗ್ ಮಾಡ್ಸಲ್ಲ? ಹೌದು ಸರ್. ಜಡೆ ಹಾಕ್ಬಿಟ್ಟಿದ್ರ? ಜಡೆ ಹಾಕ್ಬಿಟ್ಟು ಸರ್. ಓಕೆ. ಹಿಂಗೆ ಅವಾಗ ಹಾಕೊಂಡು ಹಿಂಗೆ ಸ್ವಲ್ಪ ದೊಡ್ಡವರಾದ್ವಿ. ನಮ್ ಚಿಕ್ಕಮ್ಮ ಕುರಿ ಒಳಕ್ಕೆ ಬಿಟ್ಟು ಹಿರಿಯರ ಹತ್ರ ನಮ್ ಚಿಕ್ಕಮ್ಮ ಕೊಟ್ಟಿದ್ದೆ, ನಮ್ಮ ಅಮ್ಮವ್ರ ಅಕ್ಕನ್ನ. ಅಲ್ಲೇ 4 ವರ್ಷ ಅಲ್ಲಿದ್ದೆ. ಅಲ್ಲಿ ಚೆನ್ನಾಗ್ ಹೊಂದ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿದ್ದೆ ಸರ್. ಏನೋ ಪ್ರಾಬ್ಲಮ್ ಇಲ್ಲ, ಚೆನ್ನಾಗ್ ಹೊಂದ್ಕೊಂಡು. ಅಲ್ಲ ನಮ್ಮ ಅಣ್ಣರಿದ್ದು, ಅವರು ನಮ್ಮ 3 ಅಣ್ಣ ತಮ್ಮಗಳು, ನಾವು 3 ಅಣ್ಣ ತಮ್ಮಗಳು, ನಮ್ಮ ಅಕ್ಕ ಒಬ್ಳು ಇದ್ದಾಳೆ. ಅಲ್ಲಿದ್ದಾಗ ಒಂದ್ಸಲ ಹಿಂಗೆ ಮದ್ವೆ ಫಿಕ್ಸ್ ಆಯ್ತು ಸರ್ ನಮ್ಮ ಅಕ್ಕನಿಗೆ. ನಾವಪ್ಪ ಒಂದ್ ಮಾತು ಹೇಳಿಲ್ಲ, ಹಿಂಗ್ ಸೆಟ್ ಐತಿ ಮದುವೆ ಬಾ ಅಂತ ಏನು ಹೇಳಿಲ್ಲ ಸರ್. ನೀವೆಲ್ಲಿದ್ರಿ ಅವಾಗ? ನಮ್ ಚಿಕ್ಕಮ್ಮ ಕುರಿ ಹತ್ರ ಇದ್ವಿ ಸರ್. ಅಂದ್ರೆ ಊರು ಹೊರಗಡೆ ಅಥವಾ ಸಂಚಾರಿಯಾಗಿದ್ರಾ? ಹೌದು ಸರ್. ನಾವ್ ಇಲ್ಲಿಗ ಶಿರಾ ಹತ್ರ ನಮ್ ಊರು, ಹಿರಿಯರ ಹತ್ರ ನಮ್ ಚಿಕ್ಕಮ್ಮ ಕೊಟ್ಟಿರೋದು. ಹಿರಿಯರು ಅಂತಾರ ಸರ್. ಗೊತ್ತು, ಹೇಳಪ್ಪ. ಅಲ್ಲಿಗೆ ಕಳ್ಸಿದ್ರು. ಅಲ್ಲಿ 4 ವರ್ಷ ಇದ್ನಲ್ಲ, ಒಂದ್ 3 ವರ್ಷದಲ್ಲಿ ಮದುವೆ ಸೆಟ್ ಆಯ್ತು. ಬಂತು ನಮ್ಮ ಅಪ್ಪರು 30 ಹೊಡ್ಕೊಟ್ಟಿದ್ರು ನಮ್ ಕೈಲಿ. ಏನಪ್ಪ? 30 ಕುರಿ ಹೊಡ್ಕೊಟ್ಟಿದ್ರು ನಮ್ ಕೈಲಿ. 30 ಕುರಿ? ಓಕೆ. ಕುರಿ ಹೊಡ್ಕೊಟ್ಬಿಟ್ಟು ಅವ್ರ ಮನೆಯಲ್ಲಿ ಬಿಟ್ಬಿಟ್ಟಿದ್ರು ನನ್ನ. ಬರೀ ಊಟ ಮಾಡೋದು, ನಾನು ಕುರಿ ಕಾಯ್ಕೊಳೋದು, ಏನೋ ಮರಿಗಿರಿ ಬಂದು ಅಪ್ಪ ಮಾರ್ಕೊಂಡು ಹೋಗೋದು.
ಹಿಂಗಿದ್ದಾಗ ಬಂದು ಮರಿಗಿರಿ ಎಲ್ಲ ಮಾಡ್ಕೊಂಡ್ರು, ಏನ್ ಹಿಂಗ್ ಮದ್ವಿ ಬಾ ಅಂತಲ್ಲ ಏನು ಹೇಳಿಲ್ಲ, ಅದೇ ಬಂದ್ರು. ಓಹೋ, ಮದ್ವೆಗೂ ಕರೀಲಿಲ್ವಾ? ಇಲ್ಲ ಸರ್. ಹ್ಮ್ ಸರಿ ಬಿಡು ಅಂತಂದೆ. ಹಿಂಗೆ ಯಾರೋ ಹಿಂಗೆ ಅದೇ ಊರವ್ರೆ ಹಿಂಗೆ ಎಲ್ಲ ಶಿವ ಒಳಗ್ ಪೇಟೆ ಒಳಗ್ ಹೋಯ್ತಲ್ಲ, ಹ್ಮ್ ಆಗ ನಿಮ್ಮ ಅಪ್ಪ ಎಲ್ಲ ಹಿಂಗೆ ಮದ್ವಿ ಅಂತ ತಾಂಡಿದ್ರು ಕಣ, ಜೀನ್ಸ್ ಗಿನ್ಸ್ ತಗೊಂಡ್ ಹೋಗ್ತಿದ್ರು ಕಣ ಅಂತಂದ್ ಅಂದ್ರು ಸರ್. ಏನ್ ತಗೊಂಡು ಹೋಗ್ತಿದ್ರು? ಮದ್ವಿಗೆ ಇದೆಲ್ಲ ಸಾಮಾನ್ ಬೇಕಲ್ಲ ಸರ್, ಬೆಳೆ. ಓಕೆ ಓಕೆ ಓಕೆ. ಅಂದ್ರೆ ಬಟ್ಟೆ, ಒಡವೆ ಅಥವಾ ಹಾ. ಏನಾದ್ರು ಅಲ್ಲಿ ವಸ್ತುಗಳು ಬೇಕಾಗ್ತವಲ್ಲ. ಊಟದ ವ್ಯವಸ್ಥೆ ಅದು ಹ್ಮ್ ಇದೆಲ್ಲ ತಗೊಂಡ್ ಹೋಗ್ತಿದ್ರು ಕಣ ನಿಮ್ಮ ಅಪ್ಪರು ಅಂತ ಅಂದ್ರು ಸರ್. ನೀವಿದ್ರಲ್ಲ ನಿಮ್ ಚಿಕ್ಕಮ್ಮನ ಮನೆ ಅಂತ, ಹ್ಮ್ ಅವರಿಗೂ ಗೊತ್ತಿರ್ಲಿಲ್ವಾ? ಅವ್ರಿಗೂ ಗೊತ್ತಿಲ್ಲ ಸರ್. ಓ, ಕುರಿ ಮಾತ್ರ ಹೊಡ್ಕೊಂಡು ಹೋದ್ರು, ವಿಷಯ ಮುಟ್ಟೋಗಿಲ್ಲ. ಮುಟ್ಟಾಗಿಲ್ಲ ಸರ್. ಹ್ಮ್ ಹಿಂಗೆ ಇದು ಮಾಡ್ಬಿಟ್ರು. ಸರಿ ಆಯ್ತು ಅಂತಂದೆ. ನಾನು ಕಣ್ಣೀರ್ ಜೊಟ್ಟಿಗೆ ಹೋಗ್ಬಿಡು ಸರ್. ಹ್ಮ್ ನಮ್ಮ ಅಕ್ಕನ ಮದುವೆ ಕರೀಲಿಲ್ವಲ್ಲ ನಮ್ಮ ಅಪ್ಪ, ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಕಣ್ಣೀರ್ ಹಾಕ್ಬಿಟ್ಟೆ. ಎಷ್ಟು ವಯಸ್ಸು ಆಗ? ಅಲ್ಲೇ ಅವಾಗ 12-13 ವರ್ಷ ಸರ್. ಅಕ್ಕನಿಗೆ? ಅಕ್ಕನ್ಗೆ ಅಲ್ಲೇ ಒಂದು 18 ಮೇಲೆ ಆಯ್ತು. ಹ್ಮ್ ಆಗ ಬಿಡು ಅಂತಂದೆ, ಸುಮ್ಮನೆ ತಿರ್ಗಾ ಪ್ರಸ್ತಕ್ಕಂತ ಬಿಡ್ತಾರಲ್ಲ ಮನೆಯಲ್ಲಿ, ಹ್ಮ್ ಅವತ್ ಕರೆಸ್ಕೊಂಡ್ರು ಸರ್. ಹ್ಮ್ ಯಾವಾಗ ನೋಡಿದ್ರೆ ಗಂಡ ನೋಡಿದ್ರೆ ಒಂಥರ ಹೇಳಗ್ಲ. ಅಂದ್ರೆ ನಿಮ್ಮ ಮಾವ? ಮಾವ ಹ್ಮ್ ವಯಸ್ಸು ಬೇರೆ ಹೋಗೈತಿ, ವಯಸ್ಸು ಇಲ್ಲ. ವಯಸ್ಸಾಗ್ಬಿಟ್ಟಿತ್ತ? ವಯಸ್ಸಾಗ್ಬಿಟ್ಟತೆ. ಓಹೋ. ಅವನ ಕೈಲಿ ಏನ್ ದುಡಿಸ್ಕೊಂಡ್ ತಿನ್ನಕ್ ಆಗಿಲ್ಲ ಇವ್ ಕೈಲಿ. ಹ್ಮ್ ನಮ್ಮ ಅಕ್ಕ ನೋಡಿ ಚಿಕ್ಕ ವಯಸ್ಸಿನವ. ಹ್ಮ್ ಹಂಗಾಯ್ತು ಬಿಡು, ಏನೋ ನಾಪನಿದ್ದಲ್ಲಿ ಹೋಯ್ತು ಅಂತಂದೆ ಸುಮ್ಮನೆ ಸರ್. ಹ್ಮ್ ತಿರ್ಗಾ 10,000 ರೂಪಾಯಿ ಬಡ್ಡಿ ಬೇರೆ ಹತ್ರ ದುಡ್ಡು ತಗೊಂಡಿದ್ರು. 10,000 ರೂಪಾಯಿ ನಮ್ಮ ಅಕ್ಕನ ಮದುವೆ ಮಾಡಕ್ಕೋಸ್ಕರ. ಯಾರು? ಅಪ್ಪ ಅವರು? ನಮ್ಮ ಅಪ್ಪರು. ಹ್ಮ್ ಅಂದ್ರೆ ನಮ್ ಚಿಕ್ಕಪ್ಪ, ನಮ್ಮ ಅಣ್ಣನ ಹತ್ರ, ನಮ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳು ಅಣ್ಣ ತಮ್ಮಗಳು, ಅಪ್ಪಾರು ಅವ್ರ ಅಪ್ಪಾರ ಎಲ್ಲ ಅಣ್ಣ ತಮ್ಮಗಳು. ಹ್ಮ್ ಹ್ಮ್ ಅವ್ರ ಹತ್ರ 10,000 ರೂಪಾಯಿ ಬಡ್ಡಿ ಇಸ್ಕೊಂಡಿದ್ರು. ಹ್ಮ್ ಹ್ಮ್ ಆವಾಗ ನಮ್ ಚಿಕ್ಕಮ್ಮ ಕುರಿಗಳಿದ್ದನ್ನ ಅಲ್ಲಿ ಕಳಿಸ್ಬಿಟ್ರು ನಾನು. ಹ್ಮ್ 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 ಇಲ್ಲಿ ಮೈಸೂರು ದೇವಸ್ಥಕ್ಕೆ ಸರ್. ಓಕೆ. ಅಲ್ಲಿಗೆ ಹೋದೆ. ಹ್ಮ್ ಅಲ್ಲಿ ನನಗೆ ಹೋಗಕ್ಕಿಲ್ಲ ಸರ್. ನಮ್ ಚಿಕ್ಕಮ್ಮರ ಮನೇಲಿ ಇದ್ದೆ, ನನಗೆ ಚೆನ್ನಾಗ್ ಅಭ್ಯಾಸ ಇತ್ತು, ಚೆನ್ನಾಗ್ ಉಣ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿದ್ವಿ, ಯಾವ್ದು ಪ್ರಾಬ್ಲಮ್ ಇಲ್ದಂಗೆ. ಅಲ್ಲಿಗೆ ಹೋಗ್ಬಿಟ್ಟು ಗೊತ್ತಿಲ್ಲ ಒಂದ್ ಕಣ್ಣೀರ್ ಹಾಕ್ತಿ ಸರ್. ಮನಿಕಂಬ ಅವಾಗ ಇಲ್ಲ, ಹಿಂಗ್ ಮಳೆಯಲ್ಲಿ ಮನಿಕಂಬ ಕಂಬ್ಳಿ ಹೊಚ್ಕೊಂಡು. ಯಾರ ಮನೆ ಅದು? ಮನೆ ಇಲ್ಲ ಸರ್, ಸುಮ್ನೆ ಮಂದೆ ಕುರಿ ಬೈಲಲ್ಲಿ ತಡ್ಕೊಂತಾರಲ್ಲ, ಓಹೋ. ಕಂಬ್ಳಿಗೆ ಒಬ್ಬರೇ ಕಂಬ್ಳಿನ್ಯಾಗ ಹ್ಮ್ ಈ ಗುಡಾರಾಗ ಹೊಡ್ಕೊಂತಾರ. ಅಲ್ಲಿಗೆ ಹೋಗ್ಬಿಟ್ಟು ಬೈಯೋರು, ಹ್ಮ್ ಕುರಿ ಬಿಟ್ಟು ಗುಡ್ದೊಳಗ್ ಬರ್ತೀರ ಅವಾಗ ಆ ಕಡೆಗೆ ಅಂತ. ಹ್ಮ್ ಒಂದ್ 10 ಹಿಂಗೆ ನೆನ್ಕೊಂಡ್ಬಿಟ್ಟೆ, ತಗ್ನಲ್ಲ ಮನಿಕೊಂಡ್ಬಿಟ್ಟೆ ಅರ್ಧಲ್ಲಿ. ಹ್ಮ್ ಎಲ್ಲ ಬಂದ್ ನೆಂದಾಗ್ಬಿಡ್ತು ಸರ್. ನಾವು ಇವತ್ತು ನೆನ್ಸ್ಕೊಂಡ್ಬಿಟ್ರೆ ಕಣ್ಣೀರ್ ಹೊರ್ಟೋಯ್ತೈತಿ. ಹ್ಮ್ ಹ್ಮ್ ಅಷ್ಟು ಕಷ್ಟ ಬಿದ್ದೆ. 30 ಕುರಿಯಲ್ಲಿ ಸರ್, 30 ಕುರಿ 30 ಹೆಣ್ಮರಿ ಹಾಕಿವ್ ಸರ್. 30 ಕುರಿ 30 ಹೆಣ್ಮರಿ ಸರ್. 30 ಹೆಣ್ಣು ಮರಿ. ಗಂಡು ಮರಿನೇ ಇಲ್ಲ ಸರ್. ಈಗ ಒಟ್ಟು 60 ಆಯ್ತು. 60 ಆಯ್ತು ಸರ್. ಹ್ಮ್ 60ಅಲ್ಲಿ 70 ಆಯ್ತು, 70ಅಲ್ಲಿ 100 ಆಯ್ತು, 100 150 ಆಯ್ತು. ಅಂದ್ರೆ ಈಗ ಅಷ್ಟು ಕುರಿ ನೋಡ್ಕೊಂಡು ನೀವು ಒಬ್ರೇ ಇದ್ರ? ನಮ್ ಅದೇ ಚಿಕ್ಕಪ್ಪ ಅಲ್ಲಿ 10,000 ರೂಪಾಯಿ ಬಡ್ಡಿ ಇಸ್ಕೊಂಡಿದ್ರು ಸರ್. ಹ್ಮ್ ಆ ಬಡ್ಡಿಗೆ ಕಾಯ್ತಾ ಇದ್ದೆ ಸರ್. ಅವ್ರಿಗೇನು ಕೊಡಂಗಿಲ್ಲ, ಔಷಧಿ ಖರ್ಚೆಲ್ಲ ನೋಡ್ಕೊಂತ, ನಮ್ ಖರ್ಚೆಲ್ಲ ನೋಡ್ಕೊಂತಾರೆ. ಹ್ಮ್ ಅದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹಂಗೆ ಇದ್ವಿ ಸರ್. ಅಂದ್ರೆ ಈಗ ನೀವು ನಿಮ್ ಚಿಕ್ಕಪ್ಪರ ಜೊತೆ ಇದ್ರಿ? ಹೌದು ಸರ್. ಅದು ಹೊರಗಡೆ, ಏನ್ ಮನೆ ಅಂತ ಏನಲ್ಲ, ಬಟ್ ಹೊರಗಡೆ ಬೈಲಲ್ಲಿ? ಹೊರಗಡೆ ಬೈಲಲ್ಲಿ ಸರ್. ಊರಿಗೆ ಕಳ್ಸಕ್ಕಿಲ್ಲ ಸಾಕು ಆ ಟೈಮ್ ನಲ್ಲಿ. ಅಂದ್ರೆ ಆ ಟೈಮಲ್ಲಿ ಎಲ್ಲಿ, ಮಂಡ್ಯದ ಕಡೆ ಇದ್ರಾ? ಮಂಡ್ಯ, ಇಲ್ಲಿ ಮೈಸೂರು ಕಡೆ ಹುಣಸೂರು. ರಾತ್ರಿ ಹೊತ್ತು ಏನು ಅಂದ್ರೆ ಕುರಿಗಳೆಲ್ಲ ಅಲ್ಲೆಲ್ಲ ಊರಿಂದ ಹೊರಗಡೆ ತೋಟದೊಳಗೆ, ಅಡಿಕೆ ತೋಟನೋ ತೆಂಗಿನ ತೋಟದೊಳಗಡೆನೂ ಬಿಟ್ಕೊಂಡಿರ್ತೀರಿ? ಬಿಟ್ಕೊಂಡಿದ್ದೀವಿ ಸರ್. ಬಟ್ ಸುತ್ತ ಕಾವಲಿರ್ತೀರಾ? ಹೌದು ಸರ್. ಈಗ ಅದೊಂದು ಜಾವ ಸರ್, ಹಿಂಗೆ ಒಂದು ಈಗ ಬೆಳಗ್ಗೆ ಸಾಯಂಕಾಲದ ಊಟ ಮಾಡಿಸ್ತ ಒಬ್ಬ 12 ಗಂಟೆ ತಕ. ಆಮೇಲೆ 12 ಗಂಟೆಯಿಂದ 2 ಗಂಟೆ ಒಬ್ಬ. ಅಂದ್ರೆ ಒಬ್ರೇ ಆ ಕುರಿ ಸುತ್ತ ಓಡಾಡ್ಬೇಕು ಅಥವಾ ಒಂದ್ ಯಾವ್ದೋ ಮೂಲೆಯಲ್ಲಿ ಒಬ್ಬೊಬ್ರು? ಇಲ್ಲ ಸರ್, ಸುತ್ತೇನು ಓಡಾಡೋದ್ ಬೇಕಿಲ್ಲ ಸರ್. ನಾಯಿ ಇರ್ತಾವಲ್ಲ. ನಾಯಿ ಬೇರೆ ಇರ್ತಾವ? ನಾಯಿ ಇರ್ತಾವಲ್ಲ, ಬೇಟೆ ಹಾಕೋದು ನೋಡ್ಕೊಳೋದು. ಹಿಂಗ್ ಹೊಲ ಮನೆ ಇದ್ರೆ ಹೊಲದಲ್ಲಿ ಹೊಲ್ಕೋಯ್ತು ಅಂತ ನಾವು ರೆಡಿ ಇದ್ದಿರ್ಬೇಕಾಗ. ಅಯ್ಯೋ ಸುಮಾರು ಹೊಡಿಸ್ಕೊಂಡಿನಿ ಸರ್ ಓನರ್ ಕೂಲಿ. ಅಂದ್ರೆ ನಿಮ್ ಚಿಕ್ಕಪ್ಪನ ಕೈಲಿ? ಚಿಕ್ಕಪ್ಪನ ಕೈಲಿ, ಆಳ್ಗಳು ಪಕ್ಕದಾಗ ಇನ್ನೊಬ್ರು ಓನರ್ ಇರ್ತಾರಲ್ಲ ಅವ್ರಿಗೆ. ಓನರ್? ಈಗ ನಮ್ ಚಿಕ್ಕಪ್ಪ ಇರ್ತಾರೆ, ನಮ್ ಚಿಕ್ಕಪ್ಪ ಒಬ್ಬ ಪೇಮೆಂಟ್ ಬಾಗಿ ಇಂಥವೆಲ್ಲ ನೋಡಿ ಕೆಲ್ಸ ಉಸ್ತೋರಿ ಅಂತ ಹೇಳಿರ್ತಾರೆ. ಓಹೋ. ಅಂದ್ರೆ ನಿಮ್ ಚಿಕ್ಕಪ್ಪ ಕೂಡ ಒಬ್ರು ನೇಮ್ಸಿರ್ತಾರೆ? ಅವ್ರ ರೆಡಿ ನೀವು? ನಾವು ರೆಡಿ ನಾವು. ಸೊ ಏನಾದ್ರು ಮಾಡಿದ್ರೆ ಪೆಟ್ಟು ಕೊಡೋರು ನಿಮ್ ಚಿಕ್ಕಪ್ಪ ಅಲ್ಲ, ಅವ್ರು ನೇಮ್ಸಿದ್ದವ್ರು? ಹೌದೌದು ಸರ್. ಆಯ್ತು. ಹಿಂಗೆಲ್ಲ ನಮ್ಮ ಮನೆ ಹತ್ತಿ ತಪ್ಪಿ ನಮ್ಮ ಮನೆ ಕಂಬಿಟ್ಟೆ ಹೊಲ್ದೊಳಗೆ ಕುರಿ ಐತೆ ಅಂದ್ರೆ ಬಂದ್ಬಿಡೋದು, ನೀರು ಒಯ್ಯೋದು ಮೇಲ್ಕೆ. ಹಂಗದ್ ಇರ್ದಿರ್ತಾನಂತ ಮಾರಿನ ಸಗೊಟ್ಟಿಲ್ ಸರ್. ಅನ್ಭವಿಸ್ ಸಾಕಾಗೋಯ್ತು ಸರ್. 60 ಕುರಿ ಅದು?
60 ಕುರಿಯಲ್ಲಿ 105 ಕುರಿ ಅದು ತಿರ್ಗಾ ಸರಿ ಬಿಡು ಅಂತಂದೆ ಚೆನ್ನಾಗ್ ಕಾಯ್ತಾ ಇದ್ವಿ. ತಿರ್ಗಾ ಅಲ್ಲಿ ನಮ್ಮಮ್ಮ ಬಂದ್ಬಿಟ್ರು. ಇಲ್ಲಿ ನಮ್ಮ ಅಪ್ಪನ ತಮ್ಮ ಇದ್ರಲ್ಲ, ನಮ್ಮ ತಾಯಿನ ಆಗ್ಲೆಲ್ಲ ಓಡಾಡ್ದು ಕಳ್ಸಾರ ಸರ್. ಯಾರು? ಓಕೆ, ನಿಮ್ಮ ಅಪ್ಪನ ತಮ್ಮ ಚಿಕ್ಕಪ್ಪ. ನಮ್ ಚಿಕ್ಕಪ್ಪ. ಏನು ಕೊಡಿ ಅವರು? ಅವರು ಹಿಂಗೆ ಹಿಂಗೆ ಏನಂದ್ರೆ ಒಂಥರ ಕೇರ್ಕು ಜಾಸ್ತಿ. ಏನಪ್ಪ? ಅವರು ಊರಾಗ ಅವ್ರೊಂದ್ ಸ್ವಲ್ಪ ಮಾತು ಕಲ್ತ್ಬಿಟ್ಟಿದ್ರು ಊರಲ್ಲಿ. ಒಂದ್ ಸ್ವಲ್ಪ ಮೇಲು ಕೆಳಗು ಮಾತಾಡಕ್ಕೆ ಅವರು ಜನಗಳು ರೆಸ್ಪೆಕ್ಟ್ ಕೊಡ್ದೆ, ಇವನು ಚೆನ್ನಾಗ್ ಮಾತು ಕಲ್ತಾನೆ ಹೆಂಗೆ ಅಂತ ಅವ್ರ ಏನ್ ಮಾತು ಎದುರು ತಗೊಡ್ತಿರ್ಲಿಲ್ಲ. ಸ್ವಲ್ಪ ತಿಳಿದವ್ರ ತರ ಮಾತಾಡ್ತಿದ್ರು. ತಿಳಿದವ್ರ ತರ ಮಾತಾಡ್ತೀವಿ ಸರ್. ನಿಮ್ಮ ಅಮ್ಮಂಗೆ ಏನು ಗೊತ್ತಾಗ್ತಿರ್ಲಿಲ್ಲ? ನಮ್ಮ ಅಮ್ಮಗ್ ಗೊತ್ತಿಲ್ಲ, ನಮ್ಮ ಅಪ್ಪಗ್ ಗೊತ್ತೇನೋ ಗೊತ್ತಾಗ್ತಿಲ್ಲ ಅಂತ ಅಮಾಯಕ್ ತರ, ಇವತ್ತು ಅಮಾಯಕ್ ತರ ನಮ್ಮಪ್ಪ. ಈ ತರ ಓಡಾಡ್ದು ಕಳ್ಸೋರು. ನಮ್ಗೆ ಯಾವಾಗ ಬಲ ಇಲ್ಲ ಸರ್. ನಮ್ಗ ಊರಲ್ಲಿ ಬಲ ಇಲ್ಲ. ನನ್ ತಮ್ಗಳು ನೋಡಿ ಚಿಕ್ಕವ್ರು ಓದ್ತಾ ಇರೋರು. ಹಿಂಗೆ ಬೆಂಗ್ಳೂರಲ್ಲಿ ಅರ್ಧ ಬರ್ಧ ಹೋಗಿ ಬೆಂಗ್ಳೂರ್ ಸೇರ್ಕೊಂಡ ಹಿಂಗೆ ಮೇಂಟೈನ್ ಮಾಡ್ಕೊಂಡಿದ್ದೆ. ತಿರ್ಗಾ ನಮ್ಮ ಅಮ್ಮ ಅಲ್ಲಿಗೆ ಬಂದ್ರು. ತಿರ್ಗಿ ನಮ್ಮ ಅಪ್ಪ ಅಲ್ಲಿದ್ದ ಬಂದು ನಮ್ಮಪ್ಪ ಬಂದು ಅವ್ರ ಅಪ್ಪನ ತಮ್ಮನ್ನ ಹೊಡಿಯೋದು. ಯಾರು? ನಮ್ಮಪ್ಪ ತಮ್ಮನ್ ನೋಡಿಯೋದು? ತಮ್ಮನ್ನ ಹೊಡಿಯೋದು. ಅಂದ್ರೆ ಯಾರು ನಿಮ್ಮಮ್ಮನ್ ನೋಡಿದ್ರಲ್ಲ ಅವ್ರಿಗೆ? ಆವಾಗ ನಮ್ಮಮ್ಮನ ಅಪ್ಪನ ಹೇಳೋರು, ಹಿಂಗೆಲ್ಲ ಕಷ್ಟ ಬಿದ್ದಿದೀವಿ, ನಿಮ್ಮ ಅಜ್ಜಿ ಊಟಕ್ಕಿಲ್ಲ ನಮ್ಗೆ, ನಮ್ಮಪ್ಪರಮ್ಮ ಗಂಡನ ಮನೆಯಲ್ಲ ತಂದು ನಮ್ಮನ್ನ ಬೆಳೆಸಿದೀವಿ, ಚೆನ್ನಾಗ್ ದುಡಿಬೇಕು, ಅವನ್ಕಿಂತ ಚೆನ್ನಾಗಿರ್ಬೇಕು, ನಾವ್ ಮೇಲಾಗಿರ್ಬೇಕು ಅಂತ ಹೇಳ್ಕೊಡೋರು ನಮ್ಗೆ. ನಾನು ಆಯ್ತು ಬಿಡು, ನಾನು ಸುಮ್ನೆ ಅವ್ರು ಮಾತಾಡೋದನ್ನ ಕೇಳಿಸಿದೆ ಅಷ್ಟೇ. ನಮ್ಮ ಅಕ್ಕನ್ ಕೊಟ್ಟು ನಮ್ಮ ತಮ್ಗಳು ಕೊಟ್ಟು ಹೇಳ್ಕೊಂಡವ್ರು. ನಾನು ಏನು ಮಾತಾಡ್ತಿಲ್ಲ, ಯಾಕೆಂದ್ರೆ ಮಾಡಿ ತೋರಿಸ್ಬೇಕು. ಸುಮ್ನೆ ಮಾತಾಡೋದ್ರಲ್ಲಿ ಏನು ಸುಖ ಇಲ್ವಲ್ವಾ? ಬಟ್ ನಿಮ್ಮ ಅಕ್ಕನ ಮದುವೆಗೆ ನಿಮಗೆ ಯಾಕೆ ಹೇಳಿರ್ಲಿಲ್ಲ? ಅದೊಂಥರ ಈ ಚಿತ್ರ ಸರ್. ನಮ್ಮ ಅಪ್ಪಗೆ ಇವತ್ತು ಅರ್ಥ ಆಯ್ತದ ಅನ್ನೋದು ಹೇಳಕ್ಕಾಗಿಲ್ಲ. ನಮ್ಮ ಅಮ್ಮಗೂ ಅಷ್ಟೇ ಸರ್, ನಮ್ಮ ಅಷ್ಟೇ ಸರ್. ಅಂದ್ರೆ ಏನು ಉದ್ದೇಶ ಪೂರ್ವಕ ಅಂತ ಇಲ್ವೋ ಅಥವಾ ಏನೋ ದಡ್ತನದಲ್ಲಿ ಮರ್ತ್ ಬಿಟ್ರ? ದಡ್ತನ ಸರ್. ಬಟ್ ಮಗನಿಗೆ ಮೋಸ ಅಥವಾ ದ್ರೋಹ ಮಾಡೋದನ್ನ ಬುದ್ಧಿ ಏನಿರ್ಲಿಲ್ಲ ಅವ್ರಿಗೆ? ಇಲ್ಲ ದ್ರೋಹ ಮಾಡೋಂತ ಬುದ್ಧಿ ಏನಿರ್ಲಿಲ್ಲ. ಏನೋ ಗೊತ್ತಿಲ್ಲದೆ ಹಂಗ ಆಗ್ಬಿಟ್ಟಿದೆ. ಆಗ್ಬಿಡದೆ ದುಡುಕ್ ಬಿಟ್ಟು ಹಿಂಗೆ ಈಗ ಗುಡ್ಬಂಡ್ ಈಗ ಶಾಂತಿಗಾಗಿ ದನ ವ್ಯಾಪಾರ ಮಾಡ್ಕೊಂಡಂಗ ಸರ್. ಜೊತೆಗೆ ಅವತ್ತು ಕರ್ಸ್ಕೊಂಡ್ರೆ ಇಲ್ಲಿ, ಯಾಕೆಂದ್ರೆ ಬೇರೆ ಕಂಡವ್ರ ಮನೇಲಿ ಬಿಟ್ಟಿದ್ರಲ್ವಾ, ಅವತ್ ನಿಮ್ಮನ್ನ ಕರ್ಸ್ಕೊಂಡ್ರೆ ಅಲ್ಲಿ ಅವ್ರು ಏನಂತಾರೋ ಅಂತ. ಇಲ್ಲ ಸರ್, ಅವ್ರು ಏನಂತಿಲ್ಲ ಸರ್. ಕರ್ದ್ರು ಈಗ ಹೋಗಂಗಿದ್ರು ಹೋಗು, ಕರ್ದ್ರೆ ಅಂತಂದು ಹೇಳಿದ್ರು. ಕರ್ಕೊಂಡೋದ್ರು ಹೋಗು ಅಂತ ಹೇಳಂಗಿ ರೀತಿ ಇದ್ರು ಸರ್ ಅವರು. ಆಯ್ತಪ್ಪ, ಅದನ್ನ ಬೇರೆ ಏನು ಅರ್ಥ ಕೊಡೋದು ಬೇಡ. ಅದು ಗೊತ್ತಿಲ್ಲ ಕರ್ದವ್ರು ಏನ್ಕೊಂಡು ಸುಮ್ನೆ ಆಗೋಣ, ತೊಂದ್ರೆ ಇಲ್ಲ. ಓಕೆ, ಇಲ್ಲಿಗೆ ಬರ್ರಿ. ಹಂಗಾಯ್ತು ಸರ್. ತಿರ್ಗಾ ಅವಾಗ 105 ಕುರಿ ಆಯ್ತು. ನಮ್ ಚಿಕ್ಕಪ್ಪನ ಕುರಿಯಲ್ಲೇನೆ ಅವಾಗ ತಿರ್ಗಾ ಒಂದ್ ಆಳಿಗೆ ಸಂಬಳ ಕೊಟ್ಟು ನಾವೇ ಇಟ್ಕೊಂಡಿ ಸರ್. ಅವಾಗ ಅಲ್ಲೂ 1 ವರ್ಷ ಹಂಗ ಆಯ್ತು. ತಿರ್ಗಾ ಇನ್ನೊಂದ್ ವರ್ಷ ನಮ್ಮಮ್ಮ ಏನ್ ಮಾಡ್ಬಿಡ್ತು, ನಿಮ್ಮಪ್ಪ ಬೇರೆ ಕಡೆ ಇದಾರೆ, ಅವ್ರ ಕಡೆ ಇದಾವೆ. ಅದೇ ಚಿಕ್ಕಪ್ಪನ ಹೆಂಡ್ತಿ ಇದ್ರಲ್ಲ, ಅವ್ ಹೆಂಗ್ಸು ಕಡೆ ಇದಾರೆ, ನಿಮ್ಮಪ್ಪ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡ್ತಾರೆ, ಹಂಗೆ ಹಿಂಗೆ ಅಂತಂದ ಸಾಡಿ ಹೇಳ್ಬಿಡ್ತು ನಮ್ಮಮ್ಮ. ಅಂದ್ರೆ ಚಿಕ್ಕಪ್ಪನ ಹೆಂಡತಿಗೆ ನಿಮ್ಮಪ್ಪ ದುಡ್ಡು ಖರ್ಚು ಮಾಡ್ತಾರೆ? ಹೌದೌದು, ಹಿಂಗೆಲ್ಲ ಹೌದಾ? ಹಿಂಗ್ ಖರ್ಚು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ. ಸರಿ ಆಯ್ತು ಅಂದಿ. ನಾವೇನ್ ಮಾಡಿ ಗೂಡೆ ಕಟ್ಕೊಂಡು ಸರ್, ನಮ್ದೇ ಒಂದ್ ಸಪ್ರೇಟ್ ಓನರ್ ತರ ಆಯ್ತು. ನಾವೇ ಸಪ್ರೇಟ್ ಮಾಡ್ಕೊಂಡ್ವಿ. ಅವ್ರು ಜೊತೆಗೆ ಒಟ್ಟಿಗೆ ಅವ್ರದ್ದು ಒಂದು ಸಪ್ರೇಟ್ ಊಟ ವ್ಯವಸ್ಥೆ ಮಾಡ್ಕೊಳೋದು, ನಾವೊಂದು ಊಟ ವ್ಯವಸ್ಥೆ ನಾವ್ ಒಂದ್ ಕಡೆ ಮೂಲೆಗಡೆ ಮಾಡ್ಕೊಳೋದು, ಎಲ್ಲ ಜೊತೆಗೆ ಒಟ್ಟಿಗೆ. ಓಕೆ, ಜಾಗ ಅಥವಾ ಸ್ಥಳ ಒಂದೇ ಇರ್ತಿತ್ತು, ಒಂದೇ ಜಿಲ್ಲೆ ಅಥವಾ ಒಂದೇ ಜಾಗದಲ್ಲಿ, ಊರಲ್ಲಿ ಒಂದೇ ಇರ್ತಿದ್ರಿ. ಬಟ್ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಮಲ್ಗೋದೆಲ್ಲ ಬೇರೆ ಇರ್ತಿತ್ತು. ಈಗ ಈ ಕಡೆ ಯಾವ್ರು ಇದ್ರೆ ಇನ್ನೊಂದ್ ಕಡೆ ನಾವಿರೋದು, ಅಲ್ಲೇ ಪಕ್ಕ ಒಟ್ಟಿ ಕುರಿ ಎಲ್ಲ ಜೊತೆ ತೊಳೆಯೋದು. ಆ ಕಡೆ ಇವ್ರಿದ್ರು, ಆ ಕಡೆ ನಾವು ನಂಗೆ ಮಾಡ್ಕೊಂಡಿದ್ವಿ. 1 ವರ್ಷ ಆಯ್ತು. ನಮ್ ಚಿಕ್ಕಪ್ಪ ಹಂಗೆ ಹಿಂಗೆ ನಿನ್ ಮಗ ಹೇಳ್ದಂಗ್ ಕೇಳಲ್ಲ, ಇಟ್ಲಾ ಅಂತಂದ್ರು. ಸರಿ ಅಂದೆ. ಆಗ ನಮ್ಮಮ್ಮನ ಈ ತರ ಸಾಡಿ ಹೇಳಿ ಚೇಂಜ್ ಮಾಡಿಸ್ಬಿಟ್ರ ಜಾಗ ಚೇಂಜ್ ಮಾಡಿಸ್ಬಿಟ್ಟು ತಿರ್ಗಾ ಪುನಃ ಅವ್ರು ಇವ್ರು ಬರೀ ಅಲ್ಗೋ ಇನ್ನ ಬುತ್ತಕ್ ಹೋಗೋದು, ಇನ್ನ ಬುತ್ತಕ್ ಹೋಗೋದು, ಹಿಂಗೆ ಆಯ್ತು ನಮ್ ಬಾಳು. ಬರೀ ಅಲ್ಗೋ ಹೊಡ್ಕೊಂಡು ಹೋಗೋದು, ಅಲ್ಲಿದ್ದ ಇಲ್ಲಿ ತುಂಬ್ಕೊಳೋದು, ಇಲ್ಲಿದ್ದ ಅಲ್ಲಿ ತುಂಬ್ಕೊಳೋದು, ಹಿಂಗೆ ಆಯ್ತು. ಒಂದ್ 4-5 ವರ್ಷ ಅವ್ರೇ ಇದ್ ಮಾಡ್ಬಿಟ್ರು. ಆಮೇಲೆ ನಾವ್ ಅಪ್ಪ ಏನ್ ಮಾಡ್ಬಿಟ್ರು, ಕೈ ಬಿಟ್ಟು ನೀನೇನ ಮಾಡ್ಕೊಳಪ್ಪ ಅಂತಂದು. ಈಗ ಬೆಂಗ್ಳೂರ್ ಇದ್ನ ತಮ್ಮ, ಇನ್ನ ಬೆಂಗ್ಳೂರ್ ಹೋಗಿಲ್ಲ. ನನ್ನ ತಮ್ಮನ ಇದ್ದ. ತಿರ್ಗಿ ಅವನು ಬಂದ, ಇನ್ನೊಬ್ಬನು ಬಂದ, ಅವನು SLC ಫೇಲ್ ಆದ ಬಂದ. ಅವಾಗ ಕುರಿ ಮಾಡಿವಿ. ಕುರಿ ಮಾಡಿ ನಾವ್ ನನ್ ಮದ್ವೆ ಆಗಿರ್ಲಿಲ್ಲ, ನಮ್ಮ ಅಕ್ಕ ಬಂತು. ಅವ್ನ ಗಂಡ ಕೈಲಿ ಏನೋ ಆಗ್ತಿಲ್ವಲ್ಲ, ಅವನೇನ್ ಮಾಡಿದಾರ, ಸರಿ ಬಿಡು ಅಂತಂದ್ ನಮ್ಮ ಮನೆ ಸೇರ್ಕೊಂಡ್ಬಿಟ್ಟು ಅವ್ರು ನಮ್ಮ ಅಕ್ಕ ಬಂದು.
ಕರ್ಕೊಂಡಿದ್ದೆ ಹಿಂಗೆ ಎಲ್ಲ ಕುಕ್ಕಿ ಎಲ್ಲ ಕಟ್ಕೊಂಡು ನಾವೇ ಸಪ್ರೇಟ್ ಮಾಡ್ಕೊಂಡು ನಾವೇ ಸಪ್ರೇಟ್ ಅಲ್ಲಿ ಹಿಂಗೆ ಊರಲ್ಲಿ ಹೋಗ್ತಾ ಹೋಗ್ತಾ ಮಿಸ್ಕೊಂಡು ಹೋಗಿ ಎಲ್ಲ ಪರಿಚಯ ಅಲ್ಲ ಜನ ಅಲ್ಲವಾ. ಸುಮಾರಲ್ಲಿ ಒಂದ್ 15 ವರ್ಷ ಆಯ್ತು. ಆಗ ಎಲ್ಲ ದೇಶ ಚೆನ್ನಾಗಿ ಗೊತ್ತಾಯ್ತು. ಓಕೆ. ಜನಗಳೆಲ್ಲ ಪರಿಚಯ ಮಾಡ್ಕೊಂಡು ಹಿಂಗೆ ಬೇರೆ ಊರುಗಳೆಲ್ಲ ನೋಡಿದ್ವಲ್ಲ, ಹಿಂಗ್ ಮೇಯ್ಸ್ಕೊಳೋಣ ಅಂತ ನಮ್ಮ ಅಕ್ಕನ ತಡೆ ಮೇಲೆ ಮನುಷ್ಯಂಡು ಊರ ಹತ್ರ ಇದ್ದಾನ. ಕರ್ಕೊಂಡಿದ್ದೆ ನಮ್ ಕುರಿ ಎಲ್ಲ ಇದ್ ಮಾಡ್ಕೊಳಕ್ಕೆ ಕರ್ಕೊಂಡೋಗಿ ಇಟ್ಕೊಂಡ್ವಿ. ಬಿಡು ನಮ್ಮ ಅಕ್ಕ ಇಲ್ಲಿದ್ದ ಕೆಟ್ಟ ಬಂದೈತೆ, ನಾನು ಇರ್ಲಿಲ್ಲ ಅವತ್ತು ಟೈಮ್ ನಲ್ಲಿ ಉಳಿಸ್ಕೊಳಕ್ಕೆ, ಇವಾಗ ಅದು ಉಳಿಸ್ಕೊಂಡು ಕಾಪಾಡ್ಕೊಂಡು ಒಳ್ಳೆ ಒಟ್ಟಿ ಎಲ್ಲ ಚೆನ್ನಾಗಿರೋಣ ಅಂತ ಮಾಡಿ. ಅಕ್ಕನ ಗಂಡನ್ನ ಬಿಟ್ಟಿತ್ತಷ್ಟೊತ್ತಿಗೆ? ಹಾ, ಬಿಟ್ಟಿದ್ರು. ಓಕೆ. ನಿಮ್ಮ ಹತ್ರ ಬಂದಾಗ ನೀವು ಆಯ್ತು ಇಲ್ಲೇ ಇರು ಅಂತ ಹೇಳಿದ್ರಿ. ಹೌದು ಸರ್. ಹಾಗೆ ಮಾಡ್ಬಿಟ್ರು. ಸರಿ ಅಂತಂದೆ ಕರ್ಕೊಂಡೋದ್ಮೇಲೆ ನನ್ನ ತಮ್ಗಳಿಗೂನು ನನ್ಗೂನು ಸಾಡಿ ಹೇಳಕ್ ನಿಂತ್ಕೊಂಡ್ಲು ನಮ್ಮಕ್ಕ. ಹಂಗೆ ಹಿಂಗೆ ನಿಮ್ಮ ತಮ್ಗಳೆಲ್ಲ ನಿಮ್ಮ ಅಣ್ಣ ಕುಡಿತಾನೆ, ದುಡ್ಡೆಲ್ಲ ಖರ್ಚು ಮಾಡ್ತಾನೆ ಅಂತ. ಸರ್ ನಾವ್ ಈಗಲೂ ಕುರಿಯಲ್ಲೇ ಕುಂತ್ಕೊಂಡಿದೀವಿ, ರಫ್ತಲ್ಲಿ ಊರಲ್ಲೇ ಇದ್ದೀವಿ ನಾವೀಗ. ಇವತ್ತು ಆ ತರ ಎಣ್ಣೆ ಕುಡ್ಕೊಂಡು ಈ ತರ ಮಾಡಿಲ್ಲ ಸರ್ ನಾನು. ಆ ತರ ಹೇಳ್ಬಿಟ್ರು, ಕಣ್ಣೀರ್ ಹಾಕೊಂಡ್ಬಿಟ್ಟು ನನ್ನ ತಮ್ಗಳಿಗೆಲ್ಲ ಜಗಳಕ್ಕೆ ಇಕ್ಬಿಟ್ರು ಬಂದ್ಬಿಟ್ಟು. ಸರಿ ಆಯ್ತು ಬಿಡು ಅಂತಂದೆ ಬಿಟ್ಟದೆ ಬಂದ್ಬಿಟ್ಟು, ನೀವೇ ಕಾಯ್ಕೊಳ್ರಪ್ಪ ನಾನ್ ಜಾಸ್ತಿ ಮಾಡ್ಕೊಂತ ಊರಕ್ಕೆ ಹೋಗಿ ಅಂತ ಬಿಟ್ಟು ಬಂದೆ ಸರ್. ಬಿಟ್ಟು ಬಂದು ಒಂದು 6 ತಿಂಗಳು ಕಷ್ಟಪಟ್ಟು ಇಲ್ಲಿ ನೆಲಗಡ್ಲೆ ಅಂತ ಹಾಕ್ತಿವಿ ಸರ್ ನಾವು. ನೆಲಗಡ್ಡೆ ಎಲ್ಲ ಹೊಡ್ಕೊಂಡು ನಾನೇ ಬೇರೆ ಕಡೆ ಎಲ್ಲ ಮಾಡಿ ಅವ್ರಿಗೂ ಕೆಲ್ಸಕ್ಕೆ ಹೋಗ್ಕೊಂಡು ನಾನು ಕೆಲ್ಸಕ್ಕೆ ಅವ್ರನ್ನ ಕರ್ಕೊಂಡು ಹಿಂಗೆ ಬದ್ಲು. ಅವ್ರಿಗೂ ನನಗೆ ಕೂಲಿ ಕೊಡಂಗಿಲ್ಲ, ನಾನು ಕೂಲಿ ಕೊಡಂಗಿಲ್ಲ ಅನ್ನಂಗೆ. ಮುಯ್ಯಾಳು ಅಂದೆ. ಹಿಂಗೆಲ್ಲ ಮಾಡ್ಕೊಂಡು ಅದೇ ನಾವು ನಮ್ಮಮ್ಮ ಏನಂದ್ಬಿಟ್ರು, ಒಂದಿನ ಕುರಿತ ಕೋಲಿ ಅಂತ ನನ್ನ ಜಗಳ. ನಮ್ಮ ಅಕ್ಕ ಅಲ್ಲಿದ್ದ ಇಲ್ಲಿ ನಮ್ಮಮ್ಮಗೆ ಸಾಡಿ ಹೇಳ್ತಾಳೆ, ಏನೋ ಮಾಡಿ ಆ ಜಗಳ ಮಾಡಿ ಇಲ್ಲಿ ಬರ್ತಾನೆ ಅಂತ. ನಮ್ಮಮ್ಮ ನಿನ್ ಕೈಲಿ ಏನೋ ಹಾಕಿಲ್ಲ ಹಾಗೆ ಹೀಗೆ ಅಂತ ನನ್ ಮೇಲೆ ಜಗಳ. ನನಗೀಗ ಹಿಂದಿದ್ದ ಕಷ್ಟಪಟ್ಟು 100 ಈಗ 30 ಕುರಿಯಲ್ಲಿ 150 ಕುರಿ 200 ಕುರಿ ಮಾಡ್ಬಿಟ್ಟು ಈ ತರ ನನ್ ಅಂದ್ಬಿಟ್ಟು ಬೇಜಾರಾಗಲ್ವ ಸರ್? ನಿನ್ ಕೈಲಿ ಏನೋ ಹಾಕಿಲ್ಲ ಹಾಗೆ ಹೀಗೆ ಅಂತ. ಅಂದ್ರೆ ನಿಮ್ಮ ಅಕ್ಕನ ಉದ್ದೇಶ ಏನಾಗಿತ್ತು? ಒಟ್ಟಿಗೆ ಸಾಡಿ ಹೇಳ್ಬಿಡ್ಕೋ ತರ ಕೆಡಕ್ ಬುದ್ದಿದ್ ಸರ್, ಜಾಸ್ತಿ ಇವತ್ತವರೆಗೂ ಕೆಡಕ್ ಬುದ್ದಿದ್ ಸರ್. ಅಂದ್ರೆ ತಮ್ಮಂದಿರಿಗೂ ನಿಮಗೂ ತಂದಿಡೋದು ಅಂತ ಸರ್. ತಮ್ಮಂದಿರು ಹೇಳಿದ್ದಂತ ಸಡನ್ ನಂಬಿಡ್ತಾ ಇದ್ರ? ನಾವ್ ನೆಂಬಿಡ್ತಿದ್ವಿ ಸರ್, ತಮ್ಗಳು ನೆಂಬ್ತಿದ್ರು. ನಮ್ಮ ಅಕ್ಕನು ಸರಿ ಹೇಳ್ಕಿರ್ತ ಹೊಂದ್ಕೊಂಡಿರ್ಬೇಕು, ನಾವು ನೆಲಂತೆ ಬದುಕ್ಬೇಕು ಅನ್ನೋ ಬುದ್ಧಿ ಇಲ್ಲ ಅಥವಾ. ನೀವು ಅದೇ ಕಾರಣಕ್ಕೆ ಊರಲ್ಲಿ ನಾನು ನೆಲಗಡ್ಲೆ ಹಾಕೊಂಡು ಅಥವಾ ವ್ಯವಸಾಯ ಮಾಡ್ಕೊಂಡು ಬದುಕ್ತೀನಪ್ಪ, ನೀವು ನೋಡ್ಕೊಳ್ಳಿ, ಅದೇನು ನೀವೇ ತಿನ್ಕೊಳ್ಳಿ ಅಂತ ಬಂದ್ರಿ. ಬಂದ್ಬಿಟ್ಟೆ ಸರ್, ನಾವು ಊರಿಗೆ ಕಾಡ್ದಾಗೆ ಬಂದ್ಬಿಟ್ಟೆ. ಮತ್ತೆ ಅದೇ ತಾಯಿಗೂ ಕೂಡ ಹೇಳ್ತಾ ಇದ್ರಿ, ಮತ್ತೆ ಹೋದ್ರಾ? ತಿರ್ಗಾ ಮತ್ತೆ ಓದಿ ಸರ್. ಮತ್ತೆ ಹೋದ್ವಿ, ಮತ್ತೆ ಹೋಗಿ ತಿರ್ಗಾ ಮಾಮೂಲಿ ತಿರ್ಗಾ ಭಯ ಅಂದ್ರು. ಈಗ ಮರಿ ಈಗ ಎಲ್ಲ ವ್ಯಾಪಾರ ಮಾಡ್ತಾರ. ನಾನ್ ತಮ್ಮನೇ ಬಿಟ್ಬಿಡ್ತು ಬೆಂಗಳೂರಿಂದ ಬಂದಿದ್ನಲ್ಲ ಆಲ್ರೆಡಿ. ಎಲ್ಲ ಯಾಕೆ ಕುರಿ ಜಾಸ್ತಿ ಬಂತು, ದುಡ್ಡು ಜಾಸ್ತಿ ಬರೋದಲ್ಲ ಅದಕ್ಕ. ಅದಿದ್ದ ನಾನ್ ತಮ್ಮನು ಕಳಿಸಿ ಮಾಡಿದ್ ಬೆಂಗಳೂರಿಂದ. ಕಳಿಸಿ ಬಿಟ್ಟು ಅವನು ಕುರಿ ಕಾಯಕ್ ನಿಂತ್ಕೊಂಡ್ಬಿಟ್ಟಿದ್ದ. ನಾನ್ ಬಿಟ್ಟು ಹೋಗಿದ್ನಲ್ಲ, ತಿರ್ಗಾ ಬಂದಾಗ ತಿರ್ಗಾ ಕಾಯ ಅಂದ ಸರ್. ಅಲ್ಲಿದ್ದ ಬಚ್ಚದ್ಗೂ ದುಡ್ಡಿಲ್ಲ ನನಗೆ, ಏನ್ ಮಾಡ. ಯಾಕೆಂದ್ರೆ ಈಗ ಅಲ್ಲಿ 4-5 ತಿಂಗಳು ಹೋಗಿರ್ಲಿಲ್ವಲ್ಲ ಯಾರ ಹತ್ರ. ಈಗ ನಾವು ಅದು ಟೈಮ್ ನಲ್ಲಿ ನಾನು ಜನನು ಯಾರನ್ನೂ ಪರಿಚಯ ಮಾಡ್ಕೊಂಡಿರ್ಲಿಲ್ಲ ಅಷ್ಟೊಂದು. ಅಲ್ಲಿ ಜಗಳ ಆದ್ಮೇಲೆ ಊರಿಗೆ ಬರಕ್ ಬಸ್ ಚಾರ್ಜ್ ಇರ್ಲಿಲ್ಲ? ಬಸ್ ಚಾರ್ಜ್ ಇರ್ಲಿಲ್ಲ ಸರ್. ಜಗಳ ಆಯ್ತಾ? ಜಗಳ ಆಯ್ತು ಸರ್, ಖರ್ಚಿಗೆ 1 ರೂಪಾಯಿನೂ ಕೊಡ್ತಿರ್ಲಿಲ್ಲ. ಈಗ ನೆಂಬಿ ಈಗ ಇನ್ನೊಬ್ರು ಜೊತೆಗಿರ್ತಾರೆ, ಇನ್ನೊಬ್ಬ 150 ಕುರಿ ಜೊತೆಗಿರ್ತಾವಲ್ಲ ನಮ್ ಜೊತೆಗೆ. ಅವರು ಬರ ಮೇವ್ ನೋಡ್ತಿರೋದ, ಅಲ್ಲಿ ಮೇವ್ ಐತನ ಇಲ್ಲಿ ಮೇವ್ ಐತನ, ಅವ್ರಿಗೆ ಹೋಗ್ಬರೋಣ ಇವ್ರಿಗೆ ಹೋಗ್ಬರೋಣ ಅಂತ ಕರ್ಕೊಂಡ್ ಹೋಯ್ತಾರ ಸರ್. ಸೊ ಮೊದ್ಲು ಹೋಗಿ ನೀವು ಮೇವ್ ನೋಡ್ಕೊಂಡು ಬರ್ತೀರಾ? ಮೊದ್ಲು ಹೋಗಿ ಮೇವ್ ನೋಡ್ಕೊಂಬಂದು ಅಲ್ಲಿ ಜಾಗ ಪಡಿಯೋದು ಸರ್ ನಾವು. ಅವಾಗ ಗಾಡಿ ಏನಿರಕ್ಕಿಲ್ವ ಸರ್, ಇನ್ನು ಅವಾಗ ಗಾಡಿ ಏನಿಲ್ಲ ನಮ್ಗೆ. ನಡ್ಕೊಂಡೆ ಹೋಗ್ತಿದ್ವಿ? ಮಾಮೂಲಿ ಬಸ್ ಹೋಗ್ತಿದ್ವಿ, ಬಸ್ ಇಳಿದ್ಬಿಟ್ಟು ಇಷ್ಟ ನಡ್ಕೊಂಡು ಹೋಗ್ತಿದ್ವಿ ದಿನೆಲ್ಲ. ಬೈಲೆಲ್ಲ ನೋಡ್ಕೊಂಡ್ ಬಂದಿವಿ ಸರ್. ಆಗ 1 ರೂಪಾಯಿ ದುಡ್ಡು ಕೊಡ್ತೀನಿ. ನಾವೊಂದು ಬೀಡಿ ಸೇರ್ತೀನಿ ಸರ್, ಅಷ್ಟೊಂದು ಬಿಟ್ಟು ಯಾವ್ದು ಮಾಡಲ್ಲ ಬಿಟ್ಟು. ಓಕೆ. ಆ ಖರ್ಚು ಕೂಡ 1 ರೂಪಾಯಿ ಹಿಂಗ್ ಕೊಡ್ತಿರ್ಲ, ನಿನ್ಗೆ ಯಾಕೆ ನಮ್ಗೆ ಇದಿಲ್ಲ ಅನ್ನೋದು. ಸರಿ ನನ್ಗೇನ್ ಮಾಡಿದೆ, ಯಾಕೆ ಬೇಜಾರ ಯಾಕೆ ಗುದ್ದಾಡಕ್ ಹೋದಿಯ ಸರ್ ಅಕ್ಕಪಕ್ಕಲ್ಲ ಸದ್ರ. ಕಿತ್ತಾಡ್ತಾರಂತೆ ವಾರ್ದಾಡ್ತಾರಂತೆ ಹಂಗಂತೆ ಹಿಂಗಂತೆ ಅಂತ. ಈಗ ದುಡ್ದಿದೀವಿ, ಸಂಪಾದನೆ ಮಾಡಿದ್ವಿ. ಈಗ ಕಿತ್ತಾಡಕ್ ಹೋದ್ರೆ ಸುಮ್ನೆ ಆಗ ಅಕ್ಕಪಕ್ಕ ಜನಕ್ಕೆ ಯಾಕೆ ಇದ್ ಮಾಡ್ಬೇಕು ಅಂತ ಮಾಡಿದ್ರೆ ನಾವು ತಿರ್ಗಾ ಕಡ್ಕೊಂಡ್ ತಿರ್ಗಾ ಊರಿಗೆ ಬಂದ್ಬಿಟ್ಟೆ ಸರ್. ಯಾರೋ ಗುರುಪ್ರವೇಶ ಐತ್ ನಮ್ ಮನೆ, ನಮ್ ಜೊತೆಗಿದ್ರಲ್ಲ ಅವ್ರದ್ದು. ಅವ್ರೂರಲ್ಲಿ ಅವ್ರೂರವ್ರು ಪರಿಚಯ ಇದ್ರಲ್ಲ, ಈ ಅವ್ರ ಊರ್ಗ್ ಹೋಗಿತ್ತು ಮೈಸೂರ್ ಕಡೆ. ಗೊತ್ತಪ್ಪ.
ಆಗ ಅವ್ರ ಪರಿಚಯದಲ್ಲ ಅವ್ರು ಹೋಗದ ನಾನೇ ಬಚ್ಚ ಜಿಕ್ನಿ ಅಂತ ಕರ್ಕೊಂಡ್ ಬಂದ್ರು ಸರ್. ಹ್ಮ್ ಈ ಗ್ರೂಪ್ ರೇಷಿಗೆ ಬರ್ತಾರಲ್ಲ ನಮ್ಮ ಪರಿಚಯದಲ್ಲ ಗ್ರೂಪ್ ರೇಷಿಗೆ ಬಂದ್ರಲ್ಲ, ಹ್ಮ್ ಇವಾಗ ಬಾ ಬಚ್ಚ ಜಿಕ್ನಿ ಅಂತ ಕರ್ಕೊಂಡ್ ಬಂದ್ರು ಸರ್. ಹ್ಮ್ ಸರಿ ಬಿಡು ಅಂತ ತಿರ್ಗಿ ಬಂದು ಊರ್ ಸೇರ್ಕೊಂಡೆ. ಹ್ಮ್ ತಿರ್ಗಾ ಊರ್ ಸೇರ್ಕೊಂಡ ಕಾಲ್ ಹಿಡ್ಕೊಂಡಿದ್ದೀನಿ, ಬಾ ನಿನ್ ತಮ್ಮ ಅಂತೀನಿ, ಬಾರಪ್ಪ ಕುರಿ ತಪ್ಪ ಹೋಗು ಅಂತ ನಮ್ಮಪ್ಪ. ಹ್ಮ್ ನನ್ ಕುರಿನೂ ಬೇಡ ಏನೂ ಬೇಡ, ನೀವ್ ಚೆನ್ನಾಗಿರೋಗ್ರಪ್ಪ, ನೀನು ನಿನ್ ಮಗಳು ಎಲ್ಲಾ ಚೆನ್ನಾಗಿರ್ರಿ, ಹ್ಮ್ ನನ್ಗೆ ಯಾವ್ದು ಬೇಡ, ನಾನೇನೋ ನನ್ನ ಜೀವನ ಏನೋ ರೂಪಿಸ್ಕೊಂತೀನಿ. ನಾನು ಮದ್ವೆ ಬಿಡಿದ್ ಸರ್ ಮುಂಚೆ, ಏನಪ್ಪ ಚಿಕ್ಕ ವಯಸ್ಸಿಗೆ ಮದ್ವೆ ಬಿಡಿದ್ವಲೆ. ಮದುವೆ ಆಗಿದ್ರಾ? ಹಾ ಅಂದ್ರೆ ಇಷ್ಟೆಲ್ಲ ನಡೆಯೋ ಸಮಯದಲ್ಲಿ ನಿಮ್ಮ ಹೆಂಡತಿ ಕೂಡ ಇದ್ರಾ? ನಮ್ ಹೆಂಡತಿ ನಮ್ ಊರಲ್ಲಿದ್ದು ಸರ್ ಅವಾಗ, ನಾವ್ ಅಪ್ಪನ ಮನೇಲಿ ಇದ್ರು ಆಗ. ಓಕೆ, ಬಟ್ ಮದುವೆ ಆಗಿದ್ದು ಹೇಳಲೇ ಇಲ್ಲ ನೀವು? ಮುಂಚೆ ಮದ್ವೆ ಆದ್ವಿ ಸರ್, ಮುಂಚೆ ಮದ್ವೆ ಆದ್ವಿ ಅಂದ್ರೆ ನೆಂಟ್ರ ಹತ್ರ ಕುರಿ ಹೊಡ್ಕೊಂಡಿದ್ವಿ ಸರ್ ಒಂದ್ಸಲ. ಹ್ಮ್ ಕುರಿ ಹೊಡ್ಕೊಂಡಿದ್ವಿ. ನಮ್ ಚಿಗಮ್ಮ ಮಗ ಅದೇ ನಾವ್ ಕುರಿಯಲ್ಲಿದ್ದು ಚಿಗಮ್ಮ ಕುರಿಯಾಗಿದ್ದನಲ್ಲ, ಹ್ಮ್ ಅವ್ರ ಮಗ ಇಷ್ಟಪಟ್ಟಿದ್ರು ಅವ್ರನ್ನ. ಹ್ಮ್ ಅವ್ರ ಮಗ ಇಷ್ಟಪಟ್ಟಾಗ ಅಲ್ಲೇ ಮನೇಲೆ ಇಟ್ಕೊಂಡಿದ್ರು, ಅವ್ರ ಮನೇಲೆ. ಹ್ಮ್ ನಾನು ಒಂದ್ಸಲ ನೋಡಕಂತ ಕುರಿ ಅವ್ರ ಊರಿಗೆ ತುಂಬ್ಕೊಂಬಂದ್ವಿ, ಮೈಸೂರು ತಾಳಿದ್ದವ. ಹ್ಮ್ ಅವ್ರು ತುಂಬ್ಕೊಂಬಂದಾಗ ಹೋದಿ, ನಾನು ಒಂದ್ಸಲ ಬೇರೆ ಕಡೆ ಇದ್ದು ಕುರಿ, ಊರ್ ಬೇರೆ ಕಡೆ ಇತ್ತು. ಹ್ಮ್ ಅವ್ರ ಊರಿಗೆ ಹಿಂಗೆ ಕಡ್ಲೆ ಗಿಡ ಕೆಳಗೆ ಬಾ ಅಂತ ನಮ್ ಚಿಗಮ್ಮ ಗಂಡ ಕರೆದ್ರು. ಹ್ಮ್ ನಾವ್ ಕಳ್ಸೋಕಿಲ್ಲ, ಹಿಂಗೆ ಕುರಿ ಕಾಯ್ಬೇಕು, ಅವ್ನು ಇಲ್ಲಿ ಕುರಿ ಕಾಯಕ್ಕಾಗಲ್ಲ, ಹಿಂಗೆ ಅಂತಿದ್ರು. ನಾನು ಅದನ್ನ ಮಾಡಿದೆ, ಸುಮ್ನೆ ಎಲ್ಗೋ ಹೋಗ್ಬಿಡ್ತೀನಿ ಅಂತಂದು ಹೋಗ್ಬಿಟ್ಟೆ, ಅದೇ ಹೋಗ್ಬಿಟ್ಟೆ. ಹ್ಮ್ ಹೋದೆ, ಒಂದಿನ ನಮ್ಮ ಚಿಗಮ್ಮ ಗಂಡ ಹೇಳ್ತಿದ್ರು, ಹ್ಮ್ ರಾಜಮ್ಮ ಸೂಜಿ ಮುತ್ಕೊಟ್ಟಂಗಿರ್ಬೇಕು, ಆ ಕಡೆ ರಘು ಬಂದವ್ರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಹ್ಮ್ ನಾನೇನ್ ಮಾಡ್ಕೊಂಡು, ಈಗ ಬೇರೆಯವ್ರು ಇಷ್ಟಪಟ್ಮೇಲೆ ನಾವ್ ಇಷ್ಟಪಡ್ಬಾರ್ದು ಹ್ಮ್ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿ ಸುಮ್ನಾಗ್ಬಿಟ್ಟೆ ಅಲ್ಲಿಗೆ ಸರ್. ಹ್ಮ್ ಸರಿ ಬಿಡೋಣ ಸುಮ್ನಾದೆ. ಅವ್ರ ಜೊತೆ ಇದ್ವಿ, ಚನ್ನಗಿರಿ ಕಡೆ ಬಂದ್ವಿ. ಆಗ ಹ್ಮ್ ಚನ್ನಗಿರಿ ಕಡೆ ಬಂದಾಗ ಅವ್ರ ಊರಲ್ಲೇ ಇದ್ರು. ಹ್ಮ್ ಯಾರು ನಮ್ ಚಿಗಮ್ಮ ಅವ್ರ ಊರಲ್ಲೇ ಇದ್ರು, ನಮ್ಮ ಮದ್ವೆ ಆಗಿದ್ವಲ್ಲ ಅವ್ರು. ಹ್ಮ್ ಅವ್ರಿಗೊಂಥರ ಏನೋ ಪಿಡ್ಸ್ಕೊಂಡಂಗ ಆಗ್ಬಿಡ್ತು. ಹ್ಮ್ ಅವ್ರೇನ್ ಮಾಡ್ಬಿಡ್ತು, ಅದೇ ಕಳಿಸ್ಬಿಟ್ಟು ಊರಿಗೆ, ಯಾಕೆ ನಮ್ ತಲೆ ಮೇಲೆ ಬರ್ತೈತಿ, ಸವಸನೆ ಬೇಡ ಅಂತ ಹ್ಮ್ ಹ್ಮ್ ಅದೇ ಕಳಿಸ್ತಾ. ತಿರ್ಗಾ ನಾವು ಅವ್ರ ಊರ ಹತ್ರ ಹೋದ್ವಲ್ಲ, ಹ್ಮ್ ಹ್ಮ್ ಅವಾಗ ಹಿಂಗೆ ಅವಾಗ ಪ್ರೀತಿಸಿ ಮದ್ವೆ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಮದ್ವೆ ಆಗಿ ಬಂದಿ ಸರ್. ಅಂದರೆ ಈಗ ನೀವು ಮೊದಲನೇ ಸಾರಿ ತಮ್ಮ ಅಕ್ಕ ಅವ್ರ ಜೊತೆ ಜಗಳ ಮಾಡಿಕೊಂಡು ನಾನು ಬೇಸಾಯ ಮಾಡ್ತೀನಿ ಅಂತ ಬಂದಾಗಲೂ ಹೆಂಡತಿ ಮನೇಲೇ ಇದ್ರು? ಮನೇಲಿದ್ದು ಸರ್. ಸರಿನಪ್ಪ, ಆಯಿತು. ಈಗ ಬಂದ್ರಿ, ಮತ್ತೆ ಅಪ್ಪ ಹೇಳಿದ್ರು, ಇಲ್ಲ ನೀವು ಚೆನ್ನಾಗಿರಿ, ನಾನು ಹೋಗಲ್ಲ ಅಂತ ಹೇಳಿದ್ರಿ. ಆಮೇಲೆ ಏನಾಯ್ತಪ್ಪ? ಇಲ್ಲ, ನಿನ್ ತಮ್ಮ ಅಂತೀನಿ, ಹೋಗಪ್ಪ, ಎಲ್ಲ ಹಾಳಾಗೋಯ್ತೈತಿ, ನಾವು ತಿರ್ಗಾ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಲ್ಲೆಲ್ಲ ಕಳ್ಕೊಂಡ್ಬಿಟ್ರ ಅವನ್ನ, ಏನ ಮಾಡುವಾಗಪ್ಪ, ನೀನ್ ಇಲ್ದ್ರ ಕುರಿನೇ ಉಳಿಯಲ್ಲ, ನೀನಿದ್ದೆಲ್ಲ ಕುರಿ ಅಂತಂದ್ ಹೇಳಿದ್ರು. ಸರಿ ಅಂತ ಹೋದೆ ಸರ್. ಹೋದಾಗ ಹಿಂಗೆ ಪುನಃ ತಿರ್ಗಿ ಹಿಂಗೆ ಜಗಳ, ನನ್ನ ನಾಟಗಳ ಅಲ್ಲೆಲ್ಲ ಕೇಳಿಸ್ಕೊಂಡಾನೆ, ಇಲ್ಲಿಗೆಲ್ಲ ಬಂದಾನೆ ಅಂತ ತಿರ್ಗಾ ಪುನಃ ಜಗಳ. ನಾನು ಇನ್ನೇಸರಿ ಸೋತೋಗದ, ನನಗ್ ಭಾರಿ ಸಿಟ್ಟು ಬಂದ್ಬಿಟ್ಟು ಹೊಡೆದ್ಬಿಟ್ಟೆ ಸರ್. ಒಬ್ಬನ್ ತಮ್ಮನ್ನ, ನೆರಳು ತಮ್ಮನ್ನ ಹೊಡೆದ್ಬಿಟ್ಟೆ, ಇವಳನ್ನ ಹೊಡೆದ್ಬಿಟ್ಟೆ, ನಮ್ಮ ಅಕ್ಕನನ್ನು. ಇಷ್ಟೊಂದೆಲ್ಲ ನಾನು ವಿಸ್ಕೊಳಕಂತ ಬಂದೆ, ನೀನ್ ಇದೇ ತರ ಜಮ ಮಾಡ್ತಾ ಇದೀಯ ಅಂತ ಹೊಡೆದ್ಬಿಟ್ಟೆ. ತಿರ್ಗಾ ಊರ ಹತ್ರ ಹೋಗ್ಬಿಟ್ಟು, ಹಿಂಗೆ ನಿಮ್ಮಂತರಲ್ಲಿ ಕಂಪ್ಲೇಂಟ್ ಕೊಡ್ಬೇಕು, ನನ್ನ ತಮ್ಮನ ಮೇಲೆ ಬರ್ರಿ ಅಂತ ಕರ್ದಾರೆ. ಅವಾಗ ಅವರೇ ಬೈದ್ ಕಳ್ತಾರೆ, ಏನಮ್ಮ ನೀನ್ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು ನಿನ್ ಗಂಡನ ಮನೆ ಬಿಟ್ಟು ಬಂದಿಯಲ್ಲ, ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡಿದ್ದು ಅವ್ರ ಕಷ್ಟ ಸುಖ ನೋಡ್ತಾವ್ರಲ್ಲ, ನೀನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಮರ್ಯಾದೆ ಇತ್ತು ಅಂತ ಬೋದ್ ಕಳ್ಸವ್ರೆ. ಸರಿ ಬಿಡು ಅಂತಂದ್ರು, ಅಲ್ಲಿಗೆ ಸುಮ್ನಾದ್ರು. ಅವಾಗ ಬೇರೆ ಎಲ್ಲ ಮಾಡ್ಕೊಂಡ್ವಿ, ಬೇರೆ ಕಡೆಗೆ ನಾವು ಸ್ವಲ್ಪ ಶಿಫ್ಟ್ ಆಗ್ಬಿಟ್ವಿ. ಈ ಜೊತೆಗಾರನ್ನ ಬಿಟ್ವಿ, ಬೇರೆ ಒಬ್ಬ ಒಂಟಿ ಇದಾಗಿ ಹೋಗ್ಬಿಟ್ವಿ. ಅಲ್ಲಿ ನಮ್ಮ ಅಕ್ಕ ಒಂದ್ ತಪ್ಪು ಕೆಲಸ ಮಾಡ್ಬಿಟ್ವಿ ಊರಲ್ಲಿ. ಊರಿಗೆ ಮೈಸೂರು ಕಡೆ ಹೋಯ್ದ್ವಲ್ಲ. ಅಂದ್ರೆ ನಿಮ್ಮೂರಲ್ಲ, ಅಂದ್ರೆ ಸಂಚಾರಿ ಆಗಿದ್ದಾಗ್ಲೇ? ಹೌದು ಸರ್. ಅಲ್ಲಿ ಒಂದ್ ತಪ್ಪು ಕೆಲಸ ಮಾಡ್ಬಿಟ್ರು, ನನಗ್ ಗೊತ್ತಾಗ್ಲಿಲ್ಲ, ಲೇಟ್ ಆಗಿ ಗೊತ್ತಾಯ್ತು ಸರ್. ಏನು? ಹಿಂಗೆ ಬೇರೆ ಪ್ರಸಂಗ ಆಯ್ತು ಸರ್. ಅಂದ್ರೆ ನೀವು ಊರೂರ್ ಮೇಲೆ ಅಲಿಬೇಕಾದ್ರೆ ಇತ್ತ? ಸರ್, ಅಲ್ಲಿ ಯಾರು ಸಿಗ್ತಾರಂತವ್ರು? ಅಂದ್ರೆ ಊರಿಂದ ಊರಿಗೆ ಹೋಗೋರಲ್ವಾ, ಅದು ಹೇಗ್ ಸಾಧ್ಯ? ಅದೆಲ್ಲ ನೋಡಿತಾರ ಸರ್, ಕರೆ ಕುರಿಯೋರು ಚೆನ್ನಾಗ್ ಪರಿಚಯ ಇರ್ತಾರ ಸರ್, ಹೋಗಿರ್ತಾರ ಅವ್ರೆಲ್ಲ ಮನೇಲಿ. ಅವ್ರ ಮನೇಲಿ ಊಟ ಮಾಡ್ತೀನಿ, ನಮ್ಮ ಮನೇಲಿ ಅವ್ರು ಬಂದು ಊಟ ಮಾಡ್ತಾರೆ, ಹಿಂಗ್ ಹೋಗಿದ್ದಾಗ. ಓಕೆ, ಒಂದ್ ಊರಲ್ಲಿ ಹಬ್ಬ ಅಂದ್ರೆ ಎಷ್ಟು ದಿನ ಇರ್ಬಲ್ಲಿರಿ ನೀವು? ಒಂದ್ ಊರಲ್ಲಿ ಒಂದು 3 ತಿಂಗಳು ಸುಸ್ತು. ಓಕೆ, ಹಾಗೆ ಒಂದು ಊರಲ್ಲಿ ಇದ್ದಾಗ ಆಗಿರೋದು ಇದು? ಆಗಿರೋದು ಸರ್. ಬಟ್ ನಿಮ್ಮ ಅಂದ್ರೆ ಕುರಿ ಜೊತೆ ಓಡಾಡೋ ಸಮಯದಲ್ಲಿ ಇಂಥ ಎಡವಟ್ಟು ಆಗಿರೋದು? ಇಂಥ ಎಡವಟ್ಟು ಆಯ್ತು. ಬಟ್ ನಿಮ್ಗೆ ಹೇಗೆ ಗೊತ್ತಾಯ್ತು?
ನಮಗ್ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಕುರಿ ನಾ ಬಿಟ್ಟೋಗ್ಬಿಟ್ನಲ್ಲ, ಈಗ ನಮ್ ಬಂದ್ ಊರಲ್ಲಿ ಇದ್ನಲ್ಲ. ಸೊ ಅವಾಗ ಆಗಿರೋದು. ಅವಾಗ ಹೋದ್ನಲ್ಲ, ಅವಾಗ ಪುನಃ ಬೇರೆ ಊರ್ತ ಕೊಡ್ಕೊಂಡ್ ಹೋದ್ನಲ್ಲ. ಅವಾಗ ಒಂದ್ ಕುರಿ ನೋಡ್ಕೊಂಡಿಲ್ಲ, ಯಾಕೆಂದ್ರೆ ಎಲ್ಲಾ ಕೆರೆಗಳು ಮೇಯಿಸ್ಬಿಟ್ಟು ಎಲ್ಲ ಒಂಥರ ಬೂಳಾಗ್ಬಿಟ್ಟು ಒಳಗೆಲ್ಲ. ಓಹೋ. ಅವಾಗ ಫುಲ್ ಲಾಸ್ ಆಗ್ಬಿಡ್ತು ಕುರಿಯಲ್ಲಿ, ಯಾವ್ದೋ ₹1 ಅಧಿಕ ಬೋದಂಗಾಯ್ತು ಸರ್. ಹಾಗೆ ಮಾಡ್ದೆ, ಔಷಧಿ ಗೀಸಿ ಊದ್ಬಿಟ್ಟು ಏನೋ ಮಾಡಿ ಚೆನ್ನಾಗ್ ಮಾಡ್ಕೊಂಡೆ. ಅವಾಗ ಲಾಸ್ ಆಯ್ತಲ್ಲ, ನನ್ನ ತಮ್ಮನ ಬೆಂಗ್ಳೂರ್ ಕಡೆ ತಿರಪ್ಪ ಅವ್ನ ಹೊರ್ಟೋಗ್ಬಿಟ್ಟ ಅವಾಗ್ಲೆ. ನೆರಳು ತಮ್ಮ. ಈ ಅಮ್ಮ ಒಂದ್ ಸ್ವಲ್ಪ ಗೊತ್ತಾಯ್ತೈತಿ, ಇನ್ನೇನು ನಾಳೆಗೆ ಇವತ್ತು ಗೊತ್ತಾಯ್ತೈತೆ ಅನ್ನೋ ಟೈಮ್ನಲ್ಲಿ ಅವಳು ನೈಟೇ ಪರಾರಿ. ಬಟ್ ನಿಮಗೆ ಗೊತ್ತಾಗಿರ್ಲಿಲ್ಲ ಆಕೆ ಹೋಗೋವರೆಗೂ ಕೂಡ? ಇಲ್ಲ, ಹೋಗೋವರೆಗೂ ಗೊತ್ತಾಗಿಲ್ಲ. ಹೋದ್ಮೇಲೆ ಗೊತ್ತಾಯ್ತು ಸರ್ ನನ್ಗೆ ಈ ತರ ಐತೆ ಅಂತ. ಯಾಕೆ ಹಿಂಗೆ ಫ್ರೆಂಡ್ಗಳು ನಮ್ ಕುರಿಯರ್ ಪಕ್ಕ ಇದ್ರಲ್ಲ, ಅವ್ರು ಹೇಳಿ ನಿಮ್ ಅಕ್ಕ ಈ ತರ ಐತೆ ಅಂತಂದ್ ಹೇಳಿ ಸರ್. ಆಗ ಸರಿ ಬಿಡು ಅಂತಂದ್ರೆ ಸುಮ್ನೆ ನನ್ನ ತಮ್ಮ ನಾನು ಇಬ್ಬಳೇ ಸರ್. ಊಟ ಮಾಡ್ಕೊಂಡವ್ರು ನಾವೇ, ಮರಿ ನೋಡ್ಕೊಂಡವ್ರು ನಾವೇ, ಕುರಿ ನೋಡ್ಕೊಂಡವ್ರು ನಾವೇ. ಅಂದ್ರೆ ತಮ್ಮ ಸ್ವಲ್ಪ ಬೆಂಬಲವಾಗಿದ್ರ? ಬೆಂಬಲಾಗಿದ್ದಾಗ ಆಗ ಬಿಡು, ಈಗ ನಾನು ಹೆಂಗೋ ಓಡಾಡ್ಕೊಂಡಿದ್ದೆ, ಈಗ ತಮ್ಮ ಹೋಗಿ ಒಂದ್ ಸ್ವಲ್ಪ ಊರಲ್ಲಿ ನೋಡ್ಕೊಂಡ್ ಬರ್ಲಿ, ಬೋರ್ ಹಾಕ್ಸಿದ್ರು ಸರ್. ಆಗ ಹೊಸ ಬೋರ್ ಹಾಕ್ಸಿದ್ ನೋಡ್ಕೊಂಡ್ ಬರ್ಲಿ ಬಿಡು ಅಂತ ಕಳಿಸ್ತೆ ಸರ್. ಕಳಿಸಿ ನಾನು ಕುಕ್ಕಿಯನ್ನು ನಾನೇ ನೋಡ್ಕೋಬೇಕು, ಮರಿ ನಾನು ಒಬ್ನೇ ಅಲ್ಲಿ ಅವ್ರ ಊರಲ್ಲಿ ಅಂದ್ರೆ ಒಬ್ನೇ. ಹೋಗಪ್ಪ ನೋಡ್ಕೊಂಬ ಅಂತ ಹಿಂಗೆ ಒಂದ್ ಶಿವರಾತ್ರಿ ಅಂತ ಬಂದೆ, ಶಿವರಾತ್ರಿ ಕಳಿಸ್ತೆ ಸರ್. ಕಳಿಸಿ ಮೇಲೆ 1 ವಾರ ಆಯ್ತು, ಬರ್ಬೋದಾ? ಬರ್ಲೇ ಇಲ್ಲ ಸರ್. ತಿರ್ಗಿ ಅಪ್ಪರ್ ಫೋನ್ ಮಾಡಿದೆ, ಏನಪ್ಪಾ ಕಳ್ಸ್ಕೊಡಪ್ಪ ಅಂತ. ಬೋಳಿಮ ನೀನೇನ್ ಕುಂತಿಲ್ಲ, ಅವನು ನೀರ್ ತಿರುಗ್ತಾ ಇದ್ದಾನೆ, ನೀನ್ ನೋಡ್ಕೊಳ ಕುರಿ ಬೋಳಿಮ, ಈಸ್ನ ಕಾದಿಲ್ಲ ನಾವು ಅಂತಂದ್ಬಿಟ್ರು ನಮ್ಮ ಅಪ್ಪರು. ನನ್ಗೆ ಯಾಕೋ ಭಾರಿ ಹಿಂಸೆ ಆಗ್ಬಿಡ್ತು, ನಮ್ಮ ಅಕ್ಕ ನೋಡಿದ ಈ ತರ ಮಾಡ್ಬಿಟ್ರು. ನಿಮ್ ಹೆಂಡತಿ ಹಿಂಗ್ ಕರ್ಕೊಂಬರಲ್ವಾ ನೀವ್ ಹಿಂಗ್ ಬಂದಾಗ? ಅವಾಗಿನ್ನ ಚಿಕ್ಕ ಮಗ ಸರ್ ನಮ್ಗೆ, ಹೆಂಗ್ಸ್ರು ಇನ್ನ ಹಾಲು ಕುಡಿತಾ ಇದ್ ಗಂಡು ಮಗ. ಅಂದ್ರೆ ನಿಮ್ಗೊಂದ್ ಮಗು ಆಗಿತ್ತು? ಮಗು ಆಗಿತ್ತು ಸರ್, ಲಾಸ್ಟ್ನೇ ಮಗು ಅದೇ. ಓಕೆ. ಸಾಮಾನ್ಯವಾಗಿ ನೀವು ಹೆಂಡತಿ ಕರ್ಕೊಂಡು ಹೋಗಿದ್ದಿಲ್ವೇ ಇಲ್ಲ ಈ ವಿಚಾರಕ್ಕೆ ನೀವು ಹೊರಗಡೆ? ಕರ್ಕೊಂಡು ಬಂದಿದ್ವಿ ಅದಕ್ಕಿಂತ ಮುಂಚೆ, ಪ್ರೆಗ್ನೆಂಟ್ ಆಗತ್ತೆ ಮುಂಚೆ ಅವರು ಕಷ್ಟ ಬಿದ್ದು ಕುರಿ ಕಾದವ್ರೆಲ್ಲ ಮಾಡ್ಯಾರ ಅವರು. ಬಟ್ ನೀವೀಗ ಹೇಳ್ತಿರೋ ಸಮಯಕ್ಕೆ ಆಕೆ ಬಾಣಂತನ ಮಾಡ್ಕೊಳ್ತಾ ಇದ್ರು? ಬಾಳ್ತಂತ ಮಾಡ್ಕೊಂತ ಇದ್ರು ಸರ್. ಆಯ್ತು, ಅಪ್ಪ ಇಲ್ಲ ಗಣಪ, ಅವನು ಇಲ್ಲೇ ಏನೋ ಮಾಡ್ತವನೆ, ನೀನ್ ಸುಮ್ ಕಾಯ ನೀನೇ ಅಂದ್ಕೊಂಡು ಹೇಳಿದ್ರು. ಹೌದು ಸರ್. ಅವಾಗ ಸರಿ ಬಿಡು ಅಂತ ಸುಮ್ನೆ ಅದೇ, ನೋಡೋಣ ಏನ್ ಬರ್ತಾರೆ ಏನ್ ಕತಿ ಅಂತ ಹಿಂಗೆ ಮಾಡ್ಕೊಂಡು ಸುಮ್ನೆ ಅದೇ. ಬಂದಿದಂಗೆ ಅವಾಗ ಏನ್ ಮಾಡಿದೀಗ, ಇಲ್ಲ ಅಡ್ಗೆ ಮಾಡೋ ಯಾರು ಇಲ್ವಲ್ಲ ನಮ್ಗೆ. ಅವಾಗ ನಾನೇ ಮಾಡ್ದೆ, ಬೋರ್ ಹಾಕ್ಸಿದ್ವಲ್ಲ, ತೆಂಗಿನಕಾಯಿ ತಗೊಂಡು ಅಲ್ಲೇ ಪಚ್ಚಾರಿ ಹೊಲದಲ್ಲಿ ಕಿತ್ಕೊಂಡು ತೆಂಗಿನಕಾಯಿನೂ ರಾಗಿ ಅಕ್ಕಿ ಇದ್ವು, ಅವನ್ನ ಮನೆ ಹತ್ರ ಹಾಕಿ ಹಿಂಗ ನಮ್ಮ ಹೆಂಗ್ಸನ್ ಕರ್ಕೊಂಡ್ ಬರ್ತೀನಪ್ಪ ನೋಡ್ಕೆ ಬಯೋಗಿ. ಈಗ ಇವ್ರನ್ನ ಪರಿಚಯ ಮಾಡ್ಕೊಂಡಿದೀನಿ, ಒಳ್ಳೆಯವ್ರು ಇವ್ರು, ಒಳ್ಳೆಯವ್ರಂತ ಸುಮ್ನೆ ಅಕ್ಕಿ ಬೇಡ, ನೋಡ್ಕೊಂಡು ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಯೋಗಿದ್ದಿರು ಅಂತಂದ್ ಹೇಳ್ಕೊಟ್ಟು ಅದೇ ಬಂದೆ ಸರ್. ನಮ್ ಹೆಂಗ್ಸನ್ ಕರ್ಕೊಂಡ್ ಬರೋದು ಅದೇ ಆಟದಲ್ಲಿ ಅಂತ ಒಂದ್ ಆಟ ಮಾಡ್ಕೊಂಡು ಬಂದೆ. ಪುನಃ ತಿರ್ಕೊಂಡು ನಮ್ ಹೆಂಗ್ಸನ್ ಕರ್ಕೊಂಡು ಹೋಗೋದೊಳಗಾಗಿನ 1-2 ಕೊಡ್ಲಿ ಟಗರುಗಳು ಇಲ್ವೇ ಇಲ್ಲ ಸರ್. ಅಂದ್ರೆ ನಿಮ್ ತಮ್ಮನ ಒಬ್ಬರನ್ನೇ ಬಿಟ್ಟು ಹೋಗಿದ್ರಾ? ಹೌದು ಸರ್, ನನ್ ತಮ್ಮನ ಒಬ್ನೇ ಬಿಟ್ಟು. ರಾತ್ರಿ ಎಲ್ಲ ಆತ ಒಬ್ನೇ ಇರ್ತಿದ್ನ? ನೈಟ್ ಹೊತ್ತು ಅವನ ಒಬ್ನೇ. ಅಂದ್ರೆ ನಿಮ್ಗೆ ನಿಮ್ಮಂತ ಪರಿಚಯ ಇದ್ರಲ್ಲ. ಓಕೆ, ಅಲ್ಲಿ ಯಾರು ಗೊತ್ತಿರೋರ ಹತ್ರ ಹೇಳ್ಬಿಟ್ಟು ಹೋಗಿದ್ರಿ? ಹೇಳ್ಬಿಟ್ಟು ಹೋಗಿ ಊರಾರ ಇದ್ರಲ್ಲ, ಊರಾರಿಗೆ ಹೇಳ್ಬಿಟ್ಟು ಇದ್ ನೋಡ್ಕೊಳ್ರಪ್ಪ ನಾವ್ ಹಿಂಗಿರಲ್ಲ ಅಂತ. ಅವರು ಒಂದ್ ಸ್ವಲ್ಪ ಇದು ಮಾಡ್ಬಿಟ್ಟಾರೆ. ಕದ್ದಿದ್ದಾರೆ. ಓಹೋ, ಟಗ್ರನೆ? ಟಗರುಗಳೇ. ಎಷ್ಟು? ಒಂದು 3-4 ಕದ್ದಿದ್ರು ಸರ್. ಬಟ್ ತಮ್ಮ ಅಂದ್ರೆ ನೀವು ಬರೋವರೆಗೂ ತಮ್ಮನಿಗೂ ಗೊತ್ತಾಗಿಲ್ವಾ ಅದು? ಗೊತ್ತಾಗಿಲ್ಲ ಸರ್. ಅಂದ್ರೆ ಅಷ್ಟು ಕುರಿಯಲ್ಲಿ ಕೆಲವೊಮ್ಮೆ ಗೊತ್ತಾಗ್ಲಿಕ್ಕಿಲ್ಲ? ಗೊತ್ತಾಗ್ಲಿಲ್ಲ. ತಿರುಗಿ ಪುನಃ ಬಂದು ನಾನು ಅವಾಗ ನಮ್ಮ ಹೆಂಗ್ಸನ್ ಕರ್ಕೊಂಡ್ ಬಿಟ್ಟು ತಿರುಗಿ ಕುರಿ ಒಳಕ್ ಹೋಗಿ ನೋಡಿದೆ, ಎಲ್ಲ ಟಗರುಗಳು ಇಲ್ವೇ ಇಲ್ಲ ಅಂತಂದ್ರೆ, ಇಲ್ಲ ಅವ್ರಿಗೆ ಹೇಳ್ತೀವಿ ಹೋಗಲ್ಲ, ನನ್ಗೆ ಹೆಂಗ್ ಗೊತ್ತು? ಯಾರು? ನನ್ನ ತಮ್ಮ ಸರ್. ಎಷ್ಟು ವರ್ಷ ನಿಮ್ ತಮ್ಮಂಗದ? ತಮ್ಮನ್ಗ ಅವಾಗ ಒಂದು 20 ನಡೀತು ಸರ್. ಸೊ ಸ್ವಲ್ಪ ಆತನು ಅವಾಜ್ ಹಾಕೋ ರೇಂಜ್ ಇದ್ರು? ಅವಾಜ್ ಹಾಕೋ ರೇಂಜ್ ಇದ್ದ ಸರ್. ಆಗ ಸರಿ ಬಿಡಿ, ಯಾಕ ನನ್ಗೆ ಸರಿ ಇಲ್ಲ ಗಂಗ, ಯಾಕೆ ತಿರುಗಿ ಬಿದ್ರೆ ಈಗ ಅದು ಇದು ಕೂಡ ಈಗ ಬಿಟ್ಟು ಹೊಟ್ಟೋಗ್ಬಿಟ್ರೆ ನಾನೇನ್ ಮಾಡೋದ ಒಬ್ನೇ? ತಿರುಗಿ ಕುರಿ ಕಾಯಿರಿಲ್ಲ. ತಿರುಗಿ ನಮ್ಮ ಹಾಲ್ ಕುಡಿಯೋ ಮಗ ಕಟ್ಕೊಂಡು ನಮ್ಮ ಹೆಂಗ್ಸ ನಾವೇ ಕಷ್ಟ ಬಿಡ್ಬೇಕಾಗೈತೆ ಅಂತ ಸುಮ್ನೆ ಸರ್. ತಿರ್ಗಾ ಹಿಂಗೆ ಯಾರನ್ನ ಬೇರೆಯವ್ರನ್ನ ಕರ್ಕೊಂಡ್ ಬಂದೆ, ಒಂದ್ ಕುರಿ ಒಳಕ್ಕೆ ಒಂದು 40-50 ಇದ್ವು.
ಹಿಂಗೆ ಜೊತೆ ಮಾಡ್ಕೊಂಡಿರೋನಪ್ಪ ನಾವು 4 ದಿವಸ ಎಲ್ಲೆಲ್ಲಿ ಬೇಕಾದ್ರೂ ಮೇಯ್ಸ್ಕೊ, ಯಾಕೆ ಕಳ್ತನ ಇರೋ ಜಾಗದಲ್ಲೂ ಜಾವ ಕಾಯ್ಕೋಬೋದಲ್ವಾ ಆಳಿದ್ದಷ್ಟು. ಬಟ್ ಅದು ಯಾರು ತಗೊಂಡೋದು ಅಂತ ಗೊತ್ತಾಗ್ಲೇ ಇಲ್ಲ. ಗೊತ್ತಾಗ್ಲಿಲ್ಲ ಅದು ಸರ್. ಬಟ್ ಒಂದು ಅಂದಾಜು ಮಾಡಿದ್ರಿ ಅಷ್ಟೇ ನೀವು. ಅಂದಾಜ್ ಮಾಡಿವಿ, ಇಲ್ಲೇ ನಾನು ಹೇಳ್ಕೊಟ್ಟು ಹೋದಾರೇನೆ ಈ ತರ ಮಾಡ್ಯಾನ ಅಂತ ಗೊತ್ತಾಯ್ತು ಸರ್. ಅಂದ್ರೆ ತಮ್ಮ ಒಬ್ನೇ ಅವನೇ ಅಂತ ಗೊತ್ತಾಗಿ. ಹಾ ಹ್ಮ್ ಈ ತರ ಮಾಡ್ಯಾನ ಅಂತ ಗೊತ್ತಾಯ್ತು ಅಷ್ಟೇ. ನೀರ್ ಕುಡಿ, ನೀರ್ ಕುಡಿಯಪ್ಪ. ಅವಾಗ ಈ ತರ ಆಗ್ಬಿಡ್ತು, ಸರಿ ಬಿಡು ಅಂತಂದ್ರೆ ಸುಮ್ನಾದ್ವಿ. ಬೇರೆ ಕಡೆ ಇದ್ವು 40-50 ಇದ್ವು ಕುರಿ. ಅವರು ಒಂದು 2-3 ಆಳಿದ್ರು. ಸೊ ಅವ್ರನ್ನ ಕರ್ಕೊಂಡ್ ಬಂದು ನಿಮ್ಮೊಳಗಡೆ ಕೂರಿಸ್ಕೊಂಡ್ರಿ. ಅವ್ರು ಕಾಳ್ರು ಅಂತ ಹೇಳ್ತಿದ್ರು ನಮ್ಮೂರವರೆಲ್ಲ ಅಕ್ಕಪಕ್ಕದಲ್ಲಿ. ಕಾಳ್ರು ಅಂದ್ರೆ ಬಿಡು, ನೀನ್ ನೈಟ್ ಅಲ್ಲಿ ನನ್ನ ತಮ್ಮ ಇರ್ತಾನೆ, ನಾನ್ ಇರ್ತೀವಿ, ಅಕ್ಕಪಕ್ಕ ನೋಡ್ಕೊಂಡಿರೋದೇ ಹೆಂಗ್ ಕಾಳ್ತನ ಮಾಡ್ತಾನೆ ಅಂದ್ರೆ ನನ್ಗೆ ಇದಾಯ್ತು. ನೈಟ್ ಎಲ್ಲ ನಾನ್ ನೋಡ್ಕೊಳದ, ಆಗ್ಲೆಲ್ಲ ಇನ್ನೊಂದ್ ಜೊತೆಗಿರ್ತಾನಲ್ವಾ ನೋಡ್ಕೊಂಡ್ ಇದಿಲ್ವಲ್ಲ. ಈಗ ನಾವ್ ಬದುಕ್ಬೇಕಂದ್ರೆ ಯಾವ್ದನ್ನಾದ್ರು ಒಂದ್ ಕೈಗಾಲು ಇಟ್ಕೋಬೇಕು. ಹಾಗೆ ಮಾಡಿ ಸರಿ ಬಿಡು ಅಂತ ಏನೋ ಮಾಡಿ ಕರ್ಕೊಂಬಂದೆ. ನೈಟ್ ಅಲ್ಲಿ ಅವ್ರು ಹೋಗಿ ಜಾವ ಎಬ್ಬಿಸಿರೆ, ಹೋಗಲ್ಲ ಬಳಿ ಮನೆ ಎದ್ದಿರು ಇಲ್ಲಿ ಮನೆಗೆ ಹೋಗ ಅಂತ ಅವನೇ ಬೈಯೋದು. ಯಾರು? ನನ್ ತಮ್ಮ. ಅಂದ್ರೆ ಯಾರು ಹೋಗಿ ಎಬ್ಬರ್ಸಿದ್ರೆ? ಈ ಆಳು ಬೇರೆ ಕರ್ಕೊಂಬಂದಿದ್ನಲ್ಲ, ಬೇರೆ ಅವ್ರು ಹೋಗಿ ನಿಮ್ ತಮ್ಮನ ಎಬ್ಬರ್ಸಿದ್ರೆ ಆತರ ಬೈತಿದ್ರು? ಆ ತರ ಬೈತಿದ್ದು. ನಾನೆಲ್ಲ ಹಿಂಗೆ ನಾವೇನೋ ಜೀವನ ಮಾಡ್ಬೇಕಂತ ಕರ್ಕೊಂಬಂದೆ. ಈಗ ಅದೇ ಇಲ್ಲ, ಅವ್ರನ್ನ ಬಿಟ್ರೆ ಅವರು ಇಲ್ಲ. ನಾಳೆ ಅಂತ ನಾವು ಬದುಕ್ಬೇಕು. ಈ ತರ ಮಾತಾಡಿದ್ರೆ ಹೆಂಗಲ್ಲ ನೀನು ಅಂತಂದು ಬೈದ್ರೆ, ನನ್ಗೇನ್ ಹೇಳ್ಬೇಡ ಹಂಗೆ ಹೀಗೆ ಅಂತ. ಸರಿ ಬಿಡು ಅಂತ ಹಿಂಗೆ ಸುಧಾರಿಸ್ತೀನಿ. ನೋಡಿ ಏನ್ ಸುಧಾರಿಸಿದ್ರು ಆಗ್ಲಿಲ್ಲ ಸರ್. ಹಾಗೆ ಮಾಡ್ದೆ, ಹೊಡ್ಕೊಂಡ್ ಬಂದ್ವಿ. ಇಲ್ಲಿ ಅದೇ ಚುಂಚನಗಿರಿ ಹತ್ರ ಬಂದೆ ಕರ್ಕೊಂಡು. ಅಲ್ಲಿ ಬರೋಷ್ಟಕ್ಕೆ 1-2 ಕುರಿ ಎತ್ಬಿಟ್ರು ಸರ್ ಅವ್ರು. ಅಂದ್ರೆ ನೀವ್ ಬರೋಕ್ಕಿಂತ ಮುಂಚೆ ಎತ್ತಿದ್ದಲ್ದೇನೆ ಅದು ಇನ್ ಬೇರೆ ಎಕ್ಸ್ಟ್ರಾ ಈ ಅದೇ ಜೊತೆ ಕರ್ಕೊಂಡ್ ಬಂದ್ನಲ್ಲ, ಕಾಳ್ರು ಅಂತಿದ್ರಲ್ಲ ಅವ್ರನ್ನ 45 ಕುರಿ, ಅದನ್ನ ಅವರೇ 2 ಎತ್ಬಿಟ್ರು? ಅವ್ರೇ ಎತ್ಬಿಟ್ರು ಸರ್. ಅಂದ್ರೆ ನಿಮ್ ಜೊತೆಲಿ ಇರ್ತಾರಲ್ವ, ಅದ್ ಹೆಂಗ್ ಎತ್ತಾರೆ? ಅದು ಹೆಂಗಾಯ್ತು ಅಂದ್ರೆ, ಕುರಿ ಒಳಕ್ಕೆ ನಾನೇ ಮಾಡಿದ್ ಹೇಳೇ ಬಿಟ್ಟೋಗಿದೆ ಸರ್. ಅವಾಗ ಹಿಂಗೈದಾವೆ ಕುರಿ ನೋಡ್ಕೊಳ್ರಪ್ಪ ಬೈವಾಗೆ, ಈ ತರ ನಾನು ಎಲ್ಲ ಹೋಗ್ತೀನಿ ಔಷಧಿ ತಗೊಂಬರ್ತೀನಿ ಅಂತ ಹೇಳಿದೆ ಸರ್. ಅವರು ಇದೇನ್ ಮಾಡ್ಕೊಂಡು ಅದ್ ಯಾವ ಮೈದಾಗ ಎತ್ತಾಕ್ಬಿಟ್ರೆ ಗೊತ್ತಿಲ್ಲ ಸರ್. ಅಷ್ಟೊಂದ್ ಹೇಳಿದ್ರು ಈ ತರ ಆಗೋಗ್ಬಿಟ್ಟವಲ್ಲ ಕುರಿ ಅಂತ ನಾನೇ ಮಾಡ್ದೆ, ನೋಡ್ಕೊಂಡೆ. ಸಾಯಂಕಾಲ ಬಂದ್ ಕುರಿ ಅಲ್ಲ ಅಂತಾರೆ, ಇಲ್ಲೆಲ್ಲ ಇದ್ದು ಅಪ್ಪ ಅದು ಎಲ್ಲೋ, ಅದು ನಾನೆಲ್ಲ ಪದಾರ್ಕೊಂಬಂದು ನೋಡ್ಕೊಂಬಂದು ಸಿಗ್ಲಿಲ್ಲ ಅಂದ್ರು. ಅಲ್ಲಿ ಹೋಗಂತ ಜಾಗನೆಲ್ಲ ಸರ್, ಜನನು ಅಂತಾರಲ್ಲ ಅಲ್ಲಿ. ಸರಿ ಬಿಡು ಅಂತಂದ್ರೆ ಸುಮ್ನೆ ದೇವ್ರ ಇದೇನೆ, ಬೇರೆ ವಸ್ತು ತಿಂದ್ಮೇಲೆ ಉದ್ದಾರ ಹಾಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡ್ಬಿಟ್ಟು ಸುಮ್ನೆ ಬಂದ್ವಿ. ಅದು ಒಂದ್ ಸ್ವಲ್ಪ ಏನೋ ಕ್ರೂ ಸಿಗ್ತೈತೆ ಅನ್ನೋ ಟೈಮ್ ನಲ್ಲಿ ಅವ್ರು ಅನ್ಬಿಟ್ರು, ನಾವು ಇಲ್ಲಪ್ಪ ನಾವು ಊರ್ಗ್ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ರು. ನೀವು ಕರ್ಕೊಂಡು ಬಂದವರು? ನಾವು ಕುರಿ ಹುಡ್ಕೊಳಕಂತ ಹೋಗ್ತಿದ್ನಲ್ಲ, ಅವೆಲ್ಲೋ ಅದು ಏನ್ಕೈತೆ ಅಂತ ಕಂಡಿಡಿಯಾಕಂತ ಹೋಗ್ತಿದ್ನಲ್ಲ, ಇನ್ನೇನ್ ಯಾರೋ ಹೇಳ್ಬಿಡ್ತಾರೆ ಅನ್ನೋ ಸ್ಟೇಜ್ ನಲ್ಲಿ ಇಲ್ಲಪ್ಪ ನಾವಿರಲ್ಲ, ನಾವು ಊರ್ ಕಡೆ ಹೋಗ್ತೀವಿ ಅಂತಂದು. ಸರಿ ಹೊಡ್ಕೊಳಪ್ಪ ಅಂತಂದು ನಾವೇನ್ ಮಾಡಿ ನಾವು ಊರ್ ಕಡೆ ಕರೆ ಬಂದ್ವಿ ಸರ್. ಅದೇ ಬಂದ್ವಿ, ಇಲ್ಲಿ ಬೋರ್ ಹಾಕ್ಸಿದ್ವಲ್ಲ, ಅವಾಗ ಏನ್ಬಿಟ್ಟು ನನ್ನ ತಮ್ಮ, ನಮ್ಮ ಅಪ್ಪ, ನಮ್ಮ ಅಮ್ಮ ಎಲ್ಲ ಹೊಲ್ ಕಡೆ ತಿರ್ಕೊಂಬಿಟ್ರು. ಇಲ್ಲಿ ನಮ್ ಕಡೆ ನೀರ್ ಸಿಗಾಕಿಲ್ಲ, ನೀರ್ ಸರಿ ಮೇವ್ ಸಿಗಾಕಿಲ್ಲ ಸರ್. ಅಂತದ್ರಲ್ಲಿ ನಾವ್ ಒಬ್ನೇ ಕಾಯ್ಬೇಕು. ಏನೋ ಮಾತಾಡಿ ಹೋಗ್ಲಾ ಕಾಯಿ ಹೋಗ ಇಲ್ಲೇ ಅವ್ನಿಗೆ ಹೇಳ್ತೀವಿ ಅಂತ ನನ್ ತಮ್ಮ. ಏನಪ್ಪ ಈ ತರ ಮಾತಾಡ್ದ ತಮ್ಮ, ಸ್ವಲ್ಪ ಬುದ್ಧಿ ಹೇಳಲ್ವಾ ನಿನ್ ಮಗ್ಗೆ ಹಂಗೆ ಹಿಂಗೆ ನಾನ್ ಹೇಳಕ್, ನನ್ಗೆ ಹೇಳ್ತೀಯಲ್ಲ ನೀನ್ ಕರೆಕ್ಟ್ ಆಗಿದ್ದ ನಾವು ಕಾಯ್ತಿದ್ದು, ನೀನ್ ಬಿಟ್ಬಿಟ್ಟು ಹೋಗಿದ್ದಿ ಅದಕ್ಕೆ ಕಾಯ್ಕಲ್ ಹೋಗು ಅಂತ ಅವ್ರನ್ನ. ಈಗ ಗುದ್ದಾಡ್ಕೊಂಡ್ ಕೂತ್ಕೊಂಡ್ರೆ ಅಕ್ಕಪಕ್ಕ ಜನ ನೋಡ್ತಾರೆ ಅನ್ನೋದು ಸುಮ್ನಾಗದು ಸರ್. ಹಿಂಗೆ ಒಂದ್ 4-5 ವರ್ಷ ಕಷ್ಟ ಬಿದ್ದೆ, ನಮ್ ಹೆಂಗ್ಸನ್ನೆಲ್ಲ ಹೊಡೆದ್ಬಿಟ್ಟೆ ಲಾಸ್ಟ್ಗೆ. ಯಾಕೆ? ಇಲ್ಲಿ ಮನೆಯಲ್ಲಿ ಇದ್ರಲ್ಲ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲವಾ, ಅವ್ರ ಏನು ಒಂದ್ ಅಡಿಗೆ ಮಾಡ್ತಿಲ್ಲ, ಏನಿಲ್ಲ ಸರ್. ಒಂದು ಪಾತ್ರೆ ತೊಳಿತಿಲ್ಲ, ಏನಿಲ್ಲ. ನಮ್ಮ ಅಕ್ಕನ ಎಲ್ಲ ಹೆಂಡ್ತಿನೇ ಮಾಡ್ಬೇಕಿತ್ತು. ಎಲ್ಲ ಹೆಂಡ್ತಿನೇ ಮಾಡ್ಬೇಕಿತ್ತು. ಹೆಂಡ್ತಿಗೆ ಯಾಕೆ ಕೊಡುದ್ರಿ? ಅದು ಈಗ ಇಲ್ಲಿ ನನಗೆ ಈ ತರ ಶಿಕ್ಷೆ ಕೊಡ್ತಾರ ಗೊತ್ತಿಲ್ಲ ಸರ್. ಊರೊಳಗ್ ಬಂದು ಊರ್ ಬಿಟ್ಟು ಹಚ್ಚೆ ರಪ್ಪ ಹಾಕೋಣದ್ ಕುರಿಯಟಿ. ಆ ರಪ್ಪದಲ್ಲಿ ನಾವು ಈಗ ಅಲ್ಲೇ ಇರ್ಬೇಕು, ನೈಟ್ ಅಲ್ಲೇ ಇರ್ಬೇಕು. ಬೆಳಿಗ್ಗೆ ಸೊಪ್ಪು ಗಿಪ್ಪು ಅಂತಂದ ಮರಿಗೆ ಸೊಪ್ಪು ತರ್ಬೇಕಲ್ಲ ಚಿಕ್ಕ ಮರಿಗಳಿಗೆ, ಅದೇ 10 ವರ್ಷಕ್ಕೆ ಅಲ್ಲೇ ಟೈಮ್ ಆಗೋತೈತಿ.
ಇಲ್ಲ ಅರ್ಜೆಂಟ್ ಬಂದು ಊಟ ಮಾಡ್ಬೋದು, ಇಲ್ಲ ನಾಲ್ಗೆ ಊಟ ತಗೊಂಡ್ಬರ್ಬೋದು ನಮ್ಮ ಹೆಂಗಸ್ರು. ಹಿಂಗೆ ಇದ್ ಮಾಡ್ಕೊಂಡಿದ್ವಿ. ಎಷ್ಟು ಹೊತ್ತಾರು ಗೊತ್ತಿಲ್ಲ ಊಟ ತಗೊಂಡು. ಒಂದಿನ 4 ಗಂಟೆ ಆಗ ಸರ್, ಬೆಳಿಗ್ಗೆ ಟೈಮ್. ಸಾಯಂಕಾಲ 4 ಗಂಟೆ ಟೈಮ್ ಆಗೋದು ಊಟ ಬರ್ಬೇಕಾದ್ರೆ. ಬೆಳಿಗ್ಗೆ ಟೈಮ್ ಊಟ ಬರ್ಬೇಕಾದ್ರೆ ಅಂದ್ರೆ ಬೆಳಿಗ್ಗೆ ಊಟ 4 ಗಂಟೆ ಆದ್ರೂ ಬಂದಿಲ್ಲ ಸರ್. ಅದು ಒಂದಿನ ಆದ್ರೂ ಬಿಡತ್ತಾನ ಡೈಲಿ. ಆ ಕೋಪ ತಗೊಂಡೋಗಿ ಹೆಂಡತಿ ಹೊಡೆದ್ರಿ. ಹೊಡಿಯೋದು, ನಾ ಯಾಕೆ ಇಷ್ಟು ಬೇಗ ಯಾಕೆ ತಗೊಂಬರಲ್ಲ ಅಂತ. ನಮ್ಮ ಹೆಂಗ್ಸ್ ಈ ತರ ಮಾಡ್ತಾರೆ, ಈ ತರ ಇಲ್ಲ ಅಂತ ಹೇಳಕ್ಕಿಲ್ಲ ನಮ್ಮ ಮನೇಲಿ. ನಿಮಗೆ ಗೊತ್ತಿರಲಿಲ್ಲ ಅದು? ನನಗ್ ಗೊತ್ತಿಲ್ಲ ಸರ್. ಹಾಗೆ ಮಾಡಿ ಸರಿ ಬಿಡು ಅಂತಂದ್ರೆ ಸುಮ್ಮನಾದ್ವಿ. ಒಂದಿನ ಮುಳ್ಳೊಡ್ಬಿಡ್ತು ಸರ್ ನನ್ನ ಕಾಲ್ಗೆ. ಕಾಲಿಗೆ ಮುಳ್ಳೊಡಿತಿದಂಗೆ ಹೋಗಿ ನಮ್ಮ ಮಾವನೇನೆ ಕರ್ಕೊಂಡ್ ತೋರಿಸಿ, ನಮ್ಮ ಚಿಕ್ಕಪ್ಪ ಮಗಳು ಕೊಟ್ಟಿದ್ದವ್ರ ಮಾವಿಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ತೋರಿಸಿ, ಹೋಗಿ ಮನೇಲಿ ಸ್ವಲ್ಪ ಮನಿಕೊಂಡು ಬೆಳಿಗ್ಗೆ ಹೋಗು ಅಂತಂದ್ರು. ಬಂದು ಮನೆ ಹೊರಗಡೆ ಮನೆ ಮನಿಕೊಂಡೆ ಸರ್. ನನ್ ಮಕ್ಳು ಅಲ್ಲೇ ದೊಡ್ಡವಾಗಿದ್ದು, ಸುಮಾರು ನಡ್ಕೊಂಡು ಓಡಾಡಂಗಿದ್ರು. ನಮ್ಮ ಅಕ್ಕನ ಮಗಳು ಒಂದಿತ್ತು. ನಮ್ಮ ಅಕ್ಕನ ಮಗಳಿಗೆ ಅನ್ನ ಮೊಸರು ಹಾಕೊಟ್ಟಿದ್ದೆ. ಯಾಕ ಕೊಡ ಅಂತ ಕೇಳ್ತಾರ ನನ್ ಮಕ್ಳು. ಹೋಗ್ತಿಲ್ವ ನೋಡು, ಅದ್ಬಿಡ್ತು ನೋಡಿ ಈಗ ಅಂತೈತ ಅವ ಮಗಳು, ನಮ್ಮ ಅಕ್ಕನ ಮಗಳು. ನಮ್ಗಳ್ತು ನೋಡು, ಹೊಡಿತೈತ್ ನೋಡೀಗ ಅಂತ. ಇಷ್ಟೊಂದ್ ಕಷ್ಟ ಬಿದ್ದಕ್ಕೂ ನನ್ ಮಕ್ಳು ಸಾಕ ಯೋಗ್ಯತೆ ಇಲ್ದಂಗ ಆಯ್ತಲ್ಲ, ನನ್ ಮಕ್ಳಿಗೆ ಅನ್ನ ಕೊಡ್ದಂಗ ಆಯ್ತಲ್ಲ ಅನ್ನೋ ಭಾರಿ ಬೇಜಾರ್ಬಿಡ್ತು ಸರ್. ಏನೇ ಮಾಡಿ ನಾನ್ ಬೇರೆ ಹೋಗ್ ಕುಡ್ದು ಅನ್ನೋದು ಒಂದು ಕುತೂಹಲ ಜಾಸ್ತಿ ಇತ್ತು ನನಗೆ. ಹಲೋ, ಹೇಳಪ್ಪ. ಆ ತರ ಇದ್ದಾಗ ನಾನೇನ್ ಮಾಡಿದೆ, ಈ ತರ ಕೇಳ್ಬಿಟ್ರ ನನಗೊಂಥರ ಕಣ್ಣೀರ್ ತೊಟ್ಟಿಗೆ ಹೋಗ್ಬಿಡು ಸರ್. ಆಗ ನಮ್ ತಾಯಿಲಿ ಹೇಳ್ದೆ, ಏನಮ್ಮ ನಮ್ಮ ಅಕ್ಕ ಈ ತರ ಮಾಡ್ದೈತಲ್ಲ ಸರಿಯಾಗಿದು ಅಂತ. ಅವಳಿಗೂ ಗೊತ್ತಾಗದ್ ಬಿಡು, ಅವ್ರು ನೋಡ್ಕೊಂತ ನೀನೇನ್ ಹೇಳ್ಬೇಡ, ಎಲ್ಲ ಕೊಟ್ಟಿಲ್ಲ ಹಾಗೆ ಹೀಗೆ ಹಂಗೆ ಹಿಂಗೆ. ಅವ್ರ ಮಗಳು ಹೆಂಗ್ ನೋಡ್ಕೊಂತ ಹಂಗ ನೋಡ್ಕೊಂತ, ನನ್ ತಮ್ಮನ ಮಕ್ಳು ಅಂತವ್ರು, ಅವ್ರಿಗೂ ಆಯ್ಸೆ ಐತಿ ಹಂಗೆ ಹಿಂಗೆ ಅಂತಂದ್ರು. ಬಿಡು ಹೋಗ್ಲಿ ಅಂತ ಸುಮ್ನಾದೆ ಸರ್. ಬಿಡು ಹೋಗ್ಲಿ ಅಂತ ಸುಮ್ನಾದಾಗ ಇನ್ನೊಂದು ಇಲ್ಲು ಅಂತ ಕೆಲಸ ಮಾಡ್ಬಿಟ್ಲು ನಮ್ಮ ಅಕ್ಕ. ನಾವು ಫೋನ್ ಎಲ್ಲ ರೆಕಾರ್ಡ್ ಆಗಿರೋ ನಾನು ಕೈ ಸಿಗ್ಬಿಟ್ರು. ಅಂದ್ರೆ ಇಲ್ಲೂ ಸ್ವಲ್ಪ ಹಾದಿ ತಪ್ಪಿದ್ರು? ಇಲ್ಲೂ ದಾರಿ ತಪ್ಪಿದ್ರು ಸರ್. ಇಲ್ಲೂ ದಾರಿ ತಪ್ಪಾಗ ಫೋನಲ್ಲೆಲ್ಲ ರೆಕಾರ್ಡ್ ಆಗಿದ್ದು ತೋರಿಸ್ತೀನಿ ನಮ್ಗೆ, ನೋಡಮ್ಮ ಈ ತರ ನಿನ್ ಮಗಳ ತರ ಮಾತಾಡೈತಿ ಅಂತ. ಅವೆಲ್ಲ ಮಾಡ್ಕೊಂಡು ನೀನ್ ಕೇಳ್ಬೇಡ ಸುಮ್ನಿರು ಅಂದ್ರು. ಸರಿ ಬಿಡು ಅಂದ್ರೆ ಸುಮ್ನಾದೆ. ಆವಾಗ ನನ್ಗೆ ಈ ತರ ಶಿಕ್ಷೆ ಕೊಡ್ತಾನೆ ನನ್ನ ಹೆಂಡ್ತಿನ ನನ್ಗಿನ್ನೂ ಗೊತ್ತಿಲ್ಲ. ಒಂದಿನ ನೈಟ್ 12 ಗಂಟೆ ಆಯ್ತು ಸರ್. ನನ್ ತಮ್ಮನು ಕುರಿ ಬುತ್ತಿ ತಮ್ಮ ಡೈಲಿ, ನಾನ್ ಹೆಂಗ್ಸನ್ನು ನನ್ ತಮ್ಮ ಬರೋದ್ ಜೊತೆಗೆ. 12 ಗಂಟೆ ಆಯ್ತು ಸರ್. ಭಾರಿ ಹೊಟ್ಟೆ ಹಸ್ಬಿಡೈತೆ ಅವತ್ತು. 12 ಗಂಟೆ ಆದ್ರೂ ಊಟ ಇಲ್ಲ. ಎದ್ದೆದ್ ನೋಡೋದು, ಬ್ಯಾಟ್ರಿ ಬೆಳಕಳ್ದಿದ್ದಾಗ ಎದ್ದೆದ್ ನೋಡೋದು. ಅಂದ್ರೆ ಮಧ್ಯಾಹ್ನ 12 ಗಂಟೆ? ಇಲ್ಲ, ನೈಟ್ ಸರ್. ಅಂದ್ರೆ ನಾವೆಲ್ಲ ಊಟ ಮಾಡು 8 ಗಂಟೆ ಊಟ ನಿಮ್ಗೆ 12 ಗಂಟೆ ಆದ್ರೂ ಬಂದಿರ್ಲಿಲ್ಲ? ಊಟ ಬಂದಿಲ್ಲ ಸರ್. ನನ್ ತಮ್ಮ ಕೇಳ್ದೆ, ಯಾಕ ಊಟ ಇಲ್ಲ ಇಟ್ಟದವ್ರು ಅಂತ ಕೇಳ್ದೆ. ನನ್ಗೆ ಕೇಳ್ತೀವಿ, ಹೋಗಿ ನಿನ್ ಹೆಂಡ್ತಿ ಕೇಳ್ಕ್ಯಾ ಅಂದ್ರು. ನನಗ್ ಭಾರಿ ಸಿಟ್ಟು ಬಂದ್ಬಿಡು ಸರ್. ಹೊಡೆದ್ಬಿಟ್ಟೆ ಅವನ್ನ. ಹೊಡೆದ್ಬಿಟ್ಟು ಮನೆ ಹತ್ರ ಬಂದೆ ಸರ್. ಏನೆಲ್ಲ ಮನೆ ಕಂಬಿಟ್ಟು ಟಿವಿ ನೋಡ್ತಾರೆ, ನನ್ನ ಹೆಂಡ್ತಿ ಬೊನ್ಸೆ ತೊಳಿತಾವ್ರೆ. ತಪ್ಪಲೆ ತೊಳಿತಾವ್ರೆ. ಇವ್ರೆಲ್ಲ ಟಿವಿ ಹಾಕೊಂಡ್ ಟಿವಿ ನೋಡ್ತಾವ ಸರ್. ಆ ಟಿವಿ ನೋಡ್ಕೊಂಡ್ಲಿ ನಮ್ಮ ಅಪ್ಪರು ಹಿಂದ್ಲು ಕಾಲಲ್ಲಿ ನೋಡಿಲ್ಲ, ಅದು ಎಷ್ಟೊಂದು ಕಷ್ಟ ಅನ್ಭವಿಸ್ಯಾರ, ನೋಡ್ಕೊಂಡ್ಲಿ ಅಂತ ನಾನೇ ತಂದಿಟ್ಟಿದ್ದೆ ಸರ್ ಟಿವಿ. ಆ ಟಿವಿ ನಾನೇ ಮಾಡಿದೆ. ಬಾರಿ ಬೇಜಾರ, ಇಷ್ಟೊತ್ತಾದ್ರು ಊಟ ಇಲ್ಲ, ಅಲ್ಲಿ ಬದುಕೆ ಮಾಡ್ತಾ ಇಲ್ಲ, ಅದು ಅಕ್ಕನು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ ಅಂದಾಗ ಈ ಟಿವಿ ತಾನೇ ಕೆಡ್ಸಿರೋದು, ಟಿವಿ ತಾನೇ ಕೆಟ್ಟಿರೋದು ಮಂತಾನ ಅಂತ ಅಂದ್ಬಿಟ್ಟು ನಾನ್ ಮಾಡಿ ಟಿವಿ ಸಿಮ್ ತಗೊಂಡು ಅದೇ ಬಂದೆ ಸರ್ ಕುರಿ ಹತ್ರ. ಬೋದ್ಬಿಟ್ಟು ಅವ್ರನ್ನ ತತ್ತಿದಂಗೆ ನಮ್ಮ ಅಮ್ಮ ಅರ್ಥ ಮಾಡ್ಕೊಳ್ಳಿ, ಇವ್ನು ಯಾಕೆ ಟಿವಿ ರಿಮೋಟ್ ತಗೊಳೋದ ಹೆಂಗದೆ ಅನ್ನೋದು ಅರ್ಥ ಮಾಡ್ಕೊಂಡಿಲ್ಲ ಸರ್. ನೀನ ತಂದಿದ್ದೇನು, ನೀನ್ ಸಂತೋಷನ ತಂದಿದ್ದೇನು, ಹಂಗೆ ಹಿಂಗೆ ನಾವ್ ಸಂಪಾದಿಸ್ಕೊಟ್ಟಿದ್ ಕುರಿಯಾಗಿ ನೀನೆಲ್ಲ ದೊಡ್ಡ ಮಾಡಿ ಕೊಡ್ಸಿ ಅದು ತಗೊಂಬಂದಿ, ಅದು ಹಂಗೆ ಹಿಂಗೆ ಅಂತಂದ ಸರ್. ಸರಿ ತಿಳ್ಕೊಳಕಿಲ್ಲ, ಬರೀ ಇವ್ರು 2 ಬುದ್ಧಿನೇ ತೆಗಿರೋದು ಅಂತ ಅಂದ್ಬಿಟ್ಟೆ. ಸರಿ ಕೊಟ್ಟೆ, ಸುಮ್ನಾದೆ ಸರ್. ಸರಿ ಸುಮ್ನಾಕಿದಂಗೆ ನನ್ಗ್ಯಾಕ ಇಷ್ಟ ಆಗಕ್ ಮನ್ಸೇ ಇಲ್ಲ. ಹಾಗೆ ಮಾಡಿದೆ. ಸರಿ ಬಿಡು, ಹಿಂಗೆ ನೋಡೋಣ ಅಂತ ಸುಮ್ನಾದೆ. ಒಂದಿನ ಏನ್ ಮಾಡ್ಬಿಟ್ಟು, ಇವ್ರು ನೆಲ ತೊಳಿಯಾಕಂದ್ರೆ ವಾರ ಮಾಡ್ತೀವಿ, ಶನಿವಾರ ನಾವ್ ವಾರ ಮಾಡ್ತೀವಿ ನಮ್ ದೇವ್ರು. ಆ ವಾರ ಮಾಡಕ್ ನಾವೇನ್ ಮಾಡಿದೆ, 1 ವಾರದಲ್ಲಿ ಕುರಿ ಕಾಯ್ತಿದ್ನಲ್ಲ,
ಕುರಿ ಕಾದ್ಬಿಟ್ಟು ಹೋಗಿ ಕೆರೆ ಒಳಗೆ ನೀರ್ ಬರವ ನೈಟ್ ಎಲ್ಲ ಎದ್ದಿದ್ದು ತಿರ್ಕೊಂಬರ್ಬೇಕು ಸರ್ ಗದ್ದಿಗೆ ಹ್ಮ್ ಒಂದ್ ವಾರ ಇದ್ರುನು ಈಗ ಕುರಿ ಇಲ್ಲೆಲ್ಲ ಕುರಿ ಆಗ್ಲೆಲ್ಲ ಕುರಿ ಕಾಯೋದು ಹ್ಮ್ ರಾತ್ರಿ ನೀರ್ ತಿರ್ಬೇಕು ಒಬ್ಬ ಗದ್ದಿಗೆ ಅಂದ್ರೆ ಕೆರೆ ನೀರು. ಹ್ಮ್ ಅಲ್ಲಿ ಅಲ್ಲೇ ಒಬ್ಬೊಬ್ಬ ಗದ್ದಿಗೆ ಒಬ್ಬೊಬ್ರು ಕುಂತಿರ್ತಾರ ಸರ್ ನೈಟ್ ಎಲ್ಲ. ಹೌದಪ್ಪ. ಹಂಗ್ ಕೂತ್ಕೊಂಡು ಒಂದ್ ವಾರ ಆದ್ರೂ ನೀರ್ ತಿರ್ಲಿಲ್ಲ ನಮ್ಮಪ್ಪ ಬೈಯಕ್ಕೆ ಹ್ಮ್ ನೀರ್ ತಿರ್ಬೇಕಿಲ್ಲ ಬೋಳಿ ಮನೆ ಹಂಗೆ ಹಿಂಗೆ ನೀ ಆ ಕಡೆ ಹೋಗ್ತೀಯ ಅಟ್ಲ ಇಟ್ಲ ಅಂತ. ಹ್ಮ್ ಒಂದಿನ ಬಿಡ ಸಾಕು ಮನಿಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಸುಮ್ಮ ಕೂತ್ಕೊಂಡ್ಬಿಟ್ಟೆ. ಕೂತ್ಕೊಂಡ್ಬಿಟ್ಟು ಎಲ್ಲಾರು ಅವ್ರು ಮನಿಕೊಂಡ್ಬಿಟ್ಟಾಗ ನಾನು ಏನ್ ಮಾಡಿ ತಿರ್ಸ್ಕೊಂಡು ಒಂದಿವ್ಸ ತುಂಬಿಸ್ಕೊಂಡ್ಬಿಟ್ಟೆ ಒಂದ್ ನೈಟ್ಗೆ ವಾರದಲ್ಲಿ. ಆ ವಾರ ತುಂಬಿಸ್ಕೊಂಡ್ಬಿಟ್ಟು ತಿರ್ಗಿ ನಮ್ ಹೆಂಗ್ಸನ್ ಕರ್ಕೊಂಡು ಕುರಿ ಹತ್ರ ಹೋಗ್ಬೇಕು ಅಂತ ನನಗೆ. ಸರಿ ಕುಂತ್ಕೊಂಡು 12 ಗಂಟೆ ತಕ್ಕ ಕುಂತ್ಕೊಂಡು ಕರ್ಕೊಂಡಿದ್ದೆ ಸರ್ ಕುರಿ ಹತ್ರ. ಇವ್ರು ನಮ್ ಹೆಂಡತಿ ಬೋದ್ಬಿಟ್ಟಾರೆ, ನೀನ್ ಕರ್ಕೊಂಡೋದಂತ ಅಲ್ಲೇ ಮನಿಕೋಬೇಡ, ಹಂಗೆ ಹಿಂಗೆ ಬಂದ್ ವ್ಯವಹಾರ ಮಾಡು, ಯಾರ್ ಮಾಡ್ತಾರೆ, ನಿಮ್ಮ ಅಮ್ಮ ಮಾಡ್ತಾರೆ, ಯಾರ್ ಮಾಡ್ತಾಳೆ ಇಲ್ಲಿ ಅಂತ ಬೋದ್ಬಿಟ್ಟಾರೆ. ಅದೇ ಮಾಡ್ಬಿಟ್ಟು ನಮ್ ಹೆಂಗ್ ಸಾರಿ ಬಿಟ್ಬಿಟ್ರು, ಅದೇ ಬಂದ್ಬಿಟ್ರು ಪುನಃ ತಿರ್ಕೊಂಡು. ಆ ಪಟ್ಟಿ ನಿದ್ದೆ ಬಂದಿದ್ದ ನಾನು ನಿದ್ದೆನೆ ಬರ್ಲಿ, ಯಾಕೆ ಎಲ್ಲಿ ಹೋದ್ರು, ಯಾಕೆ ಹಿರಿಗೂ ಬಾ ಬಿದ್ದವ್ರು ಏನ್ ಕದ್ದಿ ಅಂತ ಭಯ ಅಲ್ವಾ. ಹಾಗೆ ಮಾಡಿ ಎಲ್ಲ ಹುಡ್ಕಾಡ್ಕೊಂಡು ಮನೆ ಹತ್ರ ಬಂದೆ ಸರ್. ಮನೆ ಹತ್ರ ಬಂದಾಗ ಬಾಕಲ್ ತೆಗ್ದಾಗ ಕಡ್ಲೆಕಾಯಿ ಸುಲ್ಕೊಂಡ್ ಕುಂದ್ಬಿಟ್ಟಾರೆ. ನನಗೆ ಹೇಳ್ಬೇಕಾಯ್ತು, ಈ ತರ ಹೇಳ್ಯಾರ ಅಂತ ನನಗೆ ಹೇಳ್ಬೇಕಾಯ್ತು. ನೀನ್ ಯಾಕೆ ಬಂದೆ ಇಲ್ಲ ಹೇಳ್ ಬಂದ, ಹಿಂಗ್ ಹೋಗ್ತಾ ಇದೀನಿ ಅಂತ ಮನೆ ಹತ್ರ ಹೋಗ್ತೀನಿ ಅಂತಾನೆ ಹೇಳ್ ಬಂದ ಅಂತಂದ ಏನ್ ಮಾಡಿದೆ, ಹೊಡೆದ್ಬಿಟ್ಟೆ ಸರ್ ನನ್ನ ಹೆಂಡತಿ. ಆ ಕತ್ತಲ್ಲಿ ಎಲ್ಲಿ ಬಿದ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಸರ್. ನಮ್ಮ ಹೆಂಗಸ್ರಿಗೆ ಹೋಗಿ ಅಲ್ಲಿ ಬಿಟ್ಬಿಡ್ತು, ಅದನ್ನ ಕಡ್ಡಿಗೆ ತಗೊಂಡ್ಬಾರ್ದು ಹಾಕ್ಬಿಟ್ನಲ್ಲ, ಅಲ್ಲಿ ಬಿದ್ಬಿಡ್ತು. ಮೇಲ್ಗಡೆ ಕೆಳಗಡೆ ಅಲ್ಲೂ ಉದ್ರು, ಒಂದ್ 4-5 ಹಲ್ಲು ಉದ್ರಬಿಟ್ಟು. ಆಗ ಸರಿ ನಮ್ ಹೆಂಡ್ತಿ ಗೊತ್ತಾದ್ರು ಬೈತಾರ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡೋದೆ ಹಾಸ್ಪಿಟ್ಲಲ್ಲಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಿತ್ತಾಕ್ಸ್ಬೇಕಣಪ್ಪ ಅಂತ ಅಂದ್ರು. ನಾನೇ ಮಾಡಿ ಕಿತ್ತಾಕ್ಬಿಟ್ಟು ಬೇರೆ ಹಲ್ಲು ಹಾಕ್ತಾರ ಬಿಡು ಅನ್ನಂಗ್ ನನ್ಗಾಯ್ತು ಸರ್. ಅವ್ ಕಿತ್ತಾಕ್ಬಿಟ್ಟು ಏನ್ ಸರ್ ಹಲ್ ಕಟ್ಸಲ್ವಾ ಸರ್ ಅಂತಂದ್ರೆ, ಇಲ್ಲಪ್ಪ ಇಲ್ಲಿ ಕಟ್ಟಲ್ಲ, ತುಮಕೂರ್ಗೆ ಹೋಗಿ ಒಂದ್ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ ಅಂದ್ರು. ಅವ ನಮ್ಮ ಅಪ್ಪರ್ ದುಡ್ಡು ಕೊಡಾಕಿಲ್ಲ ನನಗೆ. ಈ ಮಾಮೂಲ್ ಮರಿ ಮಾರೋದ್ ನಾನೇ. ಮರಿ ಮಾರಿದಿಷ್ಟು ತಳಪ ಅಂತ ದುಡ್ಡು ಕೊಟ್ಟಾಗ ಅವ್ರ ಅದ್ರಲ್ಲಿ ಅವ್ರ ದುಡ್ಡು 1 ರೂಪಾಯಿನೂ ಕೊಡಾಕಿಲ್ಲ ವಾಪಸ್. ಈ ಕುರಿಗೆ ಏನೋ ಮೆಡಿಸಿನ್ ತರ್ಬೇಕು ಅಂದ್ರೂ ಕೊಡಾಕಿಲ್ಲ. ತಿರ್ಗಾ ಮರಿ ಬರೋ ಗಂಟನು ಕಾಯ್ಬೇಕು ಸರ್. ಏನ್ ಮಾಡೋರು ಆ ದುಡ್ಡು? ಅಂದ್ರೆ ಸಂಸಾರ ನಡೆಸೋದು ಅವ್ರೇನಾ? ನಮ್ಮ ಅಪ್ಪನ ಕೈ ದುಡ್ಡು ಕೊಟ್ರೆ ನಮ್ಮಪ್ಪ ತಂದು ನಮ್ಮಮ್ಮ ಕೈಲಿ ಕೊಡೋದು, ನಮ್ಮಮ್ಮ ತಂದು ನಮ್ಮ ಅಕ್ಕನ ಕೈಲಿ ಕೊಡೋದು. ಅದ್ರಲ್ಲಿ ಇವ್ರು ಮೂರಾಳನು ಅವ್ರಿಗೆ ಏನೇನ್ ಬೇಕೋ ಅದನ್ನ ತಗೊಂಡು ಇಟ್ಕೊಳೋದು ಸರ್. ಅದು ದುಡ್ಡು ನೋಡ್ಸಕ್ಕಿಲ್ಲ ಅವ್ರು. ಈ ತರ ಮಾಡ್ಬೇಕು, ದುಡಿ ಮಾಡ್ಬೇಕು ಅನ್ನೋದು ಅವ್ರು. ನಾವ್ ಕೊಟ್ಟಿದ್ ದುಡ್ಡಿನಲ್ಲಿ ಈಗ ಜಾಸ್ತಿ ಮಾಡ್ದಾರೆ ಎಲ್ಲಾರು. ಅದಕ್ಕೆ ಎಷ್ಟು ಬೇಕು ಅಷ್ಟ ಅಂತಿಲ್ಲ. ಇವ್ರು ಮಜಾ ಮಾಡೋದೆ, ಅವ್ರು ಮಜಾ ಮಾಡೋದು, ಅವ್ರು ಇಷ್ಟಪಟ್ಟಿದ್ದು ಏನೋ ತಿನ್ಕೊಳೋದು, ನಮ್ಮ ಅಕ್ಕ ಇಷ್ಟಪಟ್ಟಿದ್ದು ಏನೋ ಒಂದ್ ತಗೊಳೋದು, ಒಂದ್ ಬಟ್ಟೆ ಏನೋ, ಈ ತರ ಬುದ್ಧಿ ನಮ್ಮ ಅಕ್ಕಂದು. ಈ ತರ ಮಾಡಿದಾಗ ನಾನೇನ್ ಮಾಡಿದೆ, ಸರಿ ಅಂತ ಅಂದ್ಬಿಟ್ಟು ಆ ತರ ಹೊಡೆದ್ಬಿಟ್ನ. ನಮ್ಮ ಅಪ್ಪ ನಮ್ಮ ಅಮ್ಮ ಅವಾಗ ಇದಾಗ್ಬಿಟ್ರು, ಹಂಗೆ ಹಿಂಗೆ ಒಂದ್ ಬಾರಿ ಇದ್ರು ಅಂತಾನು ಅಟ್ಲ ಇಟ್ಲ ಅಂತ. ಸರಿ ಬಿಡು ಅಂತಂದ್ರೆ ನಮ್ಮ ಮಗನ್ ತಲೆ ಕುಲ್ಸ್ಬೇಕು ಸರ್. ಅದೇ ನನ್ ನಶಿಂಸ ಬಿಟ್ಟಿದ್ವಲ್ಲ, ಹಂಗೆ ಹಿರೇ ಮಕ್ಳು ನಾವು ನಮ್ ಕುಟುಂಬದಲ್ಲಿ ಆ ತರ ಬಿಡೋದು. ಈಗ 7 ವರ್ಷಕ್ ಬಿಡ್ದೈತಿ, ಈಗ 6ನೇ ವರ್ಷದಾಗೈತಿ, 7 ವರ್ಷಕ್ ಬಿದ್ದಾಗ ತಗ್ಸಕ್ ಹಾಕಿಲ್ಲ, ತಗಸ್ಬೇಕು ಅಂತ ನಾನ್ ಕೇಳ್ದೆ. ಯಾರ ಮನೆ ಸಂಬಳ ಇದ್ದು ತಗ್ಸಿ ಹೋಗ್ಲಾ ನಮ್ ನಮ್ಮಪ್ಪ. ಹಿಂಗಂದ್ರೆ ಹೆಂಗಪ್ಪ ನೀ ತಗಸ್ತೀಯ ಹೆಂಗೆ ಅಂತ. ತಗ್ಸಲ್ಕಲ್ಲ, ಏನ್ ಮಾಡ್ಕೆ ಹೋಗು ಅಂದ್ರು. ಅವಾಗ ಏನ್ ಮಾಡ್ದೆ, ಯಾರನ್ನ ಕರ್ಕೊಂಡು ಊರಲ್ಲಿ ಒಬ್ಬರನ್ನ ಗೊತ್ತಿರೋನ್ ಕರ್ಕೊಂಡು ಕೇಳ್ದೆ. ನಾನ್ ತಗ್ಸೋದಿಲ್ಲ, ನೀ ಏನಾರ ಮಾಡ್ಕೊಂಡು ಎಲ್ಲಾನು ಹೋಗ್ಲಿ ಹೇಳೋ, ನಾನ್ ಕೇಳಾಕಿಲ್ಲ. ಅವ್ನ್ ಕುರಿನೂ ಕೊಡಲ್ಲ, ಏನದು ಕೊಡಲ್ಲ, ಯಾತಕ್ಕೂ ತಗ್ಸೋದೇ ಇಲ್ಲ ಅಂತ ಅಂದ್ಬಿಟ್ರು. ಅವಾಗ ಒಂದ್ 20 ದಿವಸ ಕೆಲ್ಸಕ್ಕೆ ಹೋಗ್ಬಿಟ್ಟು ಹಿಂಗೆ ಮಳ್ಳೊತ್ತಾಗು ಏನೋ ಕೆಲ್ಸ ಇದ್ರೆ ಆ ಕೆಲ್ಸಕ್ಕೆ ಹೋಗೋದು. ಅವಾಗ ಬರೀ 300 ರೂಪಾಯಿ 350 ಅವಾಗ. ಹಿಂಗ್ ಕೆಲ್ಸ ಮಾಡಿ ಏನೋ ಒಂದ್ ಮಾಡಿ ಒಂದ್ 9,000 ದುಡ್ಡು ಮಾಡ್ಕೊಂಡೆ. 9,000 ದುಡ್ಡು ಮಾಡ್ಕೊಂಡು ಹಿಂಗೆ ಗೊತ್ತಿರತ್ತ ಒಂದ್ 4,000, ಒಂದ್ 5,000, ಒಂದ್ 20,000 ಮಾಡ್ಕೊಂಡು ಹೋದೆ ಸರ್. ಇಲ್ಲಿಗೆ ನರಸಿಂಹಸ್ವಾಮಿ ಹೋಗ್ಬೇಕು, ಕದ್ರಿ ನರಸಿಂಹಸ್ವಾಮಿ ಅಂತ. 20,000 ಬೇಕಾ ಅದಕ್ಕೆ? ಈ ಟೆಂಪೋ ಮಾಡ್ಕೊಂಡು 4 ಜನ ಕರ್ಕೊಂಡು ಹೋಗ್ಬೇಕು ಸರ್ ಅಲ್ಲಿಗೆ. ಅಂದ್ರೆ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಬರೋದಾ? ಇಲ್ಲ
ಹ್ಮ್ ಇಲ್ಲಿ ಒಂದ್ ಸ್ವಲ್ಪ ಅಡಿಗೆ ಮಾಡೋದು ಅಷ್ಟೇ. ತೊಳ್ಗೆ ಅನ್ನ ಅಂತ ಮಾಡ್ತಾರೆ. ಹ್ಮ್ ಇಲ್ಲಿ ಒಂಥರ ಸೀಕು ಸಿಂಕುಳ್ಳಿ ಅಂತ ಹುರ್ಕೊಳ್ತಾರೆ. ಹ್ಮ್ ಆ ತರ ಮಾಡ್ಕೊಂಡು ಇಲ್ಲೆಲ್ಲ ಪೂಜೆ ಮನೆ ಕಟ್ಕೊಂಡು ಹ್ಮ್ ಹೋಗೋದು. ಹ್ಮ್ ಈ 4 ಜನ ಕರ್ಕೊಂಡ್ ಹೋಗ್ತಿವಲ್ಲ, ಹ್ಮ್ ಇವಾಗ ಆಟ ಬಾಡಿಗೆ ಮಾಡ್ಬೇಕು. ಟಾಟಾ ಎಸಿ ಮಾಡ್ಕೊಂಡು ಹೋಗಿದ್ವಿ ನಾವು. ಆಗುತ್ತೆ, ಖರ್ಚು ವೆಚ್ಚ ಆಗುತ್ತೆ. ಹಾ ಹ್ಮ್ ಅವಾಗ ನಾನೇ ಹೋಗ್ಬೇಕಂತ ಹೊರಟು ಎಲ್ಲ ರೆಡಿ ಆಯ್ತು. ಲಾಸ್ಟ್ಗೆ ಯಾರ್ಯಾರೋ ಬೋದ್ರು, ಈ ತರ ಎಲ್ಲ ಪೂಜೆ ಮಾಡ್ಕೊಡೋದಲ್ವಾ ನೀನು, ತಾಯಿ ಅನಿಸ್ತಾಳ ಮಗನ್ ಮಕ ನೋಡಿದ್ರೆ ಮೊಮ್ಮಗನ್ ಮಕ ನೋಡ್ಬೇಕಲ್ಲ ಅಂತ ಬೋದ್ರು. ಹ್ಮ್ ಅವ ನಮ್ಮನೆ ಬಂದು ಎಲ್ಲ ರೆಡಿ ಮಾಡ್ಕೊಟ್ರು. ಹ್ಮ್ ಬಿಡು ಬರ್ತಾರೆ ಅಂತ ನಾನ್ ಅಂದ್ಕೊಂಡೆ. ನಮ್ಮ ಮಾವನ್ ಕರ್ಕೊಂಬಂದಿದ್ದು, ಹಿಂಗೆ ಹೋಗ್ತೀವಿ ಬಾರಪ್ಪ ಅಂತ. ಹ್ಮ್ ಕರ್ಕೊಂಬಂದ್ ಇಲ್ಲಿ ಊರಲ್ಲಿ ಮನೆ ಕಟ್ಮೇಲೆ ತಿರ್ಗಿ ವಾಪಸ್ ಮನೆ ಹತ್ರ ಹೋಗಿಲ್ಲ ಸರ್. ಹ್ಮ್ ಅವಾಗೆಲ್ಲ ಕಟ್ಟತಕ್ಕ ಸುಮ್ನೆ ಆದ್ರು. ಕಟ್ಟಿ ಆದ್ಮೇಲೆ ಎಲ್ಲ ಟೆಂಪೋ ಕೂತ್ಕೊಂಡ್ವಾ. ಹ್ಮ್ ನಮ್ಮ ಮಾವನ್ ಕರ್ಸಿಬಿಟ್ರೆ, ನಾನೇ ಹೋಗಲ್ಲ ನೀನ್ ಯಾಕೆ ಹೋಯ್ತಿ ಬರ ಅಂತಾನ. ಹ್ಮ್ ಸದ್ಯ ಅಣ್ಣನ್ ಮಗಳೇ ನನ್ ಮದ್ವೆ, ನಮ್ಮ ಅಮ್ಮರ ಅಣ್ಣನ್ ಮಗಳನ್ನೇ ಸದ್ಯ ಆಗಿರೋದ್ ನಾನು. ನಿಮ್ಮ ಮಾವನ ಮಗಳು. ಮಾವನ್ ಮಗಳು. ಹ್ಮ್ ಹಂಗೆದ ಕಳಿಸ್ಲಿಲ್ಲ, ಅವ್ರನ್ನೂ ಕಳಿಸ್ಲಿಲ್ಲ, ಅವರು ಬರ್ಲಿಲ್ಲ. ನಮ್ಮ ತಾಯಿನೂ ಬರ್ಲಿಲ್ಲ, ನನ್ನ ತಂದೆನೂ ಬರ್ಲಿಲ್ಲ, ನನ್ನ ತಮ್ಮಗಳು ಬರ್ಲಿಲ್ಲ, ನಮ್ಮ ಅಕ್ಕನೂ ಬರ್ಲಿಲ್ಲ ಸರ್. ಹ್ಮ್ ಬೇರೆ ಎಲ್ಲ ಒಂದು 15 ಜನ 20 ಜನ ಬಂದಿದ್ರು. ಹ್ಮ್ ಅವನ್ನೆಲ್ಲ ಕರ್ಕೊಂಡೋಗಿ ತೆಗಿಸ್ಕೊಂಡು ಬಂದೆ ಸರ್. ಹ್ಮ್ ಬಂದಾದ್ಮೇಲೆ ನಿನ್ ಕಷ್ಟೇನು ಸುಖೇನು ನೀನ್ ಏನ್ ಮಾಡ್ಕೊಂಡೆ ಎತ್ ಮಾಡ್ಕೊಂಡ ಅಂತ ಕೇಳಿಲ್ಲ ಸರ್. ಹ್ಮ್ ಹಿಂಗೆ ಮರಿ ಕೊಟ್ಬಿಟ್ಟಾರ. ಒಂದು 10-20 ಮರಿ ಕೊಟ್ಟಾರೆ. ಹ್ಮ್ ಇವತ್ನಾಗ ನನ್ ಕೈಲಿ ಯಜಮಾನ್ಗೆ ಕೊಟ್ರೆ ಸರ್, ಇದೂನು ₹1 ಮೋಸ ಮಾಡಿಲ್ಲ ಸರ್. ನಮ್ಮ ಅಪ್ಪ ನಮ್ಗೂ ನನ್ನ ತಮ್ಗಳಿಗೂ ಹ್ಮ್ ಅಂತದಲ್ಲೇ ದುಡ್ಡು ಕೊಟ್ಬಿಟ್ಟಾರೆ. ಯಾರೋ ಮರಿ ದುಡ್ಡು ಕೊಟ್ಟಾರೆ. ಹಿಂಗೆ ಆಪರೇಷನ್ಗೆ ಅಂತ ಹೋಗಿ ನಮ್ಮ ಕರ್ಕೊಂಡು ನಮ್ಮಪ್ಪ. ಹ್ಮ್ ಬೇರೆ ನಮ್ ಫ್ರೆಂಡ್ಗೆ ಹೇಳೋಗ್ಯಾರೆ, ಹಿಂಗೆ ದುಡ್ಡು ಕೊಟ್ರೆ ಅವ್ನ ಕೈ ಕೊಡಕ ಹೇಳ್ಬೇಡ, ಹ್ಮ್ ನೀನ್ ಇಸ್ಕೊಂಡ್ ಇಟ್ಕೋ ಅಂತ. ಹ್ಮ್ ನನ್ಗೆ ಮಾಡ್ತು ಭಾರಿ ಬೇಜಾರಾಗ್ಬಿಡ್ತು ಸರ್. ಹ್ಮ್ ನಮ್ಮ ಅಪ್ಪ ಇಷ್ಟ ದಿನ ನನ್ ಮೋಸ ಮಾಡ್ದಾನ, ಇವತ್ ನನ್ ಮೇಲೆ ಅನುಮಾನ ಪಟ್ನಲ್ಲ ಅನ್ಬಿಟ್ಟು ನನಗೆ ಮಾಡಿ ಸಿಟ್ಟು ಬಂದ್ಬಿಡ್ತು. ಹ್ಮ್ ಹಿಂಗೆ ಕುರಿ ನೋಡ್ಕೊಳಪ್ಪ, ನಂಗೆ ಹೋಗ್ತೀವಿ ಅಂತ ಹೇಳಿದ್ರು. ಹ್ಮ್ ನಾನೇ ಮಾಡಿ, ನಾನು ಸರಿ ಕುರಿ ಅವನ್ ತಮ್ಮ ಕುರಿ ಕಾಯ್ತಾನೆ, ನಾನ್ ಮರಿ ನೋಡ್ಕೊ ಅಂತ ಹೇಳಿದ್ರು. ಹ್ಮ್ ಅವಾಗ ನಾನೇ ಮಾಡಿದೆ, ಮರಿ ಹೊಡ್ಕೊಂಡ್ ಹೋಗ್ಬಿಟ್ಟು ರಪ್ತೊಳಗ್ ಕೊಡಾಕ್ಬೇಕು. ಬೇರೆ ಕಡೆ ಮಂದಿ ಇದೆ ಹೊಲ್ದ ಹತ್ರ, ಹ್ಮ್ ರಪ್ತೊಳಗ್ ಮರಿ ತಂದು ಕೊಡಾಕ್ಬೇಕಲ್ಲ. ಹ್ಮ್ ಹಾಗೆ ಮಾಡಿದೆ ಸರ್. ನಾನು ಮಾಡಿದೆ, 2 ಮರಿ ತಕೊಂಡ್ಬಿಟ್ಟು ಸಿರಾಕ್ ಹಾಕೊಂಡ್ ಹೋಗ್ಬಿಟ್ಟೆ. ಹ್ಮ್ ಸಿರಾಕ್ ಹಾಕೊಂಡ್ಬಿಟ್ಟು ಒಂದ್ 4,000 ಕೊಟ್ಟು ಹ್ಮ್ ಬಂದೆ. ತಿರುಗಿ ಬಂದಾಗ ಕೇಳಿದ್ರು, ಮರಿ ಇಲ್ಲ ಅಂತ ಕೇಳ್ದ ತಮ್ಮ. ಹ್ಮ್ ನನ್ಗೆ ಗೊತ್ತ ಕುರಿಯಟೊಳಗಿದ್ದು ಅಲ್ಲೇ ಇದ್ವು ಅಂತ ನಾನು ಇದ್ ಮಾಡಿದೆ. ಹ್ಮ್ ಆಗ ಗೊತ್ತಾಯ್ತು ನಾನು ಅಲ್ಲಿಗೆ ಸುಮ್ನಾರಿನೇ ಬಿಡು ಅಂತಂದ್ರೆ ಸುಮ್ನಾರಿ, ನೀನ್ ಮಾತಾಡ್ಸಕಲ್ ಬಳಿ ಮಗನ್ನ ಹ್ಮ್ ಬಿಡು ಎಲ್ಲ ನೋಡ್ಲಿ ಅಂತ ಸುಮ್ನಾದ್ರು. ಹ್ಮ್ ಹಿಂಗೆ ಹೊಂದಾಣಿಕೆ ಇಲ್ದಂಗ ಆಯ್ತು ಸರ್. ನಾವು ಎಲ್ಲೆಲ್ಲ ಹೋಗಿದ್ದು ಹಾಸ್ಪಿಟಲ್ ಹತ್ರ, ಹಿಂಗೆ ಒಬ್ಬನ ಫ್ರೆಂಡ್ ನೆಚ್ಕೊಂಡೋಗಿ ಅವ್ನು ಕರ್ಕೊಂಡೋಗಿ 10,000 ಸಂಬಳ ಕೊಡ್ತೀನಿ ಬಾ, ನಿನ್ಗೆ ಯಾಕೆ ಹಂಗೆ ಹಿಂಗೆ ಅಂತ ನಿಮ್ಸ್ ಕರ್ಕೊಂಡೋಗ್ಬಿಟ್ರು. ಹ್ಮ್ ಅಲ್ಲೊಂದ್ 15 ದಿವಸ ಕೆಲಸ ಮಾಡಿದ್ವಿ. ಅವ್ರು ಕೆಲ್ಸದವ್ರಿಗೆ ಏನು ಕೊಡ್ಲಿಲ್ಲ. ಹ್ಮ್ ಅವ್ರು ಅಲ್ಲಿಗೆ ಹೋದ್ಮೇಲೆ 4,000 ಕೊಡ್ತೀವಿ 5,000 ಕೊಡ್ತೀವಿ ಅಂದ್ರು ಸರ್. ಹ್ಮ್ ತಿರ್ಗಾ ಕೇಳ್ದ ಹೋಗಂಗಿಲ್ಲ, ಓದಿ ಏನೋ ಕಂಪ್ಲೇಂಟ್ ಕೊಟ್ಬಿಟ್ಟು ಏನಿಲ್ಲ ನಿನ್ಗೆ ಗಂಡ ಎತ್ತಾರೆ ಹಂಗೆ ಹಿಂಗೆ ಅಂತ ಎದಿಸ್ಬಿಟ್ರು ನನ್ನ. ಹ್ಮ್ ನಾನೇ ಮಾಡ್ದೆ, ಅಲ್ಲಿದ್ದ ಕದ್ದು ಬಿಟ್ಟು ನಡ್ಕೊಂಡ್ ಸುಮ್ಮನೆ ನಂಜನಗೂಡ್ಗಂಟ ನಡ್ಕೊಂಡೆ ಸರ್. ಹಾಸ್ಪಿಟಲ್ ಇದ್ದ ಹ್ಮ್ ನಂಜನಗೂಡಿದ್ದ ನಡ್ಕೊಂಡು ತಿರ್ಗಿ ಅಲ್ಗೂ ಭಯ ನನಗೆ, ಎಲ್ಲಿ ಬಂದ್ ಹಿಡ್ಕೊಂತಾರೋ ಹಿಂದ್ಗಡೆ ಅಂತ. ಹ್ಮ್ ಹಾಗೇನೋ ತಪ್ಸ್ಕೊಂಡು ಗೀಸ್ಕೊಂಡ್ ಬಂದ್ಬಿಟ್ಟೆ. ಹ್ಮ್ ಬಂದು ಹಿಂಗೆ ನಮ್ಮೂರವ್ರು ಅಲ್ಲಿ ಹುಣ್ಸೂರ್ ಹತ್ರ ಕುರಿದ್ವು ಅಲ್ಲ, ಹ್ಮ್ ಅಲ್ಲಿ ಬಂದು ಸ್ವಲ್ಪ ಬಚ್ಚ ಸಾಟದ್ ಬಂತು, ಅವರೇ ಕೊಟ್ರು ಹೆಂಗವ. ಹ್ಮ್ ಬಂದ್ ಪುನಃ ಊರ್ ಸೇರ್ಕೊಂಡೆ. ಹ್ಮ್ ನಾನೇ ಮಾಡಿದೆ, ಅಲ್ಲೂ ಇಲ್ಲೂ ಅಳಿಯೋದು ಯಾಕೆ, ನನ್ ಭಾಗ ತಗೊಂಡ್ ನಾನ್ ಜೀವನ ಮಾಡ್ಬೋದಲ್ವ ಅಂತ ನನ್ಗಾಯ್ತು. ಹ್ಮ್ ಈಗ ಅಷ್ಟೊಂದ ಸಿಕ್ಕು ಹಿಡ್ಗುಂದ ದುಡ್ದಿರೋದ್ ನಾನೇ ತಾನೆ. ಹ್ಮ್ ಈಗ ನಾ ಎಷ್ಟೋ ಬೆಲೆ ಕೊಟ್ಟು ತಿಳ್ಕೊಂಡಿಲ್ವಲ್ಲ, ನಮ್ಮ ಅಪ್ಪ ನಮ್ಮ ತಿಳ್ಕೊಂಡಿಲ್ಲ, ನಮ್ಮ ತಮ್ಮ ತಿಳ್ಕೊಂಡಿಲ್ಲ ಹ್ಮ್ ಅಂತ ಅಂದ್ಬಿಟ್ಟು ನಾನೇ ಮಾಡಿದೆ, ಭಾಗ ಕೊಡ್ಲೇಬೇಕಪ್ಪ ಅಂತ ಕೇಳಿದೆ. ಕೊಡಾಕೆ ಇಲ್ಲ ಅಂತ ನಮ್ಮಪ್ಪ. ಹ್ಮ್ ತಿರ್ಗಿ ಯಾರ್ಯಾರು ನಾವು ದೊಡ್ಡವ್ರನ್ನೆಲ್ಲ ಕಲೆ ಹಾಕ್ಬಿಟ್ಟು, ಕೊಡ ಭಾಗ, ನಿನಗೆ ಇಷ್ಟಿಲ್ ಮೇಲೆ ಕೊಟ್ಬಿಡು ಭಾಗನ ಅಂತ. ಹ್ಮ್ ಭಾಗ ಕೊಟ್ರು ಸಹ 30 ಕುರಿ ಕೊಟ್ರು. ಹ್ಮ್ 30 ಕುರಿ ಹೊಡ್ಕೊಂಡು ನಾನು ತಿರ್ಗಾ ಪುನಃ ಹುಣ್ಸೂರ್ ದೇಶಕ್ಕೆ ಹೊರಟೆ. ಹ್ಮ್ ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲ ಬಿಟ್ಬಿಟ್ಟು ಒಂದ್ ಗುಡ್ಲು ಹಾಕ್ಬಿಟ್ಟು ಹಳೆ ಮನೆ ಸೈಟ್ ಅಂತ ಬಿಟ್ಟು ನನಗೆ. ಹ್ಮ್ ಆ ಹಳೆ ಮನೆ ಸೈಟ್ ನಲ್ಲಿನೇ ಗುಡ್ಲು ಹಾಕ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟೆ ಸರ್. ಹ್ಮ್ ಹೋದ್ಮೇಲೆ ಅಲ್ಲಿ ಒಂದ್ 6 ತಿಂಗಳಿದ್ದೆ. ಹ್ಮ್ ತಿರ್ಗಾ ನಮ್ಮ ಹೆಂಗ್ಸಿಗೆ ಏನೋ ಕಡ್ದೈತೆ ಅಂತ ಫೋನ್ ಮಾಡಿ ಸರ್. ಹ್ಮ್ ಅವ ಜೊತೆಗಿರೋರು, ಹೋಗಪ್ಪ ಹಿಂಗೇನೋ ಆಗೈತಂತೆ ಅಂತಂದು ಕಳಿಸ್ಕೊಟ್ರು ನೈಟೇ. ಹ್ಮ್ ಬಂದೆ ಪುನಃ ಏನೋ ಸದ್ಯ ಏನೋ ಆಗ್ಲಿಲ್ಲ, ದೇವ್ರ ದಯದಿದ್ದಾನ ಹ್ಮ್ ಏನೋ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ರು. 1 ವಾರ ಇದ್ದು, ಸರಿ ಅನ್ನಪ್ಪ, ಯಾರಿಗೂ ಕೂಲಿ ಹೋದ್ ಬೇಡ, ಹ್ಮ್ ನಾನೇ ಕೆಲಸ ಮಾಡ್ಲಿ ಬಿಡ್ಲಿ, ನಾನೇ 200 ರೂಪಾಯಿ ಕೊಡ್ತೀನಿ ಡೈಲಿನ, ಹ್ಮ್
ಈಗ ತಗ ಸರನ ನೀನು LIC ಕಟ್ಕೊಂತೀನಿ ಅಂತ LIC ಕಟ್ಗೆ ಅಂತ ನಮ್ಮ ತಾಯಿ ಕೊಟ್ಲು ಸರ್. ಸರಿ ಬಿಡು ಚೆನ್ನಾಗಿದಮ್ಮ, ಒಟ್ಟಿಗೆ ಏನು ಚಿಟ್ಕೆ ಮಾಡ್ಕೊಡ್ದು. ಸುಮ್ನೆ ಈಗ ಈ ಬೈಯೋದಕ್ಕೆ ಆಗ್ಲಲ್ಲ, ಡೈಲಿ ಹೋಗ್ಬಿಡೋ ಸರ್. ನಾ ಕರ್ಕೊಂಬಂದ್ ಸಾಕಾಯ್ತು ಅವ್ರ ಮನೆಗೆ. ಹಿಂಗೆಲ್ಲ ನಾ ಹಿಂಗೆ ನಡ್ಕೊಂಡು ಹೋಗ, ಬಸ್ಗೆ ಹೋಗ್ತಿರ್ಲಿಲ್ಲ, ಏನು ಹೋಗ್ತಿರ್ಲಿಲ್ಲ ಸರ್. ಸುಮ್ಮನೆ ಹಿಂಗ್ ನಡ್ಕೊಂಡು ರೋಡ್ನಲ್ಲಿ ಹೋಗ್ತಾ ಇರುವಾಗ ನನಗೆ ಫೋನ್ ಮಾಡೋದು, ಹಿಂಗ್ ನಿನ್ ಹೇಳ್ತಿ ಇದ್ಯಾಕೆ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ದಲ್ಲ ಅಂತ. ನಪ್ಪ ನಮ್ಮೂನು ನನ್ನ ಮಕ್ಕಗೂ ಎದಕ್ಕೊಂಡು ಜಾಸ್ತಿ ಕೆಲಸ ಕೊಡೋದಲ್ಲ, ಅದೇ ಮಾಡೋದು, ಅದೇ ತಪ್ಸ್ಕೊಂಡು ಹೋಗ್ಬಿಡೋದು. ಒಂದ್ ಸ್ವಲ್ಪ ತಿಳುವಳಿಕೆನೂ ಕಡಿಮೆ ನಮ್ಮ ಹೆಂಗ್ಸಿಗೆ. ಸರಿ ಬಿಡು ಅಂತ ಹಿಂಗೆ ಸುಮ್ಮನೆ ಆದ್ವು. ಅವಾಗ ಕೊಟ್ಟರು, ಹತ್ರ ಹೋಗಿ ಬಂದ್ವಿ. ಹತ್ರ ಹೋದಾಗ ತಿರ್ಗಾ ಮಾಮೂಲಿ ಆಯ್ತು. ನನ್ ಮೇಲೆ ಇಟ್ಕೊಂತೀನಿ ಅಂದಲ್ಲ, ತಿರ್ಗಾ ಮಾಮೂಲಿ ಬೋದ್ಬಿಟ್ರು ಅವ್ರನ್ನ. ಯಾರು? ನಮ್ಮಮ್ಮ, ನಮ್ಮ ಹೆಂಗ್ಸರ್ನ. ನಾನ್ ಮಾಡಿದೆ, ಹೋಗ್ಬೇಡ ಅಲ್ಲಿಗೆ, ನಿನ್ ಮನೇಲಿ ನಿಮ್ ಮನೇಲಿ ಈಗ ಗುಡ್ಲಲ್ಲಿ ಇದ್ಬಿಡು, ಸುದ್ದಿನೇ ಹೋಗ್ಬೇಡ ಅಂತಂದ್ ಬೋದೆ. ಸರಿ ಬಿಡು ಅಂತಂದ್ ಸುಮ್ನ. ಆವಾಗ ಬಂದು 1 ವರ್ಷದ ಮೇಲೆ 3 ತಿಂಗಳು ಕುರಿಯಲ್ಲಿದ್ದೆ. 30 ಕುರಿಯಲ್ಲಿ 80 ಕುರಿ ಆಯ್ತು ಸರ್. ಮಾಡ್ಕೊಂಬಂದೆ, ನನ್ನ ಜೀವನ ಮಾಡ್ಕೊಂತ ನೆಮ್ಮದಿಯಾಗಿದ್ದೀನಿ ಇವತ್ತು. ಮಕ್ಕಳು 1 ಗಂಡು 1 ಹೆಣ್ಣು ಸರ್. ಗುಡಿಸ್ಲಲ್ಲೇ ಇದ್ದೀರಾ ಸರ್? ಸೀಟ್ ಹಾಕೊಂಡಿದ್ ಸರ್ ಈಗ. ತಮ್ಮಂದಿರಿಗೆ ಮದ್ವೆ ಆಯ್ತಾ? ಒಬ್ಬನಿಗೆ ಮದ್ವೆ ಆಯ್ತು ಸರ್, ಇನ್ನೊಬ್ನಿಗೆ ನಮ್ಮ ಅಕ್ಕನ ಮಗಳು ಕೊಡ್ಬೇಕಂತ ಇದ್ರು. ನಮ್ಮ ಅಕ್ಕನ ಮಗಳು ಅಂತ ಅವನು ಚೆನ್ನಾಗಿ ಓದಿಸ್ತಾ ಇದ್ದ. ಇವತ್ತು ತಗೊಂಡೋಗ್ಬಿಟ್ಟು ಮಗಳನ್ನ ಇನ್ನೊಬ್ರಿಗೆ ಅಡ ಇಕ್ಬಿಟ್ಟಾಳ ಸರ್ ನಮ್ಮ ಅಕ್ಕ. ಮಗಳನ್ನ? ನಮ್ಮ ಮಗಳನ್ನ ಅಡ ಅಂದ್ರೆ ಯಾವ ತರ? ಅವ್ರನ್ನೇ ಮದ್ವೆ ಆಗೋ ಅನ್ನೋ ತರ ಸರ್. ಅಂದ್ರೆ ಆ ಅಕ್ಕನ ಮಗಳಿಗೆ ನಿನ್ ತಮ್ಮ ಇಷ್ಟ ಇಲ್ವಾ? ತಮ್ಮಗೆ ಇಷ್ಟ ಇತ್ತು ಸರ್, ಚೆನ್ನಾಗಿ ಓದಿಸ್ತಾ ಇದ್ದ, ಚೆನ್ನಾಗಿದ್ದ, ಚೆನ್ನಾಗಿ ನೋಡ್ಕೊಂಡು. ನನಗೆ ಇಷ್ಟ ಇದೆ, ಆ ಹುಡುಗಿ ಇಷ್ಟ ಇತ್ತ ಅಂತ? ಆ ಹುಡುಗಿ ಇಷ್ಟ ಇತ್ತು ಅನ್ನೋದು ಗೊತ್ತಿಲ್ಲ ಸರ್. ಅನ್ನೋದು ಸ್ವಲ್ಪ ಅದ್ರಲ್ಲಿ ಆ ವೇಜ್ಗೆ ಹೋಗೋ ತರವಲ್ಲ ಸರ್. ನಮ್ಮ ಮಕ್ಳಿಗಿನ್ನ ನನ್ನ ಮಗಳು ಅದು ಒಂದೇವರೆಗೆ ಸರ್. ಬಟ್ ಅಕ್ಕ ಅದ್ಯಾವ್ದೋ ಸಂಬಂಧ ಅದೆಲ್ಲ ಬಿಟ್ಟು ಗೌರವಾನ್ವಿತವಾಗಿದ್ದಾರ? ಇಲ್ಲ, ಅದು ಯಾವ್ದಿಲ್ಲ ಸರ್, ಅದು ಐತೆ ಸರ್, ಆ ಸಂಬಂಧ ಇದೆ. ಬಟ್ ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತು ಸರ್. ಇರ್ಲಿ, ಬಟ್ ನೀವು ಅದನ್ನೇನು ಕೇಳಲಿಕ್ಕೆ ಹೋಗಿಲ್ವಾ? ಹಿಂಗೆ ಗೊತ್ತಾಯ್ತು ನನ್ಗೆ. ಯಾರ ಬೇರೆ ಕಡೆ ಇದ್ದ ಫೋನ್ ಮಾಡಿ ಯಾರು ಆ ಹುಡ್ಗಗೆ ಇಬ್ಬಳು ಒಂದೇ ಒಣಕಿ ಇದ್ರಲ್ಲ, ನಮ್ಮ ಅಕ್ಕನ ಮಗಳನ್ನ ಹುಡ್ಗನು. ನಾ ಸದ್ಯ ಅವರು ನಮ್ ಚಿಕ್ಕಪ್ಪನ ಮಗನೇ. ಈಗ ನಾನು ಹೇಳಿದ ಪ್ರಶ್ನೆ ಏನಂದ್ರೆ, ನಿಮ್ಮ ಅಕ್ಕನಿಗೇನೋ ಒಂದು ಕೆಟ್ಟ ಇದಿತ್ತು ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಈಗ್ಲೂ ಇದೆ ಸರ್, ಬೇರೆ ಈಗಲೂ ಇದಾರೆ ಸರ್. ಅದು ಗೊತ್ತಾ ಯಾರು ಅಂತ ಅಂದೆ. ಗೊತ್ತು ಸರ್. ನೀವೇನ್ ಕೇಳಲಿಕ್ಕೆ ಹೋಗಿಲ್ಲ? ಕೇಳಕ್ ನಮ್ಮ ಅಪ್ಪಮ್ಮ ಬಿಟ್ಕೊಳ ಸರ್, ನಮ್ಗೆ ಊಟ ಮಾಡೋ ಇರ್ಕಾರ ಯಾರು ಇಲ್ಲ, ನೀನ್ ಯಾಕಾರ ಸುದ್ದಿ ಬತ್ತೀಯ, ನಿನ್ ಪಾಡೇನ ಇದೆಯಲ್ಲ ನೋಡ್ತೀಯ ಅಂತ ಸರ್. ಸೊಳ್ಳೆ ಏನ್ ಮಾಡ್ಕೊಂಡ್ರು ಕೇಳ್ಬೇಡ ಅಂತ? ಕೇಳ್ಬೇಡ ಅಂತ ಸರ್. ಈಗ ನೀವು ಬೇರೆಯಾಗಿ ಅಥವಾ ಭಾಗ ಆಗಿ ಹೋದ ಮೇಲೆ ಆ ವಿಚಾರ ನೀವೇನಷ್ಟು ತಲೆ ಕೆಡಿಸ್ಕೊಂಡಿಲ್ಲ? ಇಲ್ಲ ಸರ್, ತಲೆ ಕೆಡಿಸಿಡಿಲ್ಲ. ಅಲ್ಗೂ ಒಂಥರ ಈ ಕೆತೆ ಮಾಡ್ಕೊಂಡು ನನ್ನ ಹೆಂಗ್ಸ್ ಹೊಡಿಯಕ್ ಬಂದಿದ್ರು. ಹೊಡಿಯಕ್ ಬಂದಾಗ ನಾನೇ ಮಾಡಿದ್ರೆ, ನಾನು ಹೆಂಗ್ಸ್ರಿ ಯಾಕೆ ಹೊಡಿಯಕ್ ಬಂದಿ, ಈಗ ನಿಂದೇನಾಯ್ತು ನೀನ್ ನೋಡ್ಕೊಂಡಿದ್ದ, ನಂದೇನಾಯ್ತು ನಾನು ನೋಡ್ಕೊಂಡಿದ್ದೆ, ನೀನ್ ಯಾಕೆ ಈ ತರ ಹೊಡಿಯಕ್ ಬರೋದು ಅಂತಂದ್ ಬೋದಿದ್ದೆ ಸರ್. ಬೋದಾಗ ನನ್ ಮೇಲೆ ರೋಡ್ ಜಂಪ್ ಮಾಡ್ಕೊಂಡ್ಬಿಟ್ಟು ಕಾಲ್ಪುಡಿ ಕಣ್ಣು ಗುಗ್ಬಿಟ್ಟು ಹೊಡಿಯಕ್ ಬಂದಿದ್ ಸರ್ ನಮ್ಮ ಅಕ್ಕ. ನಮ್ಮ ಅಕ್ಕನ್ ನಮ್ಮ ಕೂಡ ಜೊತೆಯಾಗಿ ಬಂದ್ಬಿಟ್ಟಿದ್ರು. ಬಟ್ ಈಗ ನಿಮ್ಮಮ್ಮ, ನಿಮ್ಮ ಅಕ್ಕ, ನಿಮ್ಮ ಅಪ್ಪ, ನಿಮ್ ತಮ್ಮ, ಮದ್ವೆ ಆಗಿರೋ ತಮ್ಮನ್ ಅಂದ್ರೆ ಆತನು ಬೇರೆ ಇದ್ದಾನ, ಎಲ್ಲರೂ ಒಟ್ಟಿಗೆ ಇದ್ದಾರ? ಅವನು ತಾತನು ಬೇರೆ ಇದ್ದಾನ ಸರ್. ಅಂದ್ರೆ ಮದ್ವೆ ಆಗಿರೋನು ಬೇರೆ ಇದ್ದಾನೆ? ಮದ್ವೆ ಆಗಿ 15 ದಿವಸದಲ್ಲಿ ಅವರು ಜಗಳ ಆಡ್ಕೊಂಡ್ಬಿಟ್ಟು ಅವನು ಬೇರೆ ಆಗ್ಬಿಟ್ಟ ಸರ್. ಸೊ ಈಗ ಬಾಕಿ ಉಳಿದಿರೋ ತಮ್ಮ ಮತ್ತೆ ಅಮ್ಮ, ಅಪ್ಪ, ಅಕ್ಕ, ಅಕ್ಕನ ಮಕ್ಕಳು ಒಟ್ಟಿಗಿದ್ದಾರೆ? ಅವರು ಈಗ ಬೇರೆ ಕಡೆ ಓದಿಸ್ತಾ ಇದ್ರು. ಓದಿಸ್ತಾ ಇರ್ಬೇಕಾದ್ರೆ ನನ್ನ ತಮ್ಮನೆಲ್ಲ ಕಚ್ಚಿಕೊಂಡು ನಮ್ಮ ಅಕ್ಕನ ಮಗಳನ್ನೇ ಮದ್ವೆ ಆಗ್ತೀನಿ ಅಂತ ಇದ್ರು. ಇವ್ರು ನಮ್ಮ ಅಕ್ಕನು ನನ್ನ ತಮ್ಗೆ ಕೊಡೋದು ಅಂತ ಇದ್ರು. ಒಳಂದೊಳಗೇನೆ ಈ ತರ ಮಾಡ್ಕೊಂಡ್ಬಿಟ್ಟವ್ರೆ. ಅದು ಆ ತರ ಆಗಿರೋದು ನಮ್ಮ ಅಕ್ಕಗೂ ಗೊತ್ತು. ಆಗ್ಲಪ್ಪ, ಹೆಣ್ಣಿನ ವಿಚಾರಗಳು ಅವ್ರ ತಾಯಿ ಆಗೋದು ಅವ್ರಿಗೆ ಹಕ್ಕಿದೆ. ಬಟ್ ಓದಿಸಿ ಆಸೆ ಇಟ್ಕೊಂಡಿರೋ ಈತನಿಗೆ ಬಹುಶಃ ಆ ವಿಚಾರವಾಗಿ ಆರಂಭದಲ್ಲಿ ಭರವಸೆ ಕೊಡಬಾರ್ದಿತ್ತಲ್ಲ ನಿಮ್ಮಕ್ಕ? ಕೊಡ್ಬಾರ್ದಾಯ್ತು ಸರ್. ಅದ ತರ ಕೊಟ್ಬಿಟ್ಟು ಈಗ ನಾ ತಿರ್ಗಾ ಪುನಃ ನಮ್ಮ ತಮ್ಮಗ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನನಗ್ ಗೊತ್ತಾಯ್ತು ಸರ್. ಹಿಂಗೆ ನಮ್ಮ ಮಾವ ಹೇಳಿಬಿಟ್ರು ಈ ತರ ಇದಂತ. ಇನ್ನು ಅದೇ ಆಸೆಲಿ ಇದ್ದಾನ? ಇನ್ನ ಗೊತ್ತಿಲ್ಲ, ನಾನು ಒಂದ್ಸಲ ಹೇಳ್ತೀನಿ, 1 ನಿಮಿಷ ಹೇಳ್ತೀನಿ ಕೇಳಿ. ಈಗ ನಮ್ ಬಾವ ಹಿಂಗ ನನಗ್ ಗೊತ್ತಿಲ್ಲ, ಹುಡ್ಗ ಇದ್ದಲ್ಲ ನಮ್ಮ ಅಕ್ಕನ ಮಗಳ ಕಡೆ, ಆ ಹುಡ್ಗರ ಅಪ್ಪಗ್ ಗೊತ್ತಾಗೈತೆ. ಅವ್ರಪ್ಪ ನಮ್ಮ ಬಾವಿಗೆ ಹೇಳೋರು, ಈ ತರ ಹೇಳಪ್ಪ ನಿಮ್ಮ ನೆಂಟ್ರಿಗೆ ಈ ತರ ಆಗಿದೆ ನಿಮ್ ಬಾವಿಗೆ,
ಈ ತರ ತಿರ್ಗಿ ಆಮೇಲೆ ನೋಡಪ್ಪ ನನ್ ಮಗನಿದ್ದ ಈ ತರ ಆತು ಅನ್ನೋದು ಬೇಡ, ಯಾಕಂದ್ರೆ ಅವ್ರು ಕಷ್ಟಪಟ್ಟು ಓದಿಸ್ಕೊಂಡು ಇಷ್ಟು ಸಣ್ಣ ಹುಡುಗಿ ಕಿಟ್ಟನು ಹ್ಮ್ ದೊಡ್ಡದ್ ಮಾಡ್ಯೋದು ಅವ್ರೇನೆ, ಹ್ಮ್ ಚೆನ್ನಾಗಿರ್ಬೇಕು ಈ ತರ ಹೇಳು ಅಂತಂದ್ ಹೇಳ್ಯಾರ. ಅವ್ರು ನಮ್ಮಪ್ಪನ ಹತ್ರ ಜಾಸ್ತಿ ಮಾತಾಡಕಿಲ್ಲ, ಹ್ಮ್ ಯಾಕಂದ್ರೆ ರೆಸ್ಪೆಕ್ಟ್ ಕೊಡಲ್ಲ ಅವ್ರ ಹತ್ರ. ಅಂದ್ರೆ ನಿಮ್ಮ ಅಕ್ಕನ ಗಂಡ ಹಾ ಬೇರೆ ನಮ್ಮ ಅಕ್ಕವ್ರ ಗಂಡ ಕಡೆ ಅವ್ರು. ಭಾವ ಅಂದ್ರೆ ನೀವು ಬೇರೆಯವ್ರನ್ನ ಹೇಳ್ತಿದ್ದೀರಿ. ಹಾ ಹಾ ಆಯ್ತು, ಅವರು ನಿಮ್ಮ ಅಪ್ಪನ ಜೊತೆ ಮಾತಾಡಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ರು. ನಮ್ಮ ಹತ್ರ ಹೇಳಿದ್ರು ಸರ್. ಈಗ ನಿಮ್ಮಲ್ಲೇ ಉಳ್ಕೊಂಡಿದೆ ಅದು ವಿಚಾರ. ಹಾ ಅದು ನಾನು ಹತ್ರ ಹೇಳ್ದೆ, ನನ್ನ ತಮ್ಮ ಕೇಳಿದೆ, ಏನಪ್ಪ ಈ ತರ ಮನೆ ಕಡೆ ಹೆಂಗೈತಿ, ಈ ತರ ಏನ್ ಕಂಪ್ಲೇಂಟ್ ಇಲ್ವಾ ಅಂತ ಕೇಳಿದೆ ಸರ್. ಹ್ಮ್ ಈಗ ಎಷ್ಟೇ ಬೇಕಾದ್ ಮಾಡಿದ್ರು ನಮ್ಮ ಇದು ಅಂದ್ಮೇಲೆ ನಾವ್ ಬಿಟ್ಕೊಡಕಾಗ್ತಾ? ಹ್ಮ್ ಹೇಳಿಲ್ಲ, ಜನ ಚೆನ್ನಾಗಿದ್ದಾರೆ ಅಂದ್ರೆ, ಏನೋ ಈ ತರ ಬರ್ತಾರಂತಲ್ಲ, ಸರಿಯಾ ನೋಡಿದ್ಯಾ ಅಂತ ಅಂದೆ ಸರ್. ಹ್ಮ್ ಅಂದ್ರೆ ನಮ್ಮ ಅಕ್ಕನ ಕಡೆ ಇನ್ನೊಂದಿತ್ತಲ್ಲ, ಅವನು ಅಂದ. ಹ್ಮ್ ಅವನಲ್ಲಪ್ಪ ಇನ್ನೊಬ್ಬ ಅಂತಲ್ಲ ಅಂದೆ. ಹ್ಮ್ ಇದು ಗೊತ್ತು ಅಂತಂದ್ ಅಂದ್ರು. ನಿಮ್ ತಮ್ಮನುವ? ನಮ್ ತಮ್ಮನುವ. ಅವನಿಗೂ ಗೊತ್ತು? ಅಂದ್ರೆ ಈ ತರ ಅನ್ನೋದು ಗೊತ್ತಿಲ್ಲ, ಒಟ್ಟಿಗೆ ಗೊತ್ತಾನ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಚಿಕ್ಕಪ್ಪ ಮಗ ಅವ್ರವ್ರು ಎಲ್ಲ ಚೆನ್ನಾಗಿದ್ರು, ಕ್ಲೋಸ್ ಫ್ರೆಂಡ್ ಆಗಿ. ಈ ತರ ಮಾಡ್ತಾನಂದ್ರೆ ಅವನಿಗೂ ಗೊತ್ತಿಲ್ಲ. ಬಟ್ ನಾನು ಹೇಳಿದ್ಮೇಲೆ ಗೊತ್ತಾಯ್ತು, ಈ ತರ ಮೊಬೈಲ್ ತಗೊಂಡು ನಿಮ್ಮ ಅಕ್ಕನ ಮೊಬೈಲ್ ಒಂದ್ಸಲ ಚೆಕ್ ಮಾಡು ಅಂತಂದ್ ಹೇಳಿದೆ ಸರ್. ಅವಾಗ ಹೇಳ್ದಾಗ ಬಂದು ಚೆಕ್ ಮಾಡಿದಾಗ ಹೂನಣ್ಣ ಈ ತರ ಐತಿ, ನಡೆದೈತಿ ಅಂತಂದ್ ಹೇಳ್ದೆ. ನಡೆದೈತಿ ಅಂತ ಹೇಳಿದಾಗ ನಾವ್ ಅದಕ್ಕೆ ಏನ್ ಮಾಡ್ತೀವಿ ನೋಡಪ್ಪ, ನನ್ ಇಷ್ಟ ಮಾಡ್ಬಿಟ್ಟಿದ್ದೆ ನೀವೀಗ, ನೀವು ಒಂಥರ ಒಳ್ಳೇದಾಗತ್ತಾಗ ನನ್ ಜಿತ್ಕಿತ್ತ ಸರ್. ಒಳ್ಳೇದಾದ್ಮೇಲೆ ನೀನ್ ಯಾವ ನನ್ಗೆ ಗೊತ್ತಿಲ್ಲ ಹೋಗು ಅಂತ ನನ್ನ. ಆಯ್ತು, ನೀವು ಬುದ್ಧಿ ಕಲ್ತ್ಕೊಳ್ಳಿ. ಬಟ್ ಈ ವಿಚಾರವನ್ನು ನಿಮ್ಮ ತಮ್ಮನಿಗೆ ತಲುಪಿಸಿದ್ರಿ ಅಥವಾ ಅದ್ರ ಹಿಂದಿರೋ ಸ್ವಲ್ಪ ಗಂಭೀರತೆಯನ್ನು ಅವ್ರಿಗೆ ಅರ್ಥ ಮಾಡಿಸಿದ್ರಿ? ಕೂಡ ಜಸ್ಟ್ ಬಂದು ಹೋಗ್ತಾನೆ ಅಂತ ಭಾವಿಸಿದ್ರು ಅಷ್ಟೇ. ಭಾವಿಸಿದ್ರು. ಅವಾಗ ಏನ್ ಮಾಡು, ಈಗ ಅಣ್ಣ ನಿನ್ ಜೊತೆ ನನ್ ಜೀವ ಬೇಕಾದ್ರೆ ಕೊಡ್ತೀನಿ, ನನ್ ಸಪೋರ್ಟ್ ಮಾಡು, ನನ್ ಮದುವೆ ಮಾಡು ಅಂತಂದ್ ಅಂದ ತಮ್ಮ. ಅದು ನನ್ ಮನ್ಸ್ ಕೊಡ್ಲಿಲ್ಲ. ಆಯ್ತು ನೋಡೋದ್ ಬಿಡು, ಹೆಂಗ್ ಮಾಡ್ಕೆ ಅದ್ ಏನ್ ಮಾಡ್ಬೇಕಂತ ಅದ್ ಮಾಡ್ಕೊಂಡು ನನ್ ಸಪೋರ್ಟ್ ಕೊಡ್ಲಿಲ್ಲ. ಯಾಕೆಂದ್ರೆ ಒಂದೇ ಸಲ ಸಪೋರ್ಟ್ ಕೊಟ್ಟು ಸರಿ ಆಗಲ್ಲ ಅಂತ ಅಂದ್ಬಿಟ್ಟು ನಾನ್ ಸುಮ್ನೆ ಇದ್ದೆ. ನಾನ್ ಏನ್ ಮಾಡಿದೆ, ಅವನ್ ನೈಟ್ ಎಲ್ಲ ನಿದ್ದೆ ಬರ್ಲಿಲ್ಲ ಸರ್. ಈಗ ಸುಮಾರು ಈಗ ಒಂದು 15-20% ಆಗಿರೋ ಮ್ಯಾಟ್ರ್ ಇದ್ದು ಸರ್. ಆ ತರ ಒಂದು ಇಬ್ಬಳನ್ನ ದೊಡ್ಡವ್ರನ್ನ ಕರ್ಕೊಂಡು ಹೋದೆ ಅಲ್ಲಿಗೆ. ಈ ತರ ಐತೆ, ಇದಕ್ಕೆ ಹೆಂಗ್ ಮಾಡ್ಬೇಕು ಅಂತ ಕೇಳಿದೆ ಸರ್. ಕೇಳಿದಾಗ ಇಲ್ಲಪ್ಪ ನಮ್ಮ ಅಣ್ಣ ಹತ್ರ ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು, ಅವ್ನ್ ಕರೆಸ್ಕೋಬೇಕು ಅಂತಂದ ಸರ್. ಸರಿ, ನಾನ್ ತಮ್ಮ ಫೋನ್ ಮಾಡಿ ನಮ್ಮ ಅಪ್ಪನ್ ಕರ್ಕೊಂಬಂದ್ರು. ಅವ್ರು ಮಾತಾಡುವನಪ್ಪ, ಈ ತರ ನನ್ಗೂ ಗೊತ್ತಿಲ್ಲ, ಇವಾಗೆಲ್ಲ ಹೇಳಿದ್ಮೇಲೆ ನನ್ಗೂ ಈಶ್ವರ ಅನ್ವರಿತಾ ಐತೆ. ಈ ತರ ಕಡ್ಲೆ ಗಿಡ ಕೀಳ್ತಾ ಇದ್ವಿ, ಕಡ್ಲೆ ಗಿಡ ಕೀಳ್ಬೇಕಾದ್ರೆ ಜೊತೆಗೆ ಇಬ್ಬಳು ಜೊತೆ ಮಾಡಿ ಕಳಿಸ್ಬಿಟ್ಲು, ಮಗಳು ಸಪೋರ್ಟ್ ಆಗಿವಳೆ ಅಂತ ನಮ್ಮ ಅಪ್ಪನಂದ್ರು. ಸರ್, ಈಗ ಏಜ್ ಆಗಿಲ್ಲ, ಮದುವೆ ಮಾಡ್ಬೇಕಂದ್ರೆ ಏಜ್ ಆಗಿಲ್ಲ ಸರ್. ಇನ್ನ ಎಷ್ಟು, ಈಗ SLC ಏಜ್ ಆಗಿಲ್ಲ. ಮದುವೆ ಮಾಡ್ಬಿಟ್ಟು ಅಕಸ್ಮಾತ್ ನಮ್ಮ ಅಕ್ಕನೇ ಹೋಗಿ ಕಂಪ್ಲೇಂಟ್ ಕೊಟ್ರೆ, ಈಗ ಗಂಡನ ಹೋಗ್ಬೇಕಾಯ್ತು, ನಾವು ಹೋಗ್ಬೇಕಾಗೈತಿ ಜೈಲಿಗೆ ಅಂತಂದ್ಬಿಟ್ಟು ಸರ್, ನಾವು ತಿರ್ಗಾ ನಮ್ಮ ಅಕ್ಕನ ಕರೆಸಿ ಮಾತಾಡೋಣ ಅಂತ ಮಾತಾಡಿ ಸರ್. ಸರಿ, ನನ್ನ 2 ವರ್ಷ ಮದುವೆ ಮಾಡಲ್ಲ ಅಂದ್ರೆ ಎಲ್ಲ ಕಲೆ ಕೇಳಿದಾಗ, ಇಲ್ಲಮ್ಮ ಈ ತರ ಐತೆ, ಈ ತರ ನಿನ್ ಮಗಳು ಈ ತರ ಆಗ್ಬಿಟ್ಟೈತೆ, ನೀನ್ ಎಷ್ಟಂತ ಕಾಯ್ಕೊಂಡಿರ್ತೀಯ, ಇದ್ಕೇನೋ ಒಂದ್ ಒಳ್ಳೇದ್ ಮಾಡ್ಕೋಬೇಕು. ಯಾಕಂದ್ರೆ ಅವರು ಕಷ್ಟಪಟ್ಟು ಓದ್ಸೇವ್ರೆ, ಈಗ ಅವ್ರಿಗೂ ಅನ್ಯಾಯ ಮಾಡಬೇಡ, ನಿನ್ಗೂ ಅನ್ಯಾಯ ಬೇಡ. ನೀನು ಈಗ ಅವ್ರಿಗೇನೋ ಕೊಟ್ಟು ಮದುವೆ ಮಾಡಿದ್ರೆ ನಿನ್ಗೆ ಇಲ್ಲಿ ಸುಖ ಇಲ್ಲ, ನೀನ್ ಈ ಮನೆ ಬಿಟ್ಟು ಹೋಗ್ಬೇಕಾಗೈತೆ, ನೋಡಿ ಆಲೋಚನೆ ಮಾಡು ಅಂತ ಬೋದ್ರು ಅವರು. ಆಯ್ತು, ನಾನು ಇನ್ನ 2 ವರ್ಷ ಮದುವೆ ಮಾಡಲ್ಲ ಹಂಗೆ ಅಂದ್ರೆ, ನಾನು ಓದಿಸ್ತೀನಿ, ನಿಮ್ಮ ಅಪ್ಪ ನಿಮ್ಮ ಓದಿಸ್ಲಿಲ್ಲ ಅಂದ್ರೆ ನಾನು ಓದಿಸ್ತೀನಿ ಅಂತ ನೆಮ್ಮದಿದ್ದವ್ರು ಒಪ್ಕೊಂಡ್ರು. ಅದೆಷ್ಟನ ಖರ್ಚಾಗಿ ನಾನು ಓದಿಸ್ತೀನಿ, ಮದ್ವೆ ಮಾಡಿದ್ರು ಓದಿಸ್ತೀನಿ ನಾನು. ನಿಮ್ ತಮ್ಮ ಒಪ್ಕೊಂಡ? ಅಂದ್ರೆ ಬೇರೆ ಹೇಳ್ತಾ ಇದ್ರು ನಮ್ಮ ಅಕ್ಕಗೆ, ಕೊಡು ಮದ್ವೆ ಮಾಡು ಅಂತ. ಸುಮ್ನೆ ಒಂದ್ ಮದ್ವೆ ಕೆಲಸ ಮಾಡ್ಬಿಡಾರ ಅಂತ ನಮ್ಮ ಅಕ್ಕಗೆ ಅವ್ರು ಒಪ್ಪಿಸ್ತಾರೆ ಬೇರೆಯವ್ರು. ಅವಾಗ ಒಪ್ಪಿಸ್ತಾ ಇರ್ಬೇಕಾದ್ರೆ ಏನು ಹೂ ಅನ್ಲಿಲ್ಲ, ಅನ್ನಲಿಲ್ಲ. ನಾನೇನ್ ಮಾಡಿದೆ, ನಾನು ಮಾತಾಡ್ಸೋದು ಇಲ್ಲಿ ಇವತ್ತು ನಾನು ಮಾತಾಡ್ಸಿದ್ ಸರ್. ಅವಾಗ ಸುಮಾರು ನಾನು ಹಿಂಸೆ ಕೊಟ್ಬಿಟ್ಟು ಇವತ್ತು ನಾನು ಹೆಜ್ಜೆ ಕೊಡು ಅಂತಂದಿದ್ದೆ, ಅವತ್ತಿಗೆ ನಾನು ಮಾತಾಡ್ಸ್ತಾ ಇಲ್ಲ ಅವಳ. ಅವಾಗ ನಾನು ಹಂಗಂದೆ, ಏನಾದ್ ಬಲಂತ ಮಾಡೋಂಥದ್ದು ಏನೈತೆ, ನಾವ್ ಸಾಕಿಲ್ವೇ ಸಲಿವಿಲ್ವೇ ಇಷ್ಟಿನ ಗಂಟವ ಅಂತ ಬೋದೆ. ನಿನ್ಗೇನಪ್ಪ ಹೋಗ್ಲಾ ಮುಚ್ಕೊಂಡು, ನನ್ ತಮ್ಮ ಮದುವೆ ಮಾಡ್ತಾನೆ ಬಿಡ್ತಾನ, ಅದು ನಿನ್ಗೇನಾಗಣ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಬೋದ್ಬಿಟ್ಟೆ. ಇಲ್ಲ ಕೆಲ್ಸ ಕೆಡ್ದೈತೆ, ಸುಮ್ನೆ ಹೋಗು ಅಂತ ನಿರ್ಮುದ್ದರು ಅದೇ ವಾಪಸ್ ಕಳ್ಸಿದ್ ನನ್ನ. ನೀನ್ ಸಿಟ್ಟು ತೋಡ್ಕೊಳಕಿಲ್ಲ, ಸುಮ್ನೆ ಹೋಗ್ಬಿಡು, ನನಗೇನೋ ಒಂದ್ ಮಾತಾಡಿ ಮದುವೆ ಮಾಡಂಗ್ ಮಾಡ್ಕೊಂತೀವಿ, ಹೋಗ್ ಸುಮ್ನ ಅಂತ. ಸರಿ, ನಾನು ಅದೇ ಹೋದೆ, ಎಲ್ಲ ಮಾತಾಡ್ಕೊಂಡು ಸರಿ ಅಮ್ಮ ಸೋಮವಾರ ಮದುವೆ ಮಾಡ್ಬಿಡದ, ಸುಮ್ನೆ ಒಬ್ರಿಗೆ ಗೊತ್ತಿಲ್ದಂಗ್ ಮಾಡ್ಕೊಂಡ್ಬಿಟ್ಟು ಸುಮ್ನೆ ಆಗ್ಬಿಡೋಣ ಅಂತಂದ್ ಹೇಳ್ಯಾರ. ಹುಡುಗಿ ಇದ್ರ ಅಲ್ಲಿ? ಹುಡುಗಿ ಇಲ್ಲ ಸರ್.
ಮತ್ತೆ ಹುಡುಗಿ ಇಲ್ದಂಗೆ ಹೆಂಗ್ ಮಾತಾಡುದು? ಒಪ್ಪಿಸ್ತೀವಿ ಅನ್ನಂಗ್ ಸರ್ ಅವ್ರು. ನಮ್ಮ ಅಕ್ಕ ಹೇಳಿದ್ರು ಒಪ್ಕೊಂತಾಳ ಅನ್ನಂಗೆ ಹೇಳ್ತಾವ್ರೆ. 10ನೇ ಕ್ಲಾಸ್ ಹುಡುಗಿ, ಅಲ್ಲಿ ಹಾ ಹುಡುಗಿ ಬೇರೆ ಇಲ್ಲ, ಹ್ಮ್ ಇದೆಲ್ಲ ಮಾತಾಡುವಂಥದ್ದ? ಮತ್ತೆ ನಾವು ಓದಿಸಿದ್ದೀವಿ ಅನ್ನೋ ಕಾರಣಕ್ಕೆ ಅದನ್ನು ಒತ್ತಾಯಿಸೋಕ್ಕಾಗಲ್ವಲ್ಲಪ್ಪ. ಆಗಲ್ಲ ಸರ್. ಆಯಿತು, 2 ವರ್ಷ ಮಾಡಲ್ಲ ಅಂದರು, ಬಟ್ ಕಡೆಗೆ ಸೋಮವಾರದಿಂದ ಮಾಡೋಣ ಅಂತ ನಿರ್ಧಾರಕ್ಕೆ ಬಂದ್ರ? ಆ ನಿರ್ಧಾರಕ್ಕೆ ಬಂದು ನಮ್ಮ ಅಪ್ಪನ ತಾವ್ ದುಡ್ಡಿಲ್ಲ, ಯಾರ ಹತ್ರ ಸಾಲ ಮಾಡಿ 15,000 ದುಡ್ಡು ಕೊಟ್ಟ ನಮ್ಮ ಅಕ್ಕನ ಕೈಲಿ. ಹ್ಮ್ ಹೋಗಮ್ಮ ಏನೋ ಬಟ್ಟೆ ಗಿಟ್ಟ ತಗಂಬ ಹ್ಮ್ ಅಂತವ. ಹ್ಮ್ ಸರಿ ಬಿಡು, ನನ್ನ ತಮ್ಮ ಈ ತರ ನನ್ ಜೀವ ಜೋಗ ಕೊಡ್ತೀನಿ ಫೋನೇ ಮಾಡ್ಲಿ, ಈ ತರ ಆಯ್ತಣ್ಣ, ಈ ತರ ಐತೆ ಹಿಂಗೆ ಐತೆ ಅಂತ ಹೇಳಲಿಲ್ಲ ಅಣ್ಣ. ಹೇಳಲಿಲ್ಲ ಸರ್ ನನಗೆ. ಜೀವ ಕೊಡ್ತೀನಿ, ನಮ್ಮ ಫೋನೇ ಇಲ್ಲ. ಫೋನೇ ಇಲ್ಲ ಸರ್. ಅಂದ್ರೆ ನಿಮ್ಮನ್ನ ಅಲ್ಲಿಂದ ಸ್ವಲ್ಪ ಓಡಿಸ್ಬಿಟ್ರು. ಓಡಿಸ್ಬಿಟ್ಟಾರ. ಹೋಗಯ್ಯ, ನೀನ್ ಸುಮ್ನೆ ಏನು ಮಾತಾಡ್ಬೇಡ, ನಾವ್ ಹೆಂಗೋ ಒಪ್ಪಿಸ್ತೀವಿ ಅಂತ. ಹೌದು ಸರ್. ಮಾತಾಡ್ ಕೆಟ್ಟವನ ಅದೇ ನೀನು? ನಾನ್ ಮಾತಾಡ್ ಕೆಟ್ಟವನ ಸರ್. ಓಕೆ. ಅವ ನನ್ ಜೊತೆ ಕರ್ಕೊಂಡೋಯ್ನಲ್ಲ, ಅವರು ಈ ತರ ಎಲ್ಲ ಆಗೋಯ್ತಪ್ಪ, ಹಿಂಗೆ ಸೋಮವಾರ ಮದುವೆ ಮಾಡೋದೇನೆ ಅಂತಂದ್ ಹೇಳಿರು. ಅವ ಸರಿ ಬಿಡಪ್ಪ, ಒಳ್ಳೆ ಕೆಲಸ, ಹೆಂಗ ಸದ್ಯ ಆಗೋಗ್ಬಿಡ್ಲಿ, ನಮ್ಗೂ ಮರ್ಯಾದೆ ಉಳ್ಕೊಂತೈತಿ ಹೆಂಗ ಅಕ್ಕಪಕ್ಕದಾಗೆ ಅಂತ ನನ್ಗಾಯ್ತು ಸರ್. ಆಗ ಸರಿ ಬಿಡು ಅಂತ ಸುಮ್ನಾಯ್ತಿದಂಗೆ ಸಾಯಂಕಾಲ ಅವತ್ ಸಾಯಂಕಾಲನೇ ನಾನು ಹೊಲ್ದ ಹತ್ರ ಇದ್ದೆ ಸರ್. ಹೊಲ್ದ ಹತ್ರ ಬಂದು ಮನೆ ಹತ್ರ ಯಾಕೋ ಒಂದ್ ಸ್ವಲ್ಪ ಟೆನ್ಷನ್ ಆದಂಗಾಯ್ತು, ಯಾಕೋ ಸುಸ್ತಾದಂಗಾಯ್ತು. ಮನೆಯೊಳಗೆ ಸ್ವಲ್ಪ ಹೊತ್ತು ಮನೆ ಕಂಡೆ. ಮನೆ ಕಂಡು ತಿರ್ಗಾ ಫೋನ ಹೊಲ್ತಕ್ ಹೋದೆ. ಅವಾಗ ಎದ್ರಿಗೆ ಬಂದ್ರು. ಯಾರು? ನಮ್ಮ ಅಕ್ಕ ಹೊಲ್ದಿದ್ದ ಮನೆ ಕಡೆ ಬಂದ್ರು. ಫೋನಲ್ಲಿ ಮಾತಾಡ್ಕೊಂಡ್ಬಂದು ನಾನು ನೋಡ್ತೇವೆ, ಫೋನ್ ಕೆಳಕ್ ಇಟ್ಕೊಂಡ್ ಬಂದ್ರು. ಇಟ್ಕೊಂಡ್ ಬಂದಿದಂಗೆನೆ ಅದೇ ಹುಡ್ಗನ್ನೇ ಕರ್ಕೊಂಡು ಬೇರೆ ಗಾಡಿ ತಗೊಂಡು ಬೇರೆಯವ್ರದ ಯಾರು ನನ್ ಚಿತ್ರ ಇರೋರ್ನೇನೆ. ಶತ್ರು ಅಂದ್ರೆ ಅದೇ ನಮ್ಗ ಆಗ್ದಾರ್ನ ಅವನ್ ಗಾಡಿ ಕೊಟ್ಟು ಕಳ್ಸೋದು ಅವ್ರಿಗೆ ಸಪೋರ್ಟ್ ಆಗಿ. ಆವಾಗ ಹಿಂಗೆ ಫೋನ್ ಬಂತು, ಹಿಂಗೆ ನಿಮ್ಮ ಅಕ್ಕ ನಿಮ್ ಮಗಳು ಕರ್ಕೊಂಡು ಹೊರಟೋಗ್ಬಿಟ್ರು, ಅದೇ ಹುಡುಗನೇ ಅಂತ ನಮಗ್ ಗೊತ್ತಿರೋರು. ಸರಿ ಅಪ್ಪ ನೋಡಪ್ಪ, ಈ ತರ ಮಗಳು ಕರ್ಕೊಂಡು ಹೋಗ್ಬಿಟ್ರಂತೆ ಅಂತ ನನ್ನ ತಮ್ಮಗೂ ಹೇಳ್ದೆ, ನಮ್ಮ ಅಪ್ಪಗೂ ಹೇಳ್ದೆ. ನಡಿಯಪ್ಪ, ಹೋಗೋದ್ ನಡಿ ಅಂತ. ಅವತ್ತು ಹಾಸ್ಟೆಲ್ ಸೇರ್ಸಕ್ಕಂತ ಹೋಗ್ಬಿಟ್ಟ ಸರ್. ಹಾಸ್ಟೆಲ್ ಸೇರ್ಸ್ಬಿಟ್ರೆ ಇನ್ ಮದುವೆ ಮಾಡ್ಕೊಳಕ್ ಆಗಕ್ಕಿಲ್ಲ ಅಂತ. ಓಕೆ. ಬಟ್ ಅಲ್ಲಿ ಹೋಗಿದ್ ನೀವು ನೋಡಿದ್ರ? ಓದ್ವಿ, ನಮ್ ಕೈ ಸಿಗ್ಲಿಲ್ಲ ಸರ್. ನಾವ್ ಅಲ್ಲಿ ಹಾಸ್ಟೆಲ್ ಹತ್ರ ಓದಿ ಸಿಗ್ಲಿಲ್ಲ. ಸಿಟಿ ಒಳಗೇನೋ ತರಕ್ ಹೋಗ್ಬಿಟ್ಟಾರ. ಆಗ ಹಾಸ್ಟೆಲ್ ಸಿಟಿ ಬಿಟ್ಟು ಸ್ವಲ್ಪ ದೂರ ಇದೆ. ಅವಾಗ ನಾವು ಸಿಗ್ಲಿಲ್ಲ, ಬೇರೆ ಕಡೆ ಎಲ್ಲ ಸಿಗ್ಬೋದಂತ ಬೇರೆ ಕಡೆ ಸಿಗ್ಬೋದು. ನಾನು ತಮ್ಮ ಅಪ್ಪನ ಅಲ್ಲೇ ಬಿಟ್ಟು ಬೇರೆ ಕಡೆ ಸಿಗ್ಬಂದ್ವಿ, ಇನ್ನೊಂದ್ ರೋಡ್ನಲ್ಲಿ. ಅಲ್ಲಿ ಬಂದು ಸಿಗ್ಲಿಲ್ಲ. ನಮ್ ತಿರ್ಗ ಹೋಗಪ್ಪ ಕರ್ಕೊಂಬ ನಮ್ಮ ಅಪ್ಪನ್ನ, ಅವಾಗೇನೋ ಒಂದ್ ಮಾಡ್ಕೊಂಡೋದಕ್ಕೈತಿ, ನೋಡೋದ ಏನ್ ಮಾಡ್ತಾರೆ ಅಂತ ನಾನ್ ತಮ್ಮ ಕಳಿಸ್ಬಿಟ್ಟೆ ಗಾಡಿ ಕೊಟ್ಟು. ಅವ ನಮ್ಮ ಅಪ್ಪನ ಕೈ ಸಿಕ್ಬಿಟ್ಟಾರೆ. ನಮ್ಮ ಅಪ್ಪ ಏನ್ ಮಾಡು, ಒಂದ್ ಏಟ್ ಹೊಡ್ಬಿಟ್ಟ ಹುಡುಗನ್ನ ಹೊಡಿದಂಗೆನೆ ಅದೇ ಹೊಡ್ಬಿಟ್ಟ ನಾವು ಬಿಟ್ಟವ್ರನ್ನ. ನಮ್ಮ ಅಕ್ಕ ಏನ್ ಕಡ್ಡಿ ತಣ್ಣ ಅಪ್ಪನ ಹೊಡ್ಬಿಟ್ಟೈತಿ. ಮಾಡ್ದಾಗ ಬಿಡತ್ತೀರಿ, ಈ ತರ ಮಾಡ್ಬಿಟ್ಟಾರೆ ಹೆಂಗೆ ಅಂತ. ಅಲ್ಲೇ ಇದೆ ಒಟ್ಟಿಗೆ ನಮ್ಮ ಅಕ್ಕನ ಅಲ್ಲೇ ಇದೆ, ಹಾಸ್ಟೆಲ್ ಹತ್ರನೇ ಬಿಟ್ಟು ನಾನ್ ಬರೋವರ್ಗು ಕಳಿಸ್ಬಿಟ್ರಿ ಅಂತ ಹೇಳ್ಬಿಟ್ಟವ್ರೆ. ಸರಿ ಕರ್ಕೊಂಬ, ಇನ್ನ ಕಳ್ಸಕ್ಕಿಲ್ಲ, ಸೈನ್ ಮಾಡುದು ಕರ್ಕೊಂಬ, ಅಪ್ಪನ ಸುಮ್ ಕರ್ಕೊಂಬ, ಅವ್ರು ಅಲ್ಲೇ ಇರ್ಲಿ ಅಂತಂದು ಬಂದು ಅವಾಗ ಅರ್ಧ ದಾರಿಲಿ ಇದ್ದಲ್ಲ ಬಂದೆ ಹತ್ತಿಸ್ಕೊಂಡು ಅವು ಹೊಲ್ದ ಹತ್ರ ನಮ್ಮ ಅಪ್ಪರು ಅಲ್ಲಿ ಬಿಟ್ಟು ಅವ್ರು ನಿಲ್ಸ್ಬಿಟ್ಟು ನಾನ್ ಮನೆ ಕಡೆ ಅದೇ ಬಂದೆ ಸರ್. ಆ ಗಾಡಿನ ಬಂದಿಲ್ಲ, ಹಾಗೆ ನಾನು ಕಳಿಸಿರೋ ಗಾಡಿ ಕೊಟ್ಟು ಗಾಡಿನ ಬಂದಿಲ್ಲ. ಸರಿ ಇನ್ನ ಬಂದಿರಕಿಲ್ ಬಿಡು ಅಂತ ನಾನು ಅನ್ಕೊಂಡೆ. ನನ್ನ ತಮ್ಮ ಮನೆ ಹತ್ರ ಹೋದ. ಬಂದು ಮನೆ ಹತ್ರ ಹೋದಾಗ ಅಲ್ಲೇ ಬಂದ್ಬಿಟ್ಟ ನಮ್ಮ ಅಕ್ಕ. ನಡಿ ನನ್ನ ಮನೆ ಹತ್ರ ಬೇಡ, ಹಿಂಗೆ ಅಂತ ಜಗಳ ಮಾಡ್ದೆ. ಯಾರು? ನಮ್ ತಮ್ಮ, ನಮ್ಮ ಅಕ್ಕನ. ಇನ್ಯಾಕೆ ಹೆಣ್ಣು ಕೊಡ್ಲಿಲ್ಲ, ಕಷ್ಟಪಟ್ಟು ತೋರ್ಸಿವಲ್ಲ ಅಂತ ನಮ್ಮ ತಮ್ಮಗ್ ಸಿಟ್ಟು. ಅವ ನನ್ನ ತಮ್ಮನ್ನೇ ಹೊಡಿತಾವ್ರಿ. ಹಾಗೆ ಮಾಡ್ಬಿಟ್ರೆ ನಾನು ಹೋಗ್ಬಿಟ್ಟು ಹೊಡೆದ್ಬಿಟ್ಟೆ, ಕಂಪ್ಲೇಂಟ್ ಕೊಡ್ತೀನಿ ಹೀಗೆ ಅಂತ. ನಾನೇ ಮಾಡಿದಿಲ್ಲ, ಅಕ್ಕಪಕ್ಕದಲ್ಲಿ ಎಲ್ಲ ಬೋಯ್ಕೊಂಬಿಟ್ಟೆ. ಎಲ್ಲ ಗಾಡಿ ಕೊಟ್ಟು ಕಳ್ಸಕ್ ಇವ್ರೇ ಬೇಕಾ, ಮನೆ ಕಂಡ ಮನೆ ದೀಪ ಹಾಸಕ್ ಇವ್ರೇ ಬೇಕಾ ಅಂತ ಬೋಯ್ಕೊಂಬಿಟ್ಟೆ. ಹಾಗೆ ಯಾರು ಉಸಿರು ಬಿಡ್ಲಿಲ್ಲ, ಯಾಕಂದ್ರೆ ಇದು ಹೇಗ್ಬಿಟ್ಟನು ಹೊಡ್ಬಿಡ್ತ ಅಂತ ಛತ್ರಿ ಕೂಡ ಭಯ ಆಗ್ಬಿಡೈತಾಗ. ನನ್ನ ತಮ್ಮನ ಬರ ಬೋಳೆ ಮಕ್ಳ ಹಂಗೆ ಅಂತ ಜಗಳ ಮಾಡ್ಬಿಟ್ಟೆ. ಹಂಗಂದ ಭಯ ಬಿಡ್ದ ಬರ್ಲಿಲ್ಲ. ಸರಿ ಬಿಡೋದು. ಆ ಟೈಮಲ್ಲಿ ನಾನೊಂದ್ ಸೈಟ್ ವ್ಯಾಪಾರ ಮಾಡ್ತಿದ್ದೆ ಸರ್, ಮನೆ ಪಕ್ಕದ್ದೇನೆ. ಅವರು ತುಮಕೂರಲ್ಲಿದ್ದಾರೆ, ತುಮಕೂರಾಗಿದ್ದಾರೆ ಅವರು ಸೈಟ್ನವರು.
ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ಬೇಕಂತ ತಿರ್ಗಾ ಆತರ ಆಯ್ತಾ, ಭಾನುವಾರ ಆಯ್ತಾರ ಆಯ್ತು, ಭಾನುವಾರ ದಿನ ಹೋದೆ ನಾನು ಸೈಟ್ ವ್ಯಾಪಾರಕ್ಕೆ. ಅದು ವ್ಯಾಪಾರನೂ ಆಯ್ತು, ಅಡ್ವಾನ್ಸ್ ಕೊಟ್ವಿ, ಬಂದ್ವಿ ಸರ್. ಈ ತರ ಬೋದಿದ್ನಲ್ಲ, ಅದಕ್ಕೂ ಈ ಬೋಳಿ ಮಗನ್ ಬದುಕಾಕ್ ಬಿಡ್ಬಾರ್ದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ನಾನು ಸೈಟ್ ವ್ಯಾಪಾರ ಹಾಕಿದಾಗ ಅರ್ಜೆಂಟ್ ದುಡ್ಡು ಕಟ್ಬಿಡ್ಬೇಕಂತ ನಾನು ಇರೋ ಕುರಿಯಲ್ಲಿ ಒಂದು 50 ರಾಸ್ ಇದ್ದೆ ಸರ್ ಕುರಿ ನಮ್ದು. 40 ರಾಸ್ ಮಾಡಿದೆ. 30 ಮರಿ ಫ್ರೀ, ಅವಕ್ಕೆ ರೇಟ್ ಇಲ್ಲ. ದಡ್ ಕುರಿ ಮಾತ್ರ ಒಂದೇ ರೇಟು, 11,100 ರೂಪಾಯಿ ಒಂದ್ ಸಾವಿರ ಒಂದ್ ಕುರಿಗೆ. ಕುರಿನ ಮಾಡ್ಬಿಟ್ಟ ತಗೊಂಬಿಟ್ಟ ನೋಡ್ಲಾ ಅಂತ ಅಂದ್ಬಿಟ್ಟು ಸೈಟ್ ನರ್ಗ ಹೋಗಿ, ಅವರು ಇಬ್ಬಳು ಅಣ್ಣ ತಮ್ಮ ಸೈಟ್ ಕೊಟ್ಟಿರೋರು. ಅವರು ಒಬ್ರು ಚೆನ್ನಾಗಿದಾರ, ಅನುಕೂಲ ಇದಾರೆ, ತುಮಕೂರಲ್ಲಿ ಇದಾರೆ. ಅವರು ತುಮಕೂರಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇದಾರೆ. ನನ್ ಮಾತು ಕೇಳ್ತಾರಪ್ಪ, ನಮ್ ಚಿಕ್ಕಪ್ಪದೆಲ್ಲ ಸೇರ್ಸಿ ನಾವು ಕೊಡೋದು ಅಂತ ಅವ್ರು ಹೇಳಿದ್ರು. ವ್ಯಾಪಾರ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ಬಂದಾಗ ಅವರು ಗೊತ್ತಾಗ್ಬಿಡ್ತಲ್ಲ, ಕುರಿ ಮಾಡ್ಬಿಟ್ಟ ಉಳ್ಳ ತಗೊಂಡ್ಬಿಡ್ತಾನೆ ಕೇಳಿಸ್ಬೇಕಂತ ಅಂದ್ಬಿಟ್ಟು ಕೊಡ್ಬೇಡ್ರಿ ಅಂತ ಹೇಳ್ಬಿಟ್ಟ ಸರ್. ನಮ್ಗೆ ಕೊಡ್ರಿ, ಹಂಗೆ ಪಲ್ಗಾರ ಹಂಗೆ ಕೊಡ್ತೀರಾ ಅಟ್ಲ ಇಟ್ಲ ಅಂತ ಹಂಗಂದ್ಬಿಟ್ಟು ಈ ತರ ಆಗ್ಬಿಟ್ಟು ಅವ್ರು ಇನ್ನು ಒಬ್ರು ಈಗ ಅಡ್ವಾನ್ಸ್ ಕೊಟ್ಟಿದ್ನಲ್ಲ, ಅವ್ರು ಅರ್ಧ ಭಾಗ ಕೊಡ್ತೀವಪ್ಪ, ಇನ್ನ ಅರ್ಧ ಭಾಗ ಕೊಡಾಕ ಏನ್ ಮಾಡಿರು ಅಂದ್ಕೊಳಕಿಲ್ಲ ಅಂತ ಅಂತಾರ ಸರ್. ಈಗ ಇನ್ನೊಬ್ರಿಗೆ ಒಂದ್ ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಮಾಡ್ತಾರೆ ಹೇಳವ್ರು. ಅವ್ರು ಇದರಲ್ಲಿ ಹೇಳ್ಕೊಟ್ಬಿಟ್ಟ ಚೆನ್ನಾಗಿ, ಒಂಟಿಗೆ ಡಬಲ್ ದುಡ್ಡು ಕೊಡ್ತೀವಿ, ಕೊಡ್ಬಿಡ್ದು ಅವ್ರಿಗೆ ಸೈಟ ನೀವು ನಮ್ಗೆ ಕೊಡ್ಬೇಕು ಅಂತ ಇದು ಮಾಡ್ಬಿಟ್ಟ. ಯಾರ್ಯಾರು ಇದನ್ನ ಹೋಗಿ ಹೇಳಿರೋದು? ಮನೆ ಅಕ್ಕಪಕ್ಕ ಸರ್, ನಮ್ಗೆಲ್ಲ ಸಿಗದ್ ದೊಡ್ಡಪ್ಪ ಮಕ್ಳು ಅಂತ ಇದೆ ಸರ್. ಒಂದು 9 ಮನೆ ಇದೆ ನಮ್ಮ ಇಲ್ಲಿದ್ ನಮ್ಮ ಅಕ್ಕ ಅಲ್ಲ, ನಮ್ಮ ಇದಲ್ಲ ಅಂದ್ರೆ ನಮ್ಮ ಅಪ್ಪ ಇದಾರ ಸರ್. ನಮ್ಮ ಅಪ್ಪ ಅವ್ರ ತಾತ ಅಣ್ಣ ತಮ್ಮ ನಿಮ್ಮ ವಂಶಸ್ಥರೇ. ಇದು ಜಮೀನಿನ ವಿಚಾರ ಅದು ತೀರಾ ಮಟ್ಟಿನ ಗೊಂದಲ ಇಟ್ಕೊಂಡು ಆ ಮಟ್ಟಿಗೆ ಭೂಮಿ ತಾಯಿಯನ್ನು ತೀರಾ ಸೆಳ್ಕೊಳ್ಳೋಕ್ಕಾಗಲ್ಲ. ತುಂಬ ಗೊಂದಲ ಇರೋ ಕಡೆ ಬೇಡ. ಇದು ಪಕ್ಕದಲ್ಲೇ ಇರ್ಬೋದು, ಸ್ವಲ್ಪ ಕಾಯು. ಈ ತುಂಬ ಬಿಸಿ ಇರೋ ಸಮಯದಲ್ಲಿ ಹೋರಾಡ್ಲಿಕ್ಕೆ ಅದೇನು ಕೈಗೆ ಸಿಗೋ ವ್ಯಕ್ತಿ ಅಲ್ಲ ಹಿಡಿದೊಡೆಯೋಣ ಅನ್ನಕ್ಕೆ. ತುಂಬ ಕುತಂತ್ರಗಳು ನಡೀತಾ ಇರಬೇಕಾದ್ರೆ ಈಗೇನು ನನ್ನ ದುಡ್ಡು ನನ್ನ ಹತ್ರ ಇರಬೇಕು. ಇದ್ರೆ ನಾನು ಮುಂದೊಂದು ನಾಳೆ ತಗೊಬೋದು, ಬೇರೆ ದಿವಸ ತಗೊಬೋದು, ಬೇರೆ ಕಡೆ ತಗೊಬೋದು. ಇಂಥ ಗೊಂದಲದಲ್ಲಿ ನೀವು ಹೋಗಿ ಇಲ್ಲ ಅವರೆಲ್ಲ ಹಿಂಗೆ ಸುಳ್ಳು ಹೇಳ್ತವ್ರೆ, ನಾನು ಸರಿ ಇದ್ದೀನಿ, ನೀವು ಏನು ಮಾಡ್ಲಿಕ್ಕೆ ಹೋದ್ರು ಗೊಂದಲ ಆಗುತ್ತೆ, ಅದು ಬೇಡ. ಬಟ್ ಈ ಆಸ್ತಿ ಅಥವಾ ಜಮೀನಿನ ವಿಚಾರ ಏನಿದೆ, ತುಂಬ ಸ್ವಲ್ಪ ವೆಯ್ಟ್ ಮಾಡಿ ಅನ್ನೋದಕ್ಕಿಂತ ಯಾರು ನಿಮಗೆ ಮೊದಲನೇ ದಿವಸ ಒಪ್ಪಿದ್ರು ಅವರೇ ಮತ್ತೆ ಒಪ್ಪಿ, ಯಾಕಂದ್ರೆ ಅವ್ರ ನಿರ್ಧಾರವೇ ಅಂತಿಮವಲ್ವಾ. ಈಗ ಮೂರ್ದೇವ್ರ ಮಾತು ಕೇಳಿ ಅವ್ರ ಗಂಟೆಗೊಂದೊಂದು ದಿವಸಕ್ಕೊಂದೊಂದು ಬದಲಾಯಿಸೋದಾದ್ರೆ ನಿನಗೆ ಅದು ಸಮಸ್ಯೆ. ಅದೇ ಒಂದು ಗಟ್ಟಿ ನಿರ್ಧಾರಕ್ಕೆ ನಿಲ್ಲೋ ಸಮಯ ಬರುತ್ತೆ, ಸ್ವಲ್ಪ ಕಾಯು. ಆ ವಿಚಾರಕ್ಕೆ ಸಡನ್ನ ಕೈ ಹಾಕಕ್ಕೆ ಹೋಗ್ಬೇಡ. ದುಡಿಯೋಕೆ ವರ್ಷಾನ್ಗಟ್ಲೆ ಕಳ್ಕೊಳ್ಳೋಕೆ ತುಂಬ ಹೊತ್ತು ಬೇಕಿಲ್ವಲ್ಲಪ್ಪ. ಅದು ಬಿಡು. ಈಗ ತಮ್ಮಂದು ಬೇರೆ ಕಡೆ ನೋಡ್ತಿದ್ದೀರಾ ಅಥವಾ ಅದೇ ಹುಡುಗಿ ಅಂತಲೇ ಹೋರಾಡ್ತಾವ್ರ ಇನ್ನು? ನಮ್ಮ ಅಪ್ಪ ನಮ್ಮ ಸಪೋರ್ಟ್ ಕೊಡೋದು ಸರ್. ನನ್ಗೆ ಏನ್ ಮಾಡ ಮಗಳು ಅಂತ ಒಳಕಾಕ ಸರ್. ನೋಡಪ್ಪ, ನಿನಗೊಂದು ನಾನು ಹೇಳ್ತೀನಿ, ಆ ವಿಚಾರದಲ್ಲಿ ಅವ್ರು ಯಾರೂ ಕೂಡ ಶಾಶ್ವತವಾಗಿ ಅಣ್ಣ ಅಥವಾ ನಮ್ಮಣ್ಣ ಅಂತ ನಿಮ್ಮ ಅಕ್ಕ, ನನ್ನ ತಮ್ಮ ಅಂತ ನಿಮ್ಮ ಅಕ್ಕ ಆಗಲಿ, ಅಥವಾ ನಮ್ಮಣ್ಣ ಅಂತ ನಿಮ್ಮ ತಮ್ಮ ಆಗಲಿ, ಈ ವಿಚಾರದಲ್ಲಿ ನೀನು ದೊಡ್ಡವನ್ ಥರ ಹೋಗಿ ಮಾತಾಡಿ ಸರಿ ಮಾಡ್ಬಿಡ್ತೀನಿ ಅನ್ನೋದಕ್ಕೆ ಹೋಗಬೇಡ. ಅಲ್ಲಿ ವಿಷಯಗಳು ಸರಿ ಇಲ್ಲ. ಅಲ್ಲಿ ಕರೀತಾರೆ, ಅವತ್ತು ನಿಂತು ಬೇಕಾದ್ರೆ ಎಲ್ಲ ಒಂಚು, ಹೆಣ್ಣಿನ ವಿಚಾರಕ್ಕೆ ಹೋಗ್ಬೇಡ. ಇನ್ನೊಬ್ಬ ನೆಡಲ್ ತಮ್ಮ ಇದ್ನ ಸರ್, ನಾನೇ ಮುಂದೆ ನಿಂತ್ಕೊಂಡು ನನ್ ದುಡ್ಡೇ ಖರ್ಚು ಮಾಡ್ಕೊಂಡು ಮದುವೆ ಮಾಡಿದೆ ಸರ್. ಆಮೇಲೆ ನನ್ನೇ ನಿಷ್ಠ ಮಾಡ್ಬಿಟ್ಟು ಸರ್, ಇವನೇ ಇದ್ದಲ್ಲಿ ನಾವು ಎಂದೇನಾಯ್ತು ಬೇಡ. ಬಟ್ ನಿನ್ನ ಕತೆ ಕೇಳಿ ಅಥವಾ ಒಂದು ನನ್ನ ಶಕ್ತಿಯಿಂದ ನಾನು ಹೇಳೋದಾದ್ರೆ, ಈ ವಿಚಾರದಲ್ಲಿ, ಅದರಲ್ಲೂ ನಿನ್ನ ಅಕ್ಕನ ಮಗಳು ವಿಚಾರದಲ್ಲಿ ಹೋಗ್ಲೇಬೇಡ. ಮಾಡ್ಕಾದು ಏನೋ ನಿನ್ನ ತಮ್ಮ ಈಗ ನಾವು ಬಿಟ್ಕೊಡ್ಬಾರ್ದು ಅಂತ ಅವತ್ತು ವಿಷಯವನ್ನು ತಲುಪಿಸಿದ್ದು, ಹಂಗೆ ಓಡಾಡಿದ್ದೆಲ್ಲ ಓಕೆ. ಬಟ್ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಕಂಬಿ ಎಣಿಸ್ಬೇಕಾಗುತ್ತೆ ನೀವು. ಮತ್ತೆ ಇವರು ತೆಗೆದುಕೊಂಡ ಸಹಾಯಗಳಿಗೆ ನಿಯತ್ತಾಗಿರೋ ಮನುಷ್ಯರ ಅಲ್ಲ ಇವರು. ಈಗಲೂ ಕಾದ ಸರ್, ನಮ್ಮ ಅಕ್ಕಪಕ್ಕದಲ್ಲೇನೆ ಸಾಕು ಆದ ಸರ್. ಏನೋ ಒಂದು ತಪ್ಪು ಸಿಕ್ಬಿಟ್ಟು ಸಾಕು. ನಿನ್ನ ಒಡ ಹುಟ್ಟಿದವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ.
ಕಣಪ್ಪ ಅವತ್ತು ನಮ್ಮ ಅಣ್ಣ ನನಗೆ ಎಚ್ಚರಿಸ್ದ, ಹಿಂಗಾಯ್ತು ಅನ್ಕೊಣೋ, ಏನು ಮಾಡ್ತಿದ್ದಿ ನೋಡೋ ಅಂತ ಎಚ್ಚರಿಸ್ದ ಅನ್ನೋದು ಕೃತಜ್ಞತೆನೇ ಇಲ್ವಲ್ಲಪ್ಪ. ಇಲ್ಲ ಸರ್ ಅಂದ್ರೆ ಹಾಗೆ ನೀವು ಹೋಗಿ ರಿಸ್ಕ್ ತಗೊಂಡು ಮಾಡಿದಾಗ ಅವರೆಲ್ಲರೂ ಕೂಡ ಹೌದು ನನ್ನ ಜೊತೆ ಇದ್ದೀನಿ ಅಂದಾಗ ಚಂದ. ಎಲ್ಲ ರಿಸ್ಕ್ ತಗೊಂಡಿದ್ದೀರಿ, ಅವ್ರ ಪಾಡಿಗೆ ಅವ್ರು ಒಂಟ್ರು ಅಂದ್ರೆ ಏನಾಗ್ಬೇಕು ನಿನ್ ಕತೆ? ಏನೋ ಸರ್ ನನ್ಗೆ ಅದ್ ಎಷ್ಟೇ ಮಾಡಿದ್ರು ನಮ್ಗೆ ನಾನು ಬಿಟ್ಕೊಡ್ಬಾರ್ದು ಅನ್ನೋದು ಮನ್ಸಲ್ಲಿ ಬೇಡಪ್ಪ, ಇದೆ ನೀನ್ ಸರ್. ಭಾಗ ಆಗಿದ್ದೀಯಾ, ನಿನ್ ತಮ್ಮನ್ ನೋಡ್ ಬುದ್ಧಿ ಕಲಿ. ಅವನ್ ಮದ್ವೆಗ ಅವನ್ ಪಾಡಿಗೆ ಅವನ್ ತಾನೆ, ಹೌದು ಸರ್ ಇದಾನೆ. ಹಂಗಿರೋದು ಕಲಿ ಮೊದ್ಲು. ತೀರಾ ನಿನ್ನ ಅವಶ್ಯಕತೆ ಯಾವಾಗ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಏನೋ ಕಾಯಿಲೆ ಬಿದ್ದಾಗ, ನಿನ್ನ ತಮ್ಮನಿಗೇನೋ ಕಾಯಿಲೆ ಆದರೆ, ಅಕ್ಕನಿಗೇನೋ ಕಾಯಿಲೆ ಆದರೆ ಅವತ್ತು ಹೋಗು. ಈ ವಿಚಾರಗಳಿಗೆ ಏನಾಗ್ಬಿಡುತ್ತೆ, ಆ ಯುವ ಮನಸ್ಸುಗಳು ಮಾಡ್ಕೊಳ್ಳೋ ಎಡವಟ್ಟಿಗೆ ನೀವು ಜವಾಬ್ದಾರ ಆಗ್ಬಿಡ್ತೀರಾ. ಅದೇ ಸರ್. ನಿಮ್ಮ ಹೆಂಡತಿ ನಿನ್ನ ಮಗಳನ್ನ ನೋಡ್ಕೊಂಡು ಇರು. ಇಲ್ಲಿ ಅಕ್ಕನ ಮಗಳನ್ನ ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು ಅದು ಅವಳ ಇಚ್ಛೆ, ಅದು ನೀವು ಒತ್ತಾಯ ಮಾಡೋದಲ್ಲ. ಅದು ಅದರಲ್ಲೂ ಹೆಣ್ಣು ಆ ರೀತಿ ತಗೊಳ್ಳೇಬಾರ್ದು. ಆಯಿತು ಮದುವೆ ಆದಮೇಲೆ ಸಂಬಂಧ, ಹಳೆ ಸಂಬಂಧವನ್ನು ಮುಂದುವರ್ಸೋದು ಏನು ಮಾಡ್ತೀರಾ? ಹೆಂಗ್ ಮರ್ಯಾದೆ ಹೋಗುತ್ತೆ ಅನ್ನೋದಾದ್ರೆ ಅಲ್ಲಿ ಹೋಗೋ ಮರ್ಯಾದೆ ಇದಕ್ಕೂ 100 ಪಟ್ಟದು. ಹೌದು ಸರ್. ತಮ್ಮನೇ ಆಗಲ್ಲ ಅಂತ ಸರ್ ಎಲ್ಲ ನೋಡ್ಬಿಟ್ಟು. ಇರ್ಲಿ, ಅದೇನೇ ಇರ್ಲಿ, ಅಕ್ಕನ ಮಗಳು ವಿಚಾರ ಸಾಕಿದ್ದೀರಿ ಅಂದ್ರೆ ನೀವು ಒಂದ್ 2 ಮಾತು ಅಂದ್ಬಿಟ್ಟು ಸುಮ್ಮನಾಗ್ಬೋದೇ ಹೊರತು ಅಕ್ಕನ ಮಗಳ ಮೇಲೆ ಅಧಿಕಾರ ಸಾಧಿಸಕ್ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ, ಹಕ್ಕಿಲ್ಲ. ಅದು ಏನೇ ಒಲಿದು ಬರ್ಬೇಕಂತನಯ್ಯ ಹೆಣ್ಣು. ಇವನ್ ನೀನ್ ತೆಗೆದುಕೊಳ್ತಿರೋ ಭೂಮಿ ತಾಯಿ ಆಗಿರ್ಬೋದು, ನಿನ್ ಮನೆಗೆ ಬರೋ ಸೊಸೆ ಆಗಿರ್ಬೋದು, ಒಲ್ದು ಬರ್ಬೇಕದು, ಅಥವಾ ಇಷ್ಟಪಟ್ಟು ಬರ್ಬೇಕು. ಮನ್ಸಲ್ಲೊಬ್ಳು ಚತುರದಲ್ಲೊಬ್ಬ ಅಂದ್ರೆ ಅದೆಂಗ ಆಗ್ಬಿಡುತ್ತಪ್ಪ, ಜೀವನ ಅಧೋಗತಿ ಆಗ್ಬಿಡುತ್ತೆ. ಕುರಿಗಳೇನು ಒಂದು ಹೋದ್ರೆ ಇನ್ನೊಂದು ಮರಿ ಹಾಕಿದ್ರೆ ಎಚ್ಚೆತ್ಕೊಳ್ತಾ ಹೋಗುತ್ತವೆ ಅಥವಾ ಹೆಚ್ಚಾಗ್ತಾ ಹೋಗುತ್ತವೆ. ಬಟ್ ಈ ಹೆಣ್ಣಿನ ವಿಚಾರ ಹಂಗ ಆಗ್ಲಿಕ್ಕಿಲ್ಲ. ಸಾಕಿದ್ದೀರಿ, ಆಕೆ ಗಂಡ ಯೋಗ್ಯನಲ್ಲ ಅಥವಾ ಯಾಕೋ ಆತ ಸದೃಢನಲ್ಲ ಅಂದಾಗ ಆಶ್ರಯ ಕೊಟ್ಟಿದ್ದೀರಿ, ಎಲ್ಲ ಮಾಡಿದ್ದೀರಿ. ಬಟ್ ನೀವು ಹೊರಗಡೆ ಬಂದು ಗುಡಿಸ್ಲು ಕಟ್ಕೊಂಡು ನಿಮ್ಮ ಜೀವನ ಏನೋ ಮಾಡ್ಕೊಳ್ತಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಹೆಂಡತಿ ಹಿತವನ್ನ, ಯಾಕಂದ್ರೆ ಆಕೆನೂ ಕೂಡ ಅವತ್ತಿಂದ ಕಷ್ಟ ಬಿದ್ದುಕೊಂಡೇ, ಯಾರಿಗೂ ಹೇಳ್ದಂಗೆ ಅಥವಾ ಇವ್ರು ಏನು ಕೊಟ್ರು, ನೋವು ಕೊಟ್ಟರು, ನಿಮ್ಮಿಂದ ಒದೆ ತಿಂದ್ಕೊಂಡು ಯಾರು ಇರ್ತಾರಪ್ಪ ಈ ಕಾಲದಲ್ಲಿ? ಅಂಥದ್ರಲ್ಲಿ ನಿನ್ನ ಹೆಂಡತಿ, ನಿನ್ನ ಮಕ್ಕಳೇ ನಿನಗೆ ಸರ್ವಸ್ವ. ಏನಂದ್ರೆ ಅಪ್ಪ ಅಮ್ಮನ್ನ ಬಿದ್ದಂಥ ಕಾಲಕ್ಕೆ ನೋಡ್ಕೊ. ಬಟ್ ಈಗ ಅವ್ರು ನಿನ್ನ ಪರ ಇಲ್ಲ ಅಂತ ಬೇಜಾರು ಬೇಡ. ಬಿದ್ದಂಥ ಕಾಲಕ್ಕೆ ನಿನ್ನ ನೆನಪಾಗುತ್ತೆ. ಅವಾಗ ನೀನು ನೋಡು ಅವತ್ತು ನಂಗೆಲ್ಲ ಅಯ್ಯೋ ಅನ್ಸ್ಬಿಟ್ರಿ ಅಂತ ನೀನು ಅವತ್ತು ಬೇಸರ ಮಾಡಂಗಿಲ್ಲ. ಬಿದ್ದಂಥ ಕಾಲಕ್ಕೆ ಅವ್ರು ಕರೀದೇ ಹೋದ್ರು ಅವ್ರದ್ದು ಏನು ನೋಡ್ಕೊಳ್ಬೇಕು, ನಿನ್ ಕರ್ತವ್ಯ ಅದು. ನೋಡ್ಕೊಳಕ್ಕೆ ಸರ್ ನಾನು ಮುಂಚೆ ನಾವು ಬೇರೆ ಹೋಗ್ಬೇಕಾದ್ರೆ ಹೇಳಿದೆ ಸರ್, ನಿಮ್ಗೋಸ್ಕರ ಯಾವಾಗ ನನ್ ಬಾಕಲ್ ತೆಗ್ದೈತೆ, ನೀವ್ ಯಾವಾಗ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದೆ ಸರ್. ಅದು ಯಾವಾಗ್ಲೂ ಇರ್ಬೇಕಪ್ಪ. ಆದ್ರೆ ಅಕ್ಕನ ಮಗಳು ಅಥವಾ ನಿನ್ನ ತಮ್ಮನ ಮದುವೆ, ಹೆಣ್ಣಿನ ವಿಚಾರವನ್ನು ಬಿಟ್ಟು ಚತುರದೆಲ್ಲ ಬೇಕಾದ್ರೆ ನೀನೇ ಮಾಡ್ಕೊಡು, ತೊಂದರೆ ಇಲ್ಲ. ಆದ್ರೆ ಹೆಣ್ಣಿನ ಆಯ್ಕೆ ವಿಚಾರಕ್ಕೆ ನೀನು ಹೋಗ್ಬೇಡ. ಯಾಕಂದ್ರೆ ನಾಳೆ ಎಡವಟ್ಟಾದ್ರೆ ಮತ್ತೆ ನಿನ್ ಮೇಲೆ ಬರುತ್ತೆ. ಅದರಿಂದ ನಮ್ಮ ಅಮ್ಮನೂ ಸ್ವಲ್ಪ ಆಗ್ಯಾವ ಸರ್, ನಮ್ಮ ಅಮ್ಮ ಸಪೋರ್ಟ್ ನಮ್ಮ ಅಕ್ಕನ ಸಪೋರ್ಟ್ ಆಗ್ಬಿಟ್ಟ ಸರ್. ಏನಕ್ಕೆ ಆ ಹುಡುಗಿ ಇದು ಮಾಡಕ್ಕೆ? ಅದು ಬೇಡ ಅಂತ ಹೇಳ್ತಾ ಇದ್ವಿ, ಮತ್ತೆ ಅದನ್ನೇ ಮಾಡಿ. ನಾನು ಈ ಹೆಣ್ಣು ಬಗ್ಗೆ ಮಾತಾಡ್ತಿಲ್ಲ, ಯಾವ ಹೆಣ್ಣಾದ್ರು ಅಂತಲೂ ಮಾತಾಡ್ತಿರೋದು ನಾನು. ಈ ಹೆಣ್ಣು ಬಿಟ್ಟು ಆಯ್ತು ನಾನು, ಆ ಹೆಣ್ಣು ನಿನ್ ಮನೆಗ್ ಶ್ರೇಯಸ್ಸಲ್ಲ, ಅಥವಾ ನಿನ್ ತಮ್ಮನಿಗೂ ಅದನ್ನ ಹೇಳ್ಬಿಡು, ಅದು ಶ್ರೇಯಸ್ಸಲ್ಲ. ಯಾವ ಹೆಣ್ಣಾದ್ರು ಅಂತಲೂ ಹೇಳ್ತಾ ಇದ್ದೀನಿ, ನೀನ್ ಆ ವಿಚಾರ ಕೈ ಹಾಕ್ಲಿಕ್ಕೆ ಹೋಗ್ಬೇಡ. ಆಯ್ತು ಸರ್. ನಾಳೆ ಮತ್ತೆ ಚಿಕ್ಕವರು ಏನು ಎಡವಟ್ಟು ಮಾಡಿಕೊಂಡ್ರು ಅಂದ್ರೆ ದೊಡ್ಡವರಾಗಿ ನೀವು ನಿಂತು ಮಾಡಬೇಕಾದದ್ದು ಧರ್ಮ ಹೌದು. ಬಟ್ ಇವರು ಅದನ್ನು ಮೀರಿ ದಾಟಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂದಾಗ ನೀನು ಸ್ವಲ್ಪ ಬುದ್ಧಿವಂತ ಆಗಬೇಕು. ನೋಡಪ್ಪ, ನೀನು ಯಾವ ಹೆಣ್ಣು ನೋಡ್ತೀವೋ ನಾವು ನಿಂದು ಮದುವೆ ಮಾಡ್ತೀವಿ ಕಣಪ್ಪ ಅಂತ ಅಂದ್ಬಿಟ್ಟು ಬುದ್ಧಿವಂತ ಆಗು. ತುಂಬಾ ಒಳ್ಳೆಯವ್ರಾಗ್ಲಿಕ್ಕೆ ಹೋದಾಗ ಮತ್ತೆ ಎಡವಟ್ಟು ಮಾಡ್ಕೊಳ್ತೀರಾ. ಸೈಟ್ ನವ್ರ ಕೇಳಿದ ಈ ತರ ಐತೆ, ಅವರೇ ಫೋನ್ ಮಾಡಿ ಸರ್, ನೀನು ನಮ್ ಭಾಗ 2 ಭಾಗ ಐತೆ, 2 ಭಾಗದಲ್ಲಿ ನಮ್ದು 1 ಭಾಗ ಪರ್ಮನೆಂಟ್ ಆಗಿ ಕೊಡ್ತೀನಿ, ನೀನ್ ದುಡ್ಡೇ ಕೊಡ್ಬೇಡ, ದುಡ್ಡು ಸ್ವಲ್ಪ ದಿವಸ ಬಿಟ್ಕೊಂಡೆ ಕೊಡು, ನೀನು ವಿದೇಶ್ ಮಾಡ್ಕೊಡ್ತೀನಿ ನಿನ್ ಹೆಸರಿಗೆ, ನಮ್ ಭಾಗದ್ ಮಾತ್ರನ ನೀನ್ ಫಸ್ಟ್ ಕುರಿ ತಗ ಅಂತ ಹೇಳಿ ಸಪೋರ್ಟ್ ಕೊಟ್ಟು. ಪೂರ್ಣ ತಾಣಕ್ಕೆ ಹೋಗ್ತಿರೋದು ಅರ್ಧ ತಾಣಕ್ಕೆ ಹೋಗ್ತಿರೋದು? ಪೂರಾ ರೇಟ್ ಕಟ್ಟಿದ್ರು ಸರ್ ಮುಂಚೆ. ಬಟ್ ಅದು ವ್ಯಾಜ್ಯದಲ್ಲಿದೆ ಅಥವಾ ಅಣ್ಣ ತಮ್ಮಂದಿರ ವಿಚಾರದಲ್ಲಿದೆ ಎಂದಾಗ ಒಬ್ರು ಮಾತು ನಂಬಿಕೊಂಡು ಹೋಗಂಗಿಲ್ಲ. ಅಂದ್ರೆ ಅವರು ಒಂದ್ ಸ್ವಲ್ಪ ಅನುಕೂಲ ಆಗಿದ್ದಾರೆ, ಇವರು ಇಲ್ಲಿರೋರು ಅನುಕೂಲ ಆಗಿಲ್ಲ. ಅಲ್ಲಿ ಅನುಕೂಲ ಪ್ರಶ್ನೆನೇ ಅಲ್ಲ, ಹಕ್ಕು ಪ್ರಶ್ನೆ ಆಗುತ್ತೆ. ಅಂದ್ರೆ ಸ್ವಲ್ಪ ಮಾತಿಗೆ ಸಾಯ್ತಾರ ಅನ್ನೋದೊಂದು ಬೆಲೆ ಕೊಡ್ತಾರ ಅನ್ನೋ ಸರ್. ಸ್ವಲ್ಪ ಅವ್ರವ್ರ ಹಕ್ಕನ್ನ, ದುಡ್ಡಿರ್ಲಿ ದುಡ್ಡು ಇಲ್ಲದೆ ಇರ್ಲಿ, ಅವ್ರವ್ರ ಹಕ್ಕನ್ನ ಅವರು ವಾದಿಸೋಕೆ ನಿಂತ್ಕೊಂಡ್ರೆ ದುಡ್ಡಿರೋನು ಸೋಲ್ಲೇಬೇಕಲ್ಲಪ್ಪ.
ಹೌದು ಸರ್. ಈಗ ಯಾರೋ ಒಬ್ಬ ಬಂದ್ಬಿಡು ನೀನ್ ದುಡ್ಡೇ ಅಂದ್ರೆ ಕೊಡ್ಬೇಡ ಅಂತ ಒಬ್ಬ ಹೇಳ್ತಾನೆ. ಅದು ಸರ್ ಈಗ ಅರ್ಧ ಕೊಟ್ಟು ನನ್ ಮನೆ ಕಟ್ಟಕ್ ಜಾಗ ಆಕೈತಿ ಅನ್ನೋದು ಒಂದು ಅನುಕಂಪ ಐತೆ ಸರ್. ಆಯ್ತು, ನಿನ್ನ ಈತನಿಂದ ಅರ್ಧ ತಗೊಳ್ಳೋದು ಅಥವಾ ಅರ್ಧಕ್ಕೆ ನೀನ್ ತೃಪ್ತನಾಗೋದಾದ್ರೆ ತಗೋ. ಹಾ. ಬಟ್ ಪೂರ್ಣ ವಿಚಾರದಲ್ಲಿ ವ್ಯಾಜ್ಯ ಮಾಡ್ಕೊಂಡು ಕೂತ್ಕೊಂಬೇಡ. ಅವೆಲ್ಲ ವರ್ಷಾನುಗಟ್ಲೆ ನಿನ್ನ ಮಗನ ಕಾಲಕ್ಕೂ ಇತ್ಯರ್ಥ ಆಗಲ್ಲ, ಹಂಗಾಗ್ಬಿಡ್ತವೆ. ಅದೇ ಸರ್. ಅರ್ಧ ಒಬ್ಬನಿಂದ ತಗೊಂಡು ಯಾವುದೇ ಪೇಪರ್ ವಿಚಾರದಲ್ಲೂ ಏನು ಗೊಂದಲ ಇಲ್ದಂಗೆ ಅವನು ಕೊಡದೆ ಹೋದ್ರು ಅರ್ಧ ಒಬ್ಬ ಕೊಟ್ಟಿದ್ದಾನೆ, ಇನ್ನೇನು ವ್ಯಾಜ್ಯ ಇಲ್ಲ ಅನ್ನೋ ಖಾತ್ರಿ ಇದ್ರೆ ನೀನು ಹಣ ಹಾಕು, ಅದರಲ್ಲಿ ಅರ್ಧಕ್ಕೆ ಕಟ್ಕೋ, ತೊಂದರೆ ಇಲ್ಲ. ಬಟ್ ಒಬ್ಬ ಅರ್ಧ ಕೊಡ್ತಾನೆ, ಇನ್ನೊಬ್ಬಂದು ಅರ್ಧ ಅಥವಾ ಇನ್ನೊಂದು ಅರ್ಧ ವ್ಯಾಜ್ಯದಲ್ಲೇ ಐತಿ ಅಂದಾಗ ಈ ಮನೆ ಕಟ್ಟಂಗೂ ಇಲ್ಲ, ಕಟ್ಟಿರ್ ನೆಮ್ಮದಿಯಾಗಿ ಮಲ್ಗಂಗೂ ಇಲ್ಲ. ಸುದ್ದಿನೇ ಬೇಡ ಅಂತ ಸರ್. ಸದ್ಯಕ್ಕೆ ಪೂರ್ತಿ ಜಾಗ ತೆಗೆದುಕೊಳ್ಳೋ ಶಕ್ತಿ ಇದೆ ಅನ್ನೋದಾದ್ರೆ ಅದನ್ನೇ ಬೇರೆ ಕಡೆ ತಗೊಳಪ್ಪ. ಇಲ್ಲ ಅರ್ಧ ಮಾತ್ರ ಓಕೆ, ನಿನ್ನ ಇಚ್ಛೆ ಅರ್ಧ ಮಾತ್ರ ತಗೊಂಡು ಅರ್ಧಕ್ಕೆ ಕಟ್ಟೋದು ಅಷ್ಟೇ ಸರ್. ಅರ್ಧಕ್ಕೆ ತಗೊಳ್ತೀನಿ, ಇನ್ನು ಅರ್ಧ ತೆಗೆದುಕೊಳ್ಳೋ ದುಡ್ಡಲ್ಲಿ ಮನೆ ಕಟ್ಕೊಳ್ತೀನಿ ಅನ್ನೋದಿದ್ರೆ ತಗೋ, ಕೊಡೋರಿದ್ರೆ. ಅಥವಾ ಒಬ್ಬ ಮಾತ್ರ ತಯಾರಿದ್ದಾನಲ್ಲ, ಅಲ್ಲೂ ಏನು ವ್ಯಾಜ್ಯ ಇಲ್ಲ ಅಂದ್ರೆ ಅವ್ರ ಹೆಸರಲ್ಲಿ ಸರ್ ಜಾಗ ಹೆಸರು. ಯಾರು ಕೊಡೋಕ್ ಒಪ್ಪಿದ್ದಾನಲ್ಲ ಆತನ ಹೆಸರಲ್ಲಿ ಇದೆಯಾ? ಅದನ್ನ ಹೆಸರಿದೆ ಸರ್. ಆಯ್ತು, ಆ ವಿಚಾರದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ತಿಳಿದಿರೋರ್ನ ಕೇಳಿ ಮುಂದುವರಿಯಪ್ಪ. ಬಟ್ ವ್ಯಾಜ್ಯ ಮಾಡಿಕೊಳ್ಬೇಡ. ಯಾಕಂದ್ರೆ ಕಷ್ಟಪಟ್ಟು ದುಡ್ಕೊಂಡು ಬಂದು ಇಲ್ಲಿ ಈ ಜಮೀನು ಇವೆಲ್ಲ ವಿಚಾರಗಳಿದ್ದಾವಲ್ಲ, ಕೋರ್ಟ್ ಅಂಗಳಕ್ಕೆ ಹೋಗ್ಬಿಟ್ರೆ ವರ್ಷಾನುಗಟ್ಲೆ ತಗೊಂಡ್ಬಿಡ್ತವೆ. ಇನ್ನೇನು ಮಾಡಂಗಿಲ್ಲ. ಹೋಗಿರೋ ದುಡ್ಡು ಬರೋದು ಇಲ್ಲ, ನಷ್ಟ ಆಯ್ತು ಅಂತಲೂ ಏನು ಖಾತ್ರಿ ಇಲ್ಲ, ಅಥವಾ ಬಂದು ಕಣಪ್ಪ ಅಂತಲೂ ಇಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಆತನ ಹೆಸರಲ್ಲೇ ಇದೆ, ಎಲ್ಲ ರೀತಿಯಲ್ಲೂ ಅದು ಪೇಪರ್ ವರ್ಕು, ಪೇಪರ್ ವಿಚಾರಗಳು ಶುದ್ಧವಾಗಿದ್ದಾವೆ, ಏನು ಗೊಂದಲ ಇಲ್ಲ. ಇನ್ನೊಬ್ಬ ಅವನ ಅರ್ಧ ಅವನು ಮಡ್ಕೊಳ್ಳಿ, ಈ ಅರ್ಧಕ್ಕೆ ಏನು ತೊಂದರೆ ಇಲ್ಲ ಅಂದರೆ ಅರ್ಧ ತಗೊಂಡೆ ಕಟ್ಕೋ. ಬಟ್ ಕೊಡಲ್ಲ ಅಥವಾ ನಿಮ್ಮ ಅಕ್ಕಪಕ್ಕದವ್ರ ಮಾತು ಕೇಳೋ ಬುದ್ಧಿ ಇರೋ ಯಾವುದೇ ಓನರ್ ಹತ್ರನೂ ನೀನೇನು ವ್ಯವಹಾರ ಮಾಡಬಾರ್ದು, ಅದು ಒಳ್ಳೇದಲ್ಲ. ಈಗ ಮಾರೋನಿಗೆ ಸ್ವಂತ ಬುದ್ಧಿ ಇರಬೇಕಲ್ಲಯ್ಯ. ಅದನ್ನು ಬಿಟ್ಟು ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅನ್ನಂಗೆ ಎಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಸಹಿಸ್ಕೊಂಡು ಬಂದು ಇಲ್ಲಿ ಬಂದು ಹಳ್ಳಕ್ಕೆ ಬಿದ್ದೋಗ್ಬೇಡ. ಹಂಗೆ ಆಯ್ತು ಸರ್. ಈಗ ನೆಮ್ಮದಿ ಜೀವನ ಮಾಡ್ಕೊಂಡಿದ್ವಿ, ಈಗ ಯಾರು ಹಿಂಗೆ ದಳ್ಳಾಳಿಯನ್ನು ನೆಮ್ಮದಿ ಕೊಡ್ತಾ ನೋಡು ಕಡಿಮೆ ಆಗೈತಿ ಹಂಗೆ ಹಿಂಗೆ ಅಂತ ಹತ್ತಿಸ್ಬಿಟ್ರು ಸರ್. ಹತ್ತಿಸ್ಬಿಟ್ಟಿಗೆ ಕುರಿ ಒಂದ್ 2 ಲಕ್ಷ ದುಡ್ಡು ಕಟ್ಬೇಕು ಅರ್ಜೆಂಟ್ ಅಂತ ಅಂದ್ಬಿಟ್ರು. ನಾನ್ ಮಾಡಿದ್ವಿ, ಇವತ್ತು ನನ್ನ ಫ್ರೆಂಡ್ ಎಲ್ಲ ಹೇಳಿದ್ರು, ಕುರಿ ಬೇಕಾ ನಾಳೆ ತರ್ಬೋದು, ಸೈಡ್ ತರಕ್ ಹಾಕಿಲ್ಲ ಪಕ್ಕದ ಸೈಟು, ಮಾರ್ಬಿಡು ಕುರಿನ ಅಂತಂದು ಹೇಳ್ಬಿಟ್ರು. ಅಲ್ಲ, ಯೋಜನೆಯಲ್ಲಿ ತಪ್ಪಿಲ್ಲ, ಬಟ್ ಒಬ್ಬರಿಂದ ಹಸ್ತಾಂತರ ಆಗಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಎಲ್ಲ ಸರಿ ಇರ್ಬೇಕಲ್ಲಪ್ಪ. ಅಥವಾ ಕೊಡೋರು ಒಪ್ಪಿರ್ಬೇಕು, ತಗೊಳ್ಳೋರು ಒಪ್ಪಿರ್ಬೇಕು. ನಾನೇನ್ ಮಾಡಿದೆ, ದೇವ್ರ ದಿಂಡೆಲ್ಲ ಕೇಳ್ಕೊಂಡು ಸರ್, ದೇವ್ರ ದಿಂಡೆಲ್ಲ ಹೂ ಕೊಡ್ತು. ದೇವ್ರ ನೆಮ್ಕೊಂಡು ನಾನೇ ಮಾಡಿದೆ, ಕುರಿ ಮಾರ್ಬಿಟ್ಟು, ಕುರಿ ಮಾರ್ತಿರಿ ಬೆಳಿಗ್ಗೆ ಅಲ್ಲೇನೆ ಹಂಗೆ ಅಂತ ಹಿಂಗಂತೆ ಅಂತಂದು ಹೇಳ್ಬಿಟ್ರು ಸರ್. ತೊಂದರೆ ಇಲ್ಲ, ನಿನ್ ದುಡ್ಡು ನಿನ್ನ ಹತ್ರನೇ ಇದೆ, ಅದೇ ದುಡ್ಡಲ್ಲಿ ಮತ್ತೆ ಹೋಗಿ ಕುರಿ ತರ್ಬೋದು, ಏನ್ ತೊಂದರೆ ಇಲ್ಲ. ತೀರಾ ವರಿ ಮಾಡ್ಕೊಳ್ಳುವಂಥದ್ದೇನು ಆಗಿಲ್ಲಪ್ಪ. ಬಟ್ ಕೆಲವೊಮ್ಮೆ ಆರಂಭದಲ್ಲೇ ಸೂಚನೆಗಳು ಸಿಕ್ಕಾಗ ಪರವಾಗಿಲ್ಲಪ್ಪ, ಇನ್ನೊಂದು 5 ವರ್ಷ ಗುಡ್ಲಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಇಂಥ ತಲೆ ನೋವು ಬರೋ ವಿಚಾರಗಳಿಂದ ದೂರ ಇರಬೇಕು. ಉಕ್ಕಣಪ್ಪ ಅವನು ತಾಣ್ತೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿದ್ದ, ತಾಣ್ದ ನೋಡು ಸುಮ್ನಾದ ಅಂತ ಊರ್ನವ್ರು ಆಡ್ಕೊಳ್ತಾರಲ್ಲ ಅಂತ ಹೋಗಿ ಜನಗುಡಿ ಕೈ ಕೂದಿ ಅಂತ ಸರಿನಿದೆಯಪ್ಪ, ಅದು ಒಳ್ಳೇದಲ್ಲ. ಊರಿನ ಜನರಿಗೂ ಅವರು ಗುಡ್ಸ್ಲಿದ್ರು ಆಡ್ಕೊಳ್ತಾರೆ, ಈಗ ನೀನು ಆಸ್ತಿ ತಗೊಂಡು ಕಟ್ಕೊಂಡ್ರು ಆಡ್ಕೊಳ್ತಾರೆ, ಅವ್ರದ್ದು ಅದೇ ಕೆಲಸ. ಬಟ್ ನೀನು ಸುತ್ತ ತುಳಿಯೋ ಜನಗಳಿದ್ದಾಗ ತುಂಬ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹಾಗಾಗಿ ಆ ಒಂದು ಅರ್ಧ ಜಾಗ ಏನಿದೆ ಅದರ ಮಾಲೀಕ ಪ್ರೀತಿಯಿಂದ ಮಾಡಿಕೊಡ್ತಾನೆ ಅನ್ನೋದಾದ್ರೆ ತಗೋ. ಆ ಕಡೆ ಅರ್ಧ ವಿಚಾರಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡ. ಇಲ್ಲ ಇದನ್ನು ಬಿಟ್ಟುಬಿಟ್ಟು ಇಲ್ಲಿ ಇನ್ನೆಲ್ಲೋ ಒಂದು ಕಡೆ ಫುಲ್ ತಗೊಂಡು ಮಾಡ್ಕೊಳ್ತೀನಿ, ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂದರೆ ನಿಧಾನ ಮಾಡು, ತುಂಬಾ ಹತ್ರ ಮಾಡಬೇಡ. ಇಷ್ಟು ಮನೆ ಕಟ್ಟಿ ನೀನು ಕಾಂಕ್ರೀಟ್ ಮನೇಲಿದ್ರು, ತೆಂಗಿನ ಗರಿ ಮನೇಲಿದ್ರು, ಅಂತಿಮವಾಗಿ ನಮ್ಮ ಉದ್ದೇಶ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು, ನಿದ್ದೆ ಬರಬೇಕು, ನಮಗೊಂದು ಆಶ್ರಯ ಅಂತ ನಮ್ದು ಅಂತ ಇರಬೇಕು ಅಂತ. ಎಲ್ಲ ಅದಕ್ಕೆ ಆ ಕನಸಿಗೋಸ್ಕರ ವರ್ಷಾನುಗಟ್ಲೆ ದುಡ್ದಿಡ್ತೀವಿ. ಬಟ್ ಇವತ್ತು ಬೆಂಗಳೂರು ಪೇಟೆಯಲ್ಲೂ ಅಷ್ಟೇ, ಒಂದೊಂದು ಸೈಡ್ 5 ಜನಕ್ಕೆ ಮಾರ್ಬಿಟ್ಟಿರ್ತಾರೆ, ಈ ಪಾಪಕ್ಕೆ ಗೊತ್ತಾಗಲ್ಲ, ಬಂದು ತಗೊಂಡ್ಬಿಡ್ತವೆ. ಅವಾಗ ಆ ವರ್ಷಾನುಗಟ್ಲೆ ದುಡ್ದಿದ್ದು ಇಲ್ಲಿ ಯಾವುದು ಮೋಸಗಾರರಿಗೆ ಹಾಕಿ ಅವ್ರ ಕಣ್ಣೀರು ಸುಮ್ಮನೆ ಬಿಡಲ್ಲ, ಅದು ಬೇರೆ ಕತೆ. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಲ್ಲಪ್ಪ.
ಅಯ್ಯೋ ಇಲ್ಲ ಬೇಗ ಕಟ್ಬಿಡ್ಬೇಕು, ಏನು ನಮ್ದು ಉದ್ದಕ್ಕೂ ಇದೇ ಆಗೋಯ್ತು, ಒಬ್ಬ ಗುಡಿಸ್ಲಲ್ಲಿ ಎದ್ಕೊಂಡು ಸೀಟ್ ಮನೇಲಿ ಏನಪ್ಪ ನಮ್ದೊಂದು ಭಾಳ ಅಂದ್ಕೊಂಡು ತುಂಬ ಆ ಥರ ಬಿದ್ದು ಆಮೇಲೆ ಎಚ್ಚೆತ್ಕೊಳ್ಳೋಕೆ ಶುರು ಮಾಡ್ತೀವಿ. ಅಯ್ಯೋ ಗುಡಿಸ್ಲಾಗಿದ್ರು ಪರವಾಗಿಲ್ಲ, ಬಂದು ಇಲ್ಲಿ ತಗ್ಲಾಕೊಂಬಿಟ್ನಲ್ಲ. ಕೆಲವೊಮ್ಮೆ ದೊಡ್ಡವರ ಹಂತಕ್ಕೆ ಹೋದಾಗ ಏನಾಗ್ಬಿಡುತ್ತೆ, ನೀವು ತೋಳ್ಬಲನ್ನು ಬಳಸೋಕ್ಕಾಗಲ್ಲ, ಯಾವ ಬಲನ್ನು ಬಳಸೋಕ್ಕಾಗಲ್ಲ, ಸತ್ಯ ಸರ್. ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಯ್ತತೆ. ಹೌದು ಸರ್. ಹಾಗಾಗಿ ಅದು ಹೇಗಂದರೆ, ಒಬ್ಬ ಶ್ರೀಮಂತನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋ ಆಳುಗಳು ಹೇಳ್ದಂಗೆ ಶ್ರೀಮಂತ ಕೇಳ್ತಾನಲ್ಲ, ಹಂಗಾಗ್ಬಿಡುತ್ತೆ ಕತೆ ನಮ್ಮದು. ಹಾಗೆ ಶ್ರೀಮಂತ ಹೇಳ್ದಂಗೆ ಆಳುಗಳು ಕೇಳಬೇಕು. ಹಾಗೆ ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಆಳುಗಳು ಹೇಳ್ದಂಗೆ ಶ್ರೀಮಂತ ಹೇಳಕ್ಕೆ ಕತೆ ಶ್ರೀಮಂತ ಕೇಳಲಿಕ್ಕೆ ಶುರುವಾದಾಗ ಏನಾಗುತ್ತೋ ಹಂಗೆ ನಿಮ್ಮ ದುಡ್ಡನ್ನು ಅವ್ರಿಗೆ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ನೀವು ಕೇಳಬೇಕಾಯ್ತತೆ. ಈಗ ನಗ್ತಾ ಸೈಟ್ ಆಗ್ಲಿಲ್ಲ ಐತ್ಲ ಕುರಿನೂ ಕಳ್ಕೊಂಡ್ಬಿಟ್ಟ, ಇನ್ನೇನು ಏನ್ ಬಾರಕ್ ಹೋಗಲ್ಲ ನಿಮ್ ಕೈಲಿ ಅಂತ. ಏನಿಲ್ಲಯ್ಯ, ಏನು ತೊಂದರೆ ಇಲ್ಲ. ಏನು ಅದೇ ದುಡ್ಡನ್ನು ಕುಡ್ದು ತಿಂದು ಯಾವುದೋ ಕೆಟ್ಟ ಜೂಜಾಡೋ ಏನೋ ಕಳೆದಿಲ್ಲ ಅಲ್ವನಪ್ಪ. ಇಲ್ಲ ಸರ್, ಕಳೆದಿಲ್ಲ ಸರ್. ಇವತ್ತು ನಾಳೆ ಹೋದ್ರು ಅದೇ ದುಡ್ಡಿಗೆ ತಂದು ಸಾಕಿ ಡಬಲ್ ಮಾಡಿ ಬದುಕೋ ಶಕ್ತಿ, ಕಲೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ನಿಮಗೆ. ಹೌದು. ಹಾಗಾಗಿ ಜನರ ಮಾತಿಗೆ ಬೇಸರವೂ ಬೇಡ, ಅವರು ಹೊಗಳಿದ್ರೆ ಮ್ಯಾಕೂ ಹೋಗ್ಬೇಡ. ಹೌದು. ಯಾಕಂದ್ರೆ ಎಲ್ಲ ರೀತಿಯ ಜನರನ್ನು ನೋಡ್ಕೊಂಡು ಬಂದಿದೀಯಪ್ಪ. ಹೌದು ಸರ್. ಅದ್ರಲ್ಲಿ ಒಂದ್ ಅನುಭವಿಸಿದ ಸರ್, ನನ್ ಏನೋ ಗಾಸೆನೋ ನಾನು ಹುಟ್ಟಿದ ಗಳಿಗೆನೋ ಅಷ್ಟೇ ಸರ್, ಬರೀ ಚತುರ್ತಾಗ ಆಡಿ ಸಾಕೋಬಿಡಿ ಸರ್. ನಮ್ ಬುದ್ಧಿ ಅವ್ರ ಬುದ್ಧಿ ನಮ್ಗೆ ಇಡ್ಸಕ್ಕಿಲ್ಲ. ನಮ್ಮ ಕೈಯಲ್ಲೇ ಬದುಕು ಮಾಡ್ಸ್ಕೊಂಡು ನಮ್ ಚಟೆಲ್ಲ ಆತ ಊಟ ಮಾಡ್ಬಿಟ್ಟು ನಮ್ಗೆ ಮಣ್ಣಾಗ್ತಾವ ಸರ್. ಇಲ್ಲಪ್ಪ, ಅವೆಲ್ಲ ಅನುಭವಗಳಾದಾಗ ಎಚ್ಚೆತ್ಕೊಳ್ಬೇಕಪ್ಪ. ಈಗ ಇದೇ ಅನುಭವಗಳು ಆಗಿದ್ದಾವೆ, ಈಗ ಎಚ್ಚೆತ್ಕೋ. ಅದೇ ಮುಂದೆ 40-50 ವಯಸ್ಸಲ್ಲಾಗಿದ್ರೆ ಎಚ್ಚೆತ್ಕೊಳ್ಳೋ ವಯಸ್ಸು ಅದಾಗಿರಲ್ಲ, ಶಕ್ತಿನೂ ಇರಲ್ಲ. ಈಗ ಎಷ್ಟು ಅವಮಾನ, ಸೋಲುಗಳು, ನಷ್ಟಗಳು, ಬೆನ್ನಿಗೆ ಚೂರಿ ಹಾಕೋದು ಎಲ್ಲ ನಡೀತಾವಲ್ಲ, ಈಗಲೇ ನಡೆದು ಬಿಡ್ಬೇಕು. ಯಾಕಂದ್ರೆ ಮುಂದಾದ್ರೂ ತಿದ್ಕೊಂಡು ಬದುಕ್ಬೋದು. ಅವು ಲೇಟಾಗಿ ಆದಷ್ಟು, ಅಂದ್ರೆ ಸೋಲೋದಾದ್ರೆ ಬೇಗ ಸೋತು ಬಿಡು ಅಂತಾರೆ ದೊಡ್ಡವರು. ಇನ್ನೊಬ್ಬರಿಂದ ಮೋಸ ಹೋಗೋದಾದ್ರೂ ಬೇಗ ಹೋಗ್ಬಿಡು, ಯಾಕೆ ತಿದ್ದುಕೊಂಡು ದೇಹದಲ್ಲಿ ಶಕ್ತಿ ಇದ್ದ ಸಮಯದಲ್ಲಿ ತಿದ್ದುಕೊಂಡು ಬದುಕಬಹುದು ಅಂತ. ಅದೇ ಮುಂದೆ ಹೋಗಿ ಎಲ್ಲೋ 40-50ನೇ ವಯಸ್ಸಲ್ಲಿ ಆದಾಗ ಅಲ್ಲಿ ನೀನು ಎದ್ದೋಳಕ್ಕೆ ಕಷ್ಟ, ಇನ್ನು ಅವ್ರ ವಿರುದ್ಧ ಹೋರಾಡೋದೆಲ್ಲ ಬಂತು, ತಿದ್ಕೊಳ್ಳೋದೆಲ್ಲ ಬಂತು. ಹಾಗಾಗಿ ಇಲ್ಲಿ ನನ್ನ ಗ್ರಹಗತಿ ಚೆನ್ನಾಗಿಲ್ಲ, ನಾನು ಹುಟ್ಟಿಗೆ ಚೆನ್ನಾಗಿಲ್ಲ, ಇಲ್ಲಪ್ಪ. ನಿನ್ನ ಈ ಜೀವಿತಾವಧಿಯಲ್ಲಿ ಯಾವುದನ್ನು ಅನುಭವಿಸ್ಬೇಕಿತ್ತು ಅದನ್ನು ಯಾರೂ ತಪ್ಪಿಸೋಕ್ಕಾಗಲಿಲ್ಲ. ಮತ್ತು ಯಾವುದನ್ನು ನಿನಗೆ ಯಾರೋ ಒಬ್ಬರು ನೋವು ಕೊಡಬೇಕು ಅಂತ ಬಂದರೂ ನಿನ್ನ ಪಾಲಿಗೆ ಆ ನೋವು ಕೊಡಲಿಕ್ಕೆ ಅಥವಾ ಆ ನೋವು ನೀನು ತಿನ್ನಲಿಕ್ಕೆ ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಅಂದರೆ ಅವನು ಏನು ತಿಪ್ಪುರ್ಲಾಗ ಹಾಕಿದ್ರು ನೀನನ್ನು ಏನೂ ಮಾಡ್ಕೊಳಕ್ಕಾಗಲ್ಲ. ಅಂದರೆ ನಿನ್ನ ಪಾಲಿದ್ದನ್ನೇ ನೀನು ತಿಂದಿದ್ದೀಯೇ ಹೊರತು ಬೇರೆಯವ್ರದ್ದನ್ನು ತಿಂದಿಲ್ಲ, ಅಥವಾ ಬೇರೆ ನಿನ್ನ ಪಾಲಿಗೆ ಇಲ್ದಿದ್ದನ್ನು ಬೇರೆಯವ್ರು ಏನೇ ಹಾಕಿದ್ರು ನಿನಗೆ ಅದನ್ನು ಅವ್ರು ಶಿಕ್ಷೆ ಕೊಡ್ಲಿಕ್ಕಾಗಲ್ಲ, ಮೋಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇವೆಲ್ಲವನ್ನು ಒಂದು ಪಾಠವಾಗಿ ತಗೋ. ಅಪ್ಪ ಹಿಂಗೆ ತಮ್ಮನು ಅಥವಾ ಅಮ್ಮನು ಅಕ್ಕನು ನಾವು ಸಂಬಂಧ ರಕ್ತ ಸಂಬಂಧ ಅಂತೀವಿ, ಅವ್ರವ್ರ ಬಚಾವಾಗಲಿಕ್ಕೆ ಯಾರನ್ನ ಬಲಿ ಕೊಡ್ಲಿಕ್ಕೂ ತಯಾರಿರ್ತಾರೆ. ಅದು ಮನುಷ್ಯ ಗುಣ, ಸಂಬಂಧ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಬೇಕಾದ್ರೆ ನಾನು ಒಳ್ಳೆತನ ಬಿಡಬಾರ್ದು. ಅವ್ರು ಮಾಡ್ತಾರೆ ನಾನು ಮಾಡೋದಲ್ಲ, ಅವರಿಂದ ಅವ್ರನ್ನ ನಾನು ಬಲಿ ಕೊಡೋ ಗಳಿಗೆಯನ್ನು ನಾನು ಸೃಷ್ಟಿ ಮಾಡ್ಕೊಳ್ಬಾರ್ದು, ಅಥವಾ ಸ್ವಾರ್ಥವಾಗಿ ನಾನು ಇನ್ನೊಬ್ಬರನ್ನು ನಡೆಸ್ಕೊಳ್ಬಾರ್ದು, ಇನ್ನೊಬ್ಬರ ಸ್ವಾರ್ಥ ಬುದ್ಧಿಗೆ ನಾನು ಬಲಿನೂ ಆಗಬಾರ್ದು. ಈ ಮಧ್ಯದಲ್ಲಿರಬೇಕು. ಈಗ ತಮ್ಮ, ಅಣ್ಣ ನನಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀನಿ, ಹೌದನ್ನಪ್ಪ ಒಳ್ಳೇದಾಗ್ಲಿ ಕಣೆ, ಹೋಗ್ಬಾರಯ್ಯ, ಏನು ಬರ್ಬೇಕನೇ, ಬಾ ಹೋಗು ಕೂತ್ಕೋ ಬಾ. ಮಾತಾಡಿದ್ರೆ ತಪ್ಪು. ಯಾಕೆ? ನಿನ್ನ ಮಾತಿಗೆ ತಮ್ಮನೇ ಬೆಲೆ ಕೊಡಲ್ಲ, ಇನ್ನು ಅಲ್ಲಿ ಬೆಲೆ ಸಿಗುತ್ತಾ? ಸೊ ಇದು ನಾನು ಅರ್ಥ ಮಾಡ್ಕೊಂಡು ಮುನ್ನಡಿಬೇಕಾದ್ದೇ ಹೊರತು ಇದು ಯಾವುದೋ ದೊಡ್ಡವರು ಹೇಳ್ಕೊಡೋದು ಅಂತ ಅಲ್ಲ. ಇರಲಿ, ಆ ಜಮೀನು ವಿಚಾರದಲ್ಲಿ ನಿನಗೆ ಒಳ್ಳೇದಾಗುತ್ತೆ, ಅರ್ಧನಾದರೂ ತಗೋ, ಇಲ್ಲ ಬೇರೆ ಕಡೆ ತಗೋ. ಒಟ್ಟಿನಲ್ಲಿ ನಿನ್ನ ಹೆಂಡತಿ ಕಷ್ಟಪಟ್ಟಿದ್ದಾರೆ ಅವತ್ತಿಂದ, ಕೈ ಬಿಡಬೇಡ, ಒಳ್ಳೆ ದಾರಿಯಲ್ಲಿ ಹೋಗಪ್ಪ. ಅವತ್ತಿಂದ ನೀನು ಕಷ್ಟಪಟ್ಟುಕೊಂಡು ತಮ್ಮಂದಿರಿಂದಲೂ ಬೇಡದ ಮಾತುಗಳನ್ನು ಕೇಳಿಕೊಂಡು ಬಂದು ಸಹಿಸಿಕೊಂಡು ಎಲ್ಲರನ್ನೂ ಒಂದು ಹಂತಕ್ಕೆ ಅಲ್ಲಿ ಕಚ್ಕೊಂಡು ಸಹಿಸ್ಕೊಂಡು ಬಂದೆ. ಅದನ್ನು ಮೀರಿ ಆದಮೇಲೆ ಅವರವ್ರ ದಾರಿಯನ್ನು ಹುಡುಕೊಂಡ ಮೇಲೆ ನೀನು ಕೂಡ ಎಲ್ಲರನ್ನು ಬಿಟ್ಟು ಬೇರೆಯಾಗಿ ಜೀವನ ಮಾಡ್ತಿದ್ದೀಯ. ನಮ್ ತಂದೆ ನಿಂತಿದ್ದ ಸರ್ ಇವತ್ತಿನ ಕಾಲಕ್ಕೆ. ಯಾಕಂದ್ರೆ ನಾವೀಗ ಎಲ್ಲ ಅವ್ರು ಅಷ್ಟೊಂದು, ನಾನ್ ಬರೇ 30 ಕುರಿ ಹೊಡ್ಕೊಡಿ ಸರ್, 120 ಕುರಿ ಇದ್ದು ಸರ್. 120 ಕುರಿಯಲ್ಲಿ 100 ಕುರಿ ಅವರೇ ತಗೊಂಡ್ ಬರೀ 30 ಕುರಿ ಹೊಡ್ಕೊಟ್ಟಿದ್ರಲ್ಲ, ಅವ್ರಿಗೆ ಮೇಲವಾಗಿದ್ದು. ಈಗ ನಾವು ಬೋರನ್ನು ಸ್ವಂತ ಮಾಡ್ಕೊಂಡಿದ್ವಿ. ನಾನು ಮೊನ್ನೆ ಇನ್ನೂ 1 ವರ್ಷ ಆಯ್ತು ಸರ್, 2 ಲಕ್ಷ ಬೋರೇ ಸ್ವಂತ ಮಾಡ್ಕೊಂಡಿದ್ದೀವಿ. ಎಲ್ಲ ಇವನೇ ಮೇಲಾಯ್ತಲ್ಲ, ಇವನೇ ಚೆನ್ನಾಗಿದಾನಲ್ಲ, ಈಗ ಅವ್ರಿಗೆ ಒಂಥರ ಇದಾಗೈತೆ. ನೀನು ಮೇಲೂ ಅಲ್ಲ ಕೀಳು ಅಲ್ಲ, ಮೇಲು ಅಂತ ಒಂದ್ ವೇಳೆ ನೀನು ಅಂದುಕೊಂಡಿದ್ರೆ ಅದು ನಿನ್ನ ಭ್ರಮೆ.
ಹಾ ಬಿದ್ದು ಹೋಗ್ಲಿಕ್ಕೆ ತುಂಬಾ ಸಮಯ ಬೇಕಿಲ್ಲಯ್ಯ. ಅದೇ ಯಾವುದು ಮೇಲಲ್ಲ, ಅವ್ರ ಮೇಲೂ ಅಲ್ಲ, ನೀನು ಕೇಳುವಲ್ಲ, ಅಥವಾ ನೀನು ಮೇಲೂ ಅಲ್ಲ, ಅವರು ಕೇಳುವಲ್ಲ. ನಿಮ್ಮ ಹಣ, ಬೋರ್ಗಳು, ಜಮೀನುಗಳು, ಕುರಿಗಳು ಇವನ್ ನೋಡಿ ನಿಮ್ಮ ಶ್ರೀಮಂತಿಕೆ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಲೋಕದ ದೃಷ್ಟಿಯಲ್ಲಿ ಅದು ಶ್ರೀಮಂತಿಕೆ ಇರಬಹುದು, ಹಾ ಆದ್ರೆ ಒಂದು ಕಾಯಿಲೆ ಬಂದು ನಾಳೆ ಮಲ್ಕೊಂಡ್ರೆ ಯಾವುದು ನಿನ್ನನ್ನು ಕೈ ಹಿಡಿಯಲ್ಲ. ಕರೆಕ್ಟ್. ಹಾಗಾಗಿ ನಾನು ಹೇಳೋದು, ಅವ್ರಿಗೆ ನಿನ್ನ ಕುರಿತು ಬೆಳೆದು ಬಿಟ್ಟ ಅಥವಾ ಎಲ್ಲ ಮಾಡ್ಕೊಳ್ತಿದ್ದಾನೆ ಮುಂದೆ ಬಂದುಬಿಟ್ಟ, ಅದು ಅವರವ್ರದ್ದು ಒಂದು ಜನ್ಮ ಸಂಸ್ಕಾರ ಅಂತ ಇರುತ್ತೆ. ಎತ್ತು ಮಗ ಆದ್ರೂ ಉದ್ಧಾರ ಆದ್ರೆ ಸಹಿಸೋಲ್ಲ ಅನ್ನೋ ಬುದ್ಧಿ ಇರುತ್ತೆ. ಹಂಗೆ ಸಹಿಸಲ್ಲ ಸರ್, ಅದು ತಂದೆ ಸಹಿಸ್ತಾ ಇಲ್ಲ. ಅದು ಅದು ತಂದೆ ಅನ್ನೋ ವಿಚಾರ ಅಲ್ಲ. ಮನುಷ್ಯರಾಗಿ ಎಲ್ಲರಿಗೂ ಅವರವ್ರದೇ ಗುಣಗಳಿರ್ತವೆ. ಅದನ್ನ ಜನ್ಮತಃದಿಂದ ಬುದ್ಧಿ, ಅದು ನೀನು ಎಷ್ಟು ಸರಿ ಮಾಡಿದ್ರು ಅದು ಸರಿ ಹೋಗಲ್ಲ. ನೀನೇನು ಹಾಲು ಹಾಕಿದ್ರು ಹಾವಿನ ವಿಷ ಕಡಿಮೆ ಆಗಲ್ಲ. ನಿಮ್ ಚಾನಲ್ ನೋಡ್ತಾ ಇದ್ದೀನಿ, ತಂದೆ ತಾಯಿ ನೋಡ್ಕೊಳ್ಳಿ ಅಂತೆಲ್ಲ. ಇಂತ ತಂದೆ ತಾಯಿ ಹೆಂಗ್ ನೋಡ್ಕೊಳ್ಳೋದು, ನನ್ಗೆ ಅದೇ ಒಂಥರ. ನೋಡ್ಕೊಳ್ಳೋದು ಅಂದ್ರೆ ಅವ್ರಿಗೆ ನೀನು ಬೇಕಿಲ್ಲದ ಸಮಯದಲ್ಲಿ ಅವರನ್ನ ಅವ್ರು ಮಾಡ್ಕೊಳ್ಳೋ ಸಮಯದಲ್ಲಿ ನಿನ್ನ ಅವಶ್ಯಕತೆ ಬೇಡ, ಅವಾಗ ನೀನು ಬಿಡು. ಆದ್ರೆ ಒಂದು ಕಾಲ ಬರುತ್ತೆ, ಎದ್ದು ಮಲಗಿರೋ ಮಂಚದ ಮೇಲಿಂದ ಕೆಳಿ ಕಾಲಿಕ್ಕದೇ ಇರೋ ಪರಿಸ್ಥಿತಿ ಬರುತ್ತೆ. ಆಗ ನೋಡ್ಕೊಳ್ಳಿ ಅಂತ. ಅಂದ್ರೆ ನೋಡ್ಕೊಳ್ಳೋದು ಅನ್ನೋ ಆ ಸೇವಾ ಮನೋಭಾವಕ್ಕೆ ಅರ್ಥ ಬರೋದೇ, ಚೆನ್ನಾಗಿ ಓಡಾಡ್ತಿರೋರು, ಎದ್ದೇಳೋಕ್ಕಾಗದೇ ಇರೋರನ್ನು ನೋಡ್ಕೊಳ್ಳೋದನ್ನೇ ನಾವು ನೋಡ್ಕೊಳ್ಳೋದು ಅಂತ ಕರೆಯೋದು. ಚೆನ್ನಾಗಿ ಓಡಾಡೋರು ನಿನ್ನೇನು ಏನು ನೋಡ್ಕೊಳ್ತಾರೆ? ಚೆನ್ನಾಗಿರೋನು ನೋಡ್ಕೊಳ್ಳೋ ಅವಶ್ಯಕತೆನೇ ಇಲ್ವಲ್ಲ. ನೋಡ್ಕೊಳ್ಳೋದು ಅಂದ್ರೆ ಅದರ ಅರ್ಥ, ಒಬ್ಬ ಬಿದ್ದಿದ್ದಾನೆ, ಅವನಿಗೆ ಎದ್ದೇಳಕ್ಕಾಗಲ್ಲ, ಅವನು ಮೆಡಿಕಲ್ಗೆ ಹೋಗಿ ಅವನಿಗೆ ಬೇಕಾಗಿರೋ ಮಾತ್ರೆ ತಂದುಕೊಳ್ಳೋಕ್ಕಾಗಲ್ಲ, ಒಂದು ಲೋಟ ನೀರು ತಗೊಂಡು ಕುಡಿಯೋಕ್ಕಾಗಲ್ಲ, ಅಡುಗೆ ಮನೆಗೆ ಹೋಗಿ ತಟ್ಟೆಗೆ ಅನ್ನ ಇಕ್ಕೊಂಡು ಸಾರು ಬಿಟ್ಕೊಂಡು ಬಂದು ಕೂತ್ಕೊಂಡು ತಿನ್ನೋ ಶಕ್ತಿ ಇಲ್ಲ. ಆಗ ನೋಡ್ಕೊಳ್ಳೋದಲ್ಲ, ಅದನ್ನು ನೋಡ್ಕೊಳ್ಳೋದು ಅಂತ ಕರಿತೀವಿ ಹೊರತು, ಈಗ ತುಂಬ ಗಟ್ಟಿಮುಟ್ಟಾಗಿ ಏನೋ ಇನ್ನೂ ಓಡಾಡ್ತಿದ್ದಾರೆ ಅಂದಾಗ ಈಗ ನೀನು ಏನು ಸೇವೆ ಮಾಡಿದ್ರು ಅದು ನೋಡ್ಕೊಳ್ಳೋದು ಅನ್ನೋ ಅರ್ಥಕ್ಕೆ ಬರೋದೇ ಇಲ್ಲ. ಬಿದ್ದ ಕಾಲದಲ್ಲಿ ಅಹಂಕಾರಗಳೆಲ್ಲ ಸತ್ತು ಹೋಗಿರ್ತವೆ. ಅವತ್ತು ಬಂದು ಊಟ ಕೊಟ್ರೆ ಸಾಕು ಅನ್ನೋ ಸ್ಥಿತಿಲಿ ಇರ್ತಾರೆ. ಎಂಥ ಅಹಂಕಾರಿಯೂ ಕೂಡ ದೇಹ ಮೊಪ್ಪಾಗಲೇಬೇಕಲ್ಲಪ್ಪ. ಆ ಸಮಯದಲ್ಲಿ ನೋಡ್ಕೊಳ್ಳೋದನ್ನ ನಾನು ನೋಡ್ಕೊಳ್ಳೋದು ಅಂತ ಹೇಳ್ತೀನಿ ಹೊರತು, ಇವಾಗಲೇ ನೀನು ಹೋಗದೆ ನಾವು ಬದುಕ್ತೀವಿ ಅನ್ನೋ ಅಹಂಕಾರ ಅಥವಾ ದೇಹದಲ್ಲಿ ಶಕ್ತಿ ಇದ್ದ ಸಮಯದಲ್ಲಿ ಆಯ್ತರಪ್ಪ ಅಂದ್ಬಿಟ್ಟು ಸುಮ್ಮನೆ ಇರಬೇಕು. ಬಿದ್ದ ಕಾಲದಲ್ಲಿ ನೋಡು ಅವತ್ತು ಹಂಗಂದ್ರು ಅಂತ ದ್ವೇಷ ಇಟ್ಕೊಂಡು ಅವ್ರನ್ನ ದೂರ ಇಡಬಾರ್ದು. ಬಿದ್ದ ಕಾಲದಲ್ಲಿ ನೋಡ್ಕೊಳ್ಬೇಕು, ಚೆನ್ನಾಗಿದ್ದ ಕಾಲದಲ್ಲಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ನೀವು ಹೇಳ್ತೀರಿ ಹೆಂಗ್ ಗುರುಗಳೇ ನೋಡ್ಕೊಳ್ಳೋದು, ಇವ್ರು ಹಿಂಗೆ ಅಂತಾರೆ. ಈಗ ಅವ್ರ ಹಂಗೆ ಅನ್ನೋಷ್ಟಂತೂ ಶಕ್ತಿ ಇದೆಯಲ್ಲ, ಈಗ ನೋಡ್ಕೊಳ್ಬೇಡ. ಹಂಗೆ ಬಾಯಿ ಬಿಟ್ಟು ಹೇಳೋಕ್ಕಾಗದೇ ಇರೋಷ್ಟು ಶಕ್ತಿ ಗುಂದುವ ಒಂದು ದಿನ ಬರುತ್ತೆ, ಅವತ್ತು ನೋಡ್ಕೊ ಅಂತ. ಹಾಗಾಗಿ ಆ ವಿಚಾರದಲ್ಲಿ ನಿಮ್ಮ ತಮ್ಮನ ಹತ್ರ ಇರ್ತಾರೋ ನಿಮ್ಮ ಅಕ್ಕನ ಹತ್ರ ಇರ್ತಾರೋ ಅದನ್ನೇನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ. ಅವ್ರ ಪಾಡಿಗೆ ಅವ್ರು ಬಿಡು. ನಿನ್ನ ಬಗ್ಗೆ ಒಳ್ಳೇದು ಮಾತಾಡ್ತಾರೋ ಕೆಟ್ಟದ್ದು ಮಾತಾಡ್ತಾರೋ ನಿನ್ಗದು ಬೇಡ. ನಿನ್ನ ಬಾಡಿಗೆ ನಿನ್ನ ಕುರಿ ಮಂದೆ ನೋಡ್ಕೊಂಡು, ನಿನ್ನ ಹೆಂಡತಿ ಮಕ್ಕಳು ನೋಡ್ಕೊಂಡು, ನಿನ್ನ ಬೋರ್ವೆಲ್ಲು, ನಿನ್ನ ಸೈಟು, ನಿನ್ನ ಮನೆ ಕಟ್ಟೋದು ಈ ಕಡೆ ಮಾಡ್ಕೊಂಡಿರು. ನೀನು ಚೆನ್ನಾಗಿ ದೊಡ್ಡ ಮರವಾಗಿ ಬೆಳಿ. ಆಮೇಲೆ ಬಂದ ಶತ್ರುಗಳಿಗೂ ನೀನು ನೆರಳು ಕೊಡ್ಬೋದು. ಬರೀ ಅವ್ರ ಜೊತೆ ಹೊಡೆದಾಡ್ಕೊಂಡು ಕೂತ್ಕೊಂಡ್ರೆ ಅವರು ಬೀದಿಲವ್ರೆ, ನೀನು ಬೀದಿಲಿ ಇರ್ತೀಯ ಅಷ್ಟೇ. ಹೆಮ್ಮರವಾಗು. ಬಹಳ ಎತ್ತರದ ಯೋಚನೆಗಳು ಮಾಡಿ ಬಗಳುಕೊಂಡೇ ಇರೋ ಬೀದಿ ನಾಯಿಗಳ ಹತ್ರ ಹೋಗ್ಬಿಟ್ಟು ನಾವು ಯಾಕೆ ಬಗಳುತ್ತೀಯ ಅಂದರೆ ಅವು ಬಗ್ಳುಕೊಂಡು ಬೀದಿಲವೇ, ನಾನು ಅದನ್ನ ಪ್ರಶ್ನೆ ಮಾಡ್ಕೊಂಡು ಬೀದಿಲಿ ಇದ್ದೀನಿ, ಒಟ್ಟಿನಾಗ ಇಬ್ಬರು ಬೀದಿಲೇ ಇದ್ದೀವಿ. ಹಂಗಾಗಬಾರ್ದು. ನಾವು ನಮ್ಮ ಕನಸುಗಳ ಕಡೆ ಹೋಗಬೇಕು. ಈ ಚಿಲ್ಲರೆ ಮನಸ್ಥಿತಿಗಳ ಜೊತೆ ಒಡೆದಾಡೋದಕ್ಕಿಂತ, ಅದಕ್ಕೆ ಹೇಳ್ತಾರಲ್ಲಪ್ಪ, ಸಗಣಿಯವನ ಜೊತೆ ಗುದ್ದಾಡೋದಕ್ಕಿಂತ ಗಂಧದವನ ಜೊತೆ ಗುದ್ದಾಡೋದ್ ಲೇಸು ಅಂತ. ಸಗಣಿಯವನ ಜೊತೆ ಮುದ್ದಾಡಿದ್ರು ನಮ್ಮ ಮನಸ್ಸೆಲ್ಲ, ನಮ್ಮ ದೇಹ ಎಲ್ಲ, ಬದುಕೆಲ್ಲ ಸಗಣಿನೇ ಆಗುತ್ತೆ. ಅದೇ ಗಂಧದವನ ಜೊತೆ ಒಡೆದಾಡು, ಆದ್ರೂ ಗಂಧನೇ ಆಗ್ತೀಯ, ನೀನು ವಾಸನೆ ಗಮ್ಮಂತೀಯ. ಅದಕ್ಕೆ ದೊಡ್ಡವರು ಹೇಳೋದು, ಸಗಣಿಯವ್ರ ಜೊತೆ ಮುದ್ದಾಡೋದಕ್ಕಿಂತ ಗಂಧದವನ ಜೊತೆ ಗುದ್ದಾಡು, ಜೀವನ ಗಂಧವಾಗಿರುತ್ತೆ. ಜಗಳ ಹೌದು, ಆದ್ರೆ ಒಟ್ಟಿನ ಗಂಧವಾಗಿರ್ತೀಯ, ಗಮ್ಮಂತೀಯ ಅಂತ. ಹಂಗೆ ಜೊತೆಲೇ ಇದ್ದು ಹಿಂದೆ ಚೂರಿ ಹಾಕೋರ ಜೊತೆ ತುಂಬ ಪ್ರೀತಿ ಕೊಡೋದಕ್ಕಿಂತ ನೇರವಾಗಿ ಹೇಳೋ ವ್ಯಕ್ತಿತ್ವದವರು ಬೈಯೋರ್ನೇ ಸ್ವಲ್ಪ ಹತ್ರ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ನೇರವಾಗಿ ಇದ್ದಂಗೆ ಹೇಳಿ ನಿಮ್ಮ ಒಳ್ಳೇದು ಬಯಸೋರು ಗಂಧದವ್ರು ಇದ್ದಂಗೆ, ಅವ್ರ ಜೊತೆ ಗುದ್ದಾಡ್ಬೇಕಾದ್ರೆ. ಆದ್ರೆ ಈ ಸಗಣಿ ಮನಸ್ಥಿತಿ ಅವ್ರ ಜೊತೆ ಮುದ್ದಾಡಕ್ ಹೋಗ್ಬಿಡ್ತೀವಿ, ಅದೇ ದೊಡ್ಡ ತಪ್ಪು. ಯಾಕಂದ್ರೆ ಅವ್ರ ಮೇಲ್ನೋಟಕ್ಕೆ ನಮ್ಮವ್ರಾಗ ಕಾಣ್ತಾರೆ, ನಮ್ಮವ್ರಲ್ವ ಅಂತ ಮುದ್ದಾಡ್ಲಿಕ್ಕೆ ಹೋಗ್ತೀವಿ, ಆದ್ರೆ ಅವ್ರ ಸಗಣಿ. ಇನ್ನೂ ಕೆಲವೊಬ್ರು ಇದ್ದ ಹಾಗೆ ಹೇಳಿ
ಹಿಂಗೆ ತಿತ್ಕೊಳ್ಳೋ, ಇದು ಒಳ್ಳೇದಲ್ಲ ಕಣೋ ಅಂತ. ಪಾಪ ಅವ್ರು ನಿಮ್ಮಿಂದ ಏನೂ ಬಯಸಲ್ಲ, ಒಳ್ಳೇದು ಹೇಳ್ತಾರೆ. ಆದರೆ ಅಂಥವ್ರನ್ನ ನಾವು ದೂರ ಇಟ್ಟಿರ್ತೀವಿ. ಅದು ಹೇಗಂದ್ರೆ ನಿಯತ್ತಾಗಿರೋ ನಾಯಿಯನ್ನು ಮನೆ ಮುಂದೆ ಕಟ್ಟಿ ಕಳ್ಳಬೇಕನ್ನು ಒಳಗಡೆ ಇಟ್ಕೊಂಡಂಗೆ ಹೌದು ಸರ್. ಅಲ್ವಾ? ಹೌದು ಸರ್. ನಮ್ ಫ್ರೆಂಡ್ ಹೇಳಿ ಸರ್, ಈ ತರ ಏನು ಹೋಗ್ಬೇಡ, ನಿನ್ ಮಕ್ಳನ್ನ ಮರಿಯನ, ನಿನ್ ಹೆಂಡ್ರ ಮಕ್ಳು ನೋಡ್ಕೊಂಡು, ನೀನು ಕುರಿ ಮರಿ ನೋಡ್ಕೊಂಡು ನೆಮ್ಮದಿಗಿರು. ಅಷ್ಟೇನಯ್ಯ, ನಾನು ಹೇಳ್ತಿರೋದು ಅದನ್ನೇ. ಅಪ್ಪ ಅಮ್ಮ ಬಿದ್ದ ಕಾಲದಲ್ಲಿ ನೋಡ್ಕೊ, ತಮ್ಮಂದಿರ ಅವ್ರವ್ರ ಬದುಕನ್ನು ನೋಡ್ಕೊಳ್ಳೋಷ್ಟು ಶಕ್ತರಿದ್ದಾರೆ. ಕಟ್ಟುತ್ತೀನಿ ನಾನು, ಅವ್ರ ಬದುಕನ್ನು ಕಟ್ತೀನಿ ಅನ್ನೋ ಭ್ರಮೆ ಬೇಡ. ಕರೆದ್ರ ಹೋಗು, ಎಲ್ಲ ಓಡಾಡಿ ಮಾಡು. ಅದನ್ನು ಬಿಟ್ಟರೆ ಅವ್ರ ಬದುಕಿನ ನಿರ್ಧಾರವನ್ನು ನೀನು ಸಲಹೆ ಕೊಟ್ಟು ಮಾಡುವಷ್ಟು ನೀನೂ ಇಲ್ಲ, ಅವ್ರು ಕೇಳೋ ಸ್ಥಿತಿಲಿ ಅವರೂ ಇಲ್ಲ. ಸೊ ಹೇಳ್ಬಿಟ್ಟು ಕೆಟ್ಟವನಾಗೋದು ಬೇಡ. ಆಗ್ಲಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಅಕ್ಕನ ಮಗಳು ಏನು ತಕರಾರು ಬೇಡ. ಅವ್ರವ್ರ ಬದುಕು ಅವ್ರವ್ರ ಇಷ್ಟ. ನಾವ್ಯಾರು ಅಂತ ಸುಮ್ಮನಾಗಷ್ಟೇ. ಯಾವ ಊರು ಹೇಳಿಲ್ಲ ಸರ್, ಗೊತ್ತಾಗಿಲ್ಲ. ಬೆಂಗಳೂರಪ್ಪ. ಬೆಂಗಳೂರಲ್ಲಿರೋದು? ಹೌದು ಸರ್, ಬೆಂಗಳೂರು. ಬಹಳ ಖುಷಿ ಆಯ್ತು. ನಾವೆಲ್ಲ ಊರಲ್ಲಿ ಬೆಳೆದವರು, ನಾವು ನಮ್ಮ ಅಜ್ಜಿ ತಾತ ಅವ್ರ ಕುರಿ ಆಡುಗಳನ್ನ ಮೇಯಿಸ್ಕೊಂಡು ಬದುಕಿದವರು. ಬಟ್ ನಾವು ಈ ಕರೆ ಕೂರೋರು ಬಂದ್ರೆ ಅವ್ರ ಜೊತೆ ಒಂದ್ 2-3 ಕತ್ತೆಗಳು ಇರ್ತಿದ್ದು. ಹೌದು ಸರ್. ಕತ್ತೆ ಇಲ್ಲ ಸರ್ ಈಗ. ನೋಡ್ಲಿಕ್ಕೆ ಅವ್ರ ಜೊತೆ ಹೋಗಿವು. ಹೌದಾ ಸರ್? ಕತ್ತೆಗಳು. ನಮ್ದು ತುಮಕೂರ್ ಹತ್ರ ತುರುವೇಕೆರೆ, ಮಾಯಸಂದ್ರ, ಅಲ್ಲಿ ಅಜ್ಜನ ಹಳ್ಳಿ ಅಂತ ಒಂದು ಹಳ್ಳಿ. ಈ ಕಡೆ ಹತ್ರ ನಮ್ಗೂ ಹತ್ರ. ಮಾಯಸಂದ್ರ, ತುರುವೇಕೆರೆ, ಗುಬ್ಬಿ ಅಂತ ಬರುತ್ತೆ. ಸೊ ಅಲ್ಲಿ ನಮ್ದು ಒಂದು ಅಜ್ಜನ ಹಳ್ಳಿ, ಅಂದ್ರೆ ನಮ್ಮ ಅಜ್ಜಿ ಊರು. ನಾನು ಬೆಳೆದಿದ್ದು 18 ವರ್ಷ ಅಲ್ಲಿ. ನಮ್ಮ ಅಜ್ಜಿದ ಮನೇಲಿ ಕುರಿ, ಮೇಕೆ, ಹಸು ಎಲ್ಲ ಸಾಕೋರಲ್ಲ. ನಾವು ಶನಿವಾರ ದಿನ ಮಧ್ಯೆ ಅರ್ಧ ದಿನ ರಜೆ ಇರೋದಲ್ಲ, ಅವಾಗ ನಾವು ಕುರಿ, ಆಡು, ಮೇಕೆ ಮೇಯಿಸ್ಲಿಕ್ಕೆ ಕಳಿಸೋರು. ನಾವು ಹೋಗಿವೋ. ಬಟ್ ಈ ಕರೆ ಕೂರಿಯವರು ಬಂದಾಗ ಊರಿನ ಹೊರಗಡೆ ಅಡಿಕೆ ತೋಟದೊಳಗಡೆ ಅವರು ಒಂದು ಕಡೆ ಸೇರಿರೋರು. ನಾವು ಹೋಗೋದು. ಪಾಪ ಅವ್ರಿಗೆ ನಮಗದು ಅವ್ರ ಬದುಕೇ ಒಂಥರ ಒಳ್ಳೆ ಸೆಲೆಬ್ರಿಟಿಗಳು ನೋಡಿದಂಗೆ ನೋಡಿವೋ ನಾವು ಅವ್ರನ್ನ. ಇವ್ರು ಹೆಂಗ್ ಅಡಿಗೆ ಬಟ್ ಅವರು ಊರ್ ಹೊರಗಡೆ ಇರೋರಲ್ವಾ, ಊರ್ ಒಳಗಡೆ ಇರೋ ಅಂಗಡಿಗಳಲ್ಲಿ ಏನಾರು ತಗೊಂಡು ಹೋಗಕ್ ಬರೋರು, ನೀರ್ ತಗೊಂಡು ಹೋಗ್ ಬರೋರು, ಇದೆಲ್ಲ ಮಾಡೋರು. ಈಗ ಹತ್ರ ಮಾಡಕಲ್ಲ ಸರ್, ಎಲ್ಲ ಡ್ರಿಂಕ್ಸ್ ಕಲ್ಬಿಟ್ಟಾರ ಸರ್. ಈಗ ಏನಿಲ್ಲ, ಎಲ್ಲಾನು ಹೊಲ್ದೊಳಕ್ ಹೋಗ್ಬಿಟ್ರೆ ಈ ಡ್ರಿಂಕ್ಸ್ ಮಾಡ್ತಾರ. ಅವ್ರಿಗೆ ಏನ್ ಮಾಡ್ತೀನಿ ಅನ್ನೋದೇ ಗೊತ್ತ. ಸುಮಾರು ಹೊಡ್ಬಿಡ ಸರ್, ಸುಮಾರು ಹೊಡಿಸ್ಕೊಂಡ್ ಬಂದಿದ ಹತ್ರ. ಓಹೋ, ಅಂದ್ರೆ ಯಾರು ನಿಮ್ಮವರೇ ಡ್ರಿಂಕ್ಸ್ ಮಾಡೋದು ಅಂತಲ್ಲ? ಬೇರೆ ಈಗ ಈ ತರ ಗುಬ್ಬಿ ಈ ತರ ಹೋಗ್ತೀವಿ ಅಂತ ನಮ್ ಮೇಸಕಂತ, ಆತರ ಹೋದಾಗ ಎಲ್ಲಾನು ಮಾಮೂಲಿ ಪಾಳೊಳಕ್ಕೆ ಬಿಟ್ಕೊಂತೀವಿ, ಹೊಲ್ದೊಳಗ್ ಬಿಡಕ್ಕಿಲ್ಲ. ಈಗೆಲ್ಲ ಸಾಯಂಕಾಲ ಡ್ರಿಂಕ್ಸ್ ಮಾಡ್ಕೊಂಡು ರೋಡ್ ನಲ್ಲಿ ಹೊಡಿತಾ ಇದ್ರು, ಬಂದ್ ಹೊಡಿದೆ ಸರ್. ಪಾಪ, ಇರ್ಲಿ ರಕ್ಷಣೆ ಮಾಡ್ಕೊಳ್ಳಿ. ತುಂಬಾ ಜವಾಬ್ದಾರಿಯುತವಾಗಿ ಇರ್ತಾರೆ ಸರ್. ಯಾವ ಅಂದ್ರೆ ಎಲ್ಲಾ ತರದ ಜನ ನೋಡ್ಕೊಂಬರ್ತೀರ ಪಾಪ. ಇತ್ತೀಚೆಗೆ ನಮ್ ಕನ್ನಡದಲ್ಲಿ ಒಂದು ತಿಥಿ ಅಂತ ಸಿನಿಮಾ ಬಂತು, ನೋಡಿದೀರಾ? ನೋಡಿದ್ವಿ ಸರ್. ಅದ್ರಲ್ಲಿ ಕರೆ ಕೂರೋರ್ದೇ ಅದು ಸಿನಿಮಾ. ನನಗಂತೂ ಬಹಳ ಆ ಸಿನಿಮಾ ಅಂತೂ ಈಗ್ಲೂ ನಾವು ಒಂದು ನಮ್ ಟಿವಿಲಿ, ಅದು ಟಿವಿಲಂತೂ ಹಾಕಲ್ಲ ಅಂತ ಒಂದು ಮೆಮೊರಿ ಕಾರ್ಡ್ ಹಾಕೊಂಡು ಇಟ್ಕೊಂಡಿರ್ತೀವಿ. ಊರಿಂದ ನಮ್ ತಾತ ಬಂದ್ರೆ ನನ್ಗೂ ನಮ್ ತಾತಂಗೂ ಅದೇ ಕೆಲ್ಸ. ಯಾಕಂದ್ರೆ ಅದು ಹಳ್ಳಿ ತರ ಸಿನಿಮಾ. ಹಿಂಗೆ ಕರೆ ಕುರಿಯವ್ರ ಜೊತೆ ಒಬ್ಬ ಗಡ್ಡಪ್ಪ ಅಂತ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಅವನು ಅವ್ರ ಅಪ್ಪ ತೀರೋಗಿರ್ತಾನೆ, ಸೆಂಚುರಿ ಕೂಡ. ಅವನು ಅವರು ಅಂದ್ರೆ 3 ತಲೆಮಾರು, ಸೆಂಚುರಿಗೌಡನ್ ಮಗ ಗಡ್ಡಪ್ಪ ಮಗ ಇನ್ನೊಬ್ಬ, ಅವನ ಮಗ ಇನ್ನೊಬ್ಬ. ಸೊ ತಿಥಿ ಮಾಡ್ಲಿಕ್ಕೆ ದುಡ್ಡಿರಲ್ಲ ಅಂತ ಜಮೀನ್ ಮಾರ್ಬೇಕಿರುತ್ತೆ. ನಮ್ಮ ಅಪ್ಪ ಸತ್ತವನೆ ಅಂತ ಸುಳ್ಳು ಹೇಳಿ ಜಮೀನ್ ಮಾರಿರ್ತಾನೆ. ಅವ್ರ ಅಪ್ಪಂಗೆ ಈ ಪೇಸ್ಟು, ಸೋಪು ಎಲ್ಲ ಕೊಟ್ಬಿಟ್ಟು, ನೋಡು ತಿಥಿ ಆಗೋವರೆಗೂ ಇದೆಲ್ಲ ಜಮೀನ್ ವ್ಯವಹಾರ ಎಲ್ಲ ಮುಗಿಯೋವರೆಗೂ ಸ್ವಲ್ಪ ಎಲ್ಲೋ ಪ್ರವಾಸ ಹೋಗ್ಬಿಡು, ಬರ್ಲೇಬೇಡ, ಆಮೇಲೆ ಬೇಕಾದ್ರೆ ಬಾ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ದುಡ್ಡು ಕೊಟ್ಟು ಸೋಪು, ಬ್ರಷು ಎಲ್ಲ ಕೊಟ್ಟು ಅವ್ರ ಅಪ್ಪನ್ನ ಬಸ್ ಹತ್ತಿಸ್ಬಿಡ್ತಾನೆ, ಹೋಗಿ ದೇಶಾಂತರ, ಆಮೇಲೆ ಬಾ ಅಂತ. ಅವನು ಪೂಟಿ ಅಣ್ಗುಡ್ಕ ಬಸ್ ಹತ್ತಾನೆ, ಅಷ್ಟು ದೂರ ಹೋಯ್ತಾನ, ಅಲ್ಲೊಂದು ಬಾರ್ ಸಿಕ್ಬಿಡುತ್ತೆ, ಅಲ್ಲೇ ಹೇಳ್ಕೊಂಡ್ಬಿಡ್ತಾನೆ. ಊರ್ ಪಕ್ಕನೇ ಅಲ್ಲೊಂದು ಎಣ್ಣೆ ತಗೊಂಡ್ಬಿಟ್ಟು ಹಂಗೆ ಹೊಲ್ದ ಒಳಗಡೆ ಹೊಂಟೋಯ್ತಾನೆ. ಅಲ್ಲಿ ಕರೆ ಕುರಿಯರ್ ಇರ್ತಾರ, ಅಲ್ಲಿ ಸೇರ್ಕೊಂಡ್ಬಿಟ್ಟು ನಿಮ್ ಜೊತೆ ನಾನು ಇರ್ಬೋದಾ ಅಂತ. ಅಯ್ಯೋ ಏನ್ ಮಾಡಕ್ಕಾಗುತ್ತಪ್ಪ, ಬಾರಪ್ಪ ನಮ್ ಜೊತೆ, ನಾವು ತಿಂದಿದ್ದು, ನಾವು ಇಲ್ಲಿ ಊರೂರು ಸುತ್ತೋರು, ನಮ್ ಜೊತೆ ಹೆಂಗಿರ್ತೀಯ? ನನ್ಗೇನು ಬೇಡ, ನನ್ನ ಹತ್ರ ದುಡ್ಡೈತೆ, ನಾನೆಲ್ಲ ನೋಡ್ಕೊಳ್ತೀನಿ, ನಿಮ್ ಜೊತೆ ಇರೋಕ್ ಜಾಗ ಕೊಡಿ ಅಂತ. ಇನ್ನೇನ್ ಮಾಡಕ್ಕಾಗುತ್ತಪ್ಪ, ವಯಸ್ಸಾಗಿದೆ, ಬಾರಯ್ಯ ಇರು ಅಂತ ಇರ್ಸ್ಕೊಳ್ತಾರೆ. ಅವ್ರ ಹಣೆ ಬರ ನೋಡಿ, ಸುತ್ತ ಹಾಡ್ಕೊಂಡು ಇವನ್ ತಿಥಿ ಮಾರ್ಲಿಕ್ಕೆ ಹೊಲ ಮಾರಿದ್ದ, ಅವ್ನ್ ತಿಥಿ ದಿಸ್ಲೆ ಆ ಊರಿಗೆ ಬಂದ್ಬಿಡ್ತಾರ ವಯ್ಯನ್ ಕರ್ಕೊಂಡು. ಅವನ್ ಜಮೀನ್ ತಗೊಳ್ಳೋನಿದ್ನಲ್ಲ, ಅವನು ಅವ್ರ ಅಪ್ಪ ಸತ್ತೋಯ್ನೆ ಅಂತ ಸುಳ್ಳು ಹೇಳಿ ಮಾರ್ತಿರ್ತಾನೆ. ಯಾರೋ ಹೇಳ್ಬಿಡ್ತಾನೆ, ಇಲ್ಲ ರೀ ಅವ್ರ ಅಪ್ಪ ಬದುಕೇನೆ, ನೋಡಿ ಅಲ್ಲಿ ಬದವನೆ ಅಂತ. ಕಡೆಗೆ ಜಮೀನು ಮಾರಕ್ಕಾಗಲ್ಲ, ತಿಥಿ ಅಲ್ಲಂತೂ
ಅಪ್ಪ ಮಗ ನೀನು ದುಡ್ಡು ಕಟ್ಟು ಕಳಿಸಿದ್ದೆ, ಯಾಕೆ ಬಂದೆ? ನನ್ನ ಜೀವನ ಹಾಳು ಮಾಡಿಬಿಟ್ಟೆ ನೀನು, ದೇಶಾಂತರ ಹೋಗು ಅಂತ ಹೇಳಿರ್ಲಿಲ್ವಾ? ಇವತ್ತೇ ಹಾಳಾದವನು ಇವತ್ತೇ ಬಂದ ಅಂತ ಅವ್ರ ಅಪ್ಪನ ಹೊಡೆಯೋಕೆ ಶುರು ಮಾಡ್ಬಿಡ್ತದ ಮಗ. ನಾನು ಬರಲಿಲ್ಲ, ಈ ಕರೆ ಕೂರವ್ರು ಕರ್ಕೊಂಬಂದ್ರು ಅಂತದ. ಅದ್ರಿ ಅದು ಸಿನಿಮಾ ನನಗೂ ಇವತ್ತಿಗೂ ನಮ್ಮ ತಾತ ಬಂದ್ರಂತೂ ಆ ಸಿನಿಮಾ ನೋಡದೆ ಹೋಗಲ್ಲ ನಮ್ಮ ತಾತ. ಸೊ ಅದು ಕರೆ ಕೂರರಿಗೆ ಸಂಬಂಧಿಸಿದ್ದು. ನನಗಂತೂ ತುಂಬಾ ನಡೆಸ್ಕೊಡ್ತೀವಿ ಸರ್. ಈಗ ಯಾರ ಹತ್ರ ಹೇಳ್ಕೊಂಡ್ರೆ ಅವನ ಹತ್ರ ಹೇಳ್ಕೊಂಡು ಇರ್ತಾರಂತ ತಿಂತಾರಂತ ಇನ್ನೊಬ್ರು ಕೊಟ್ಟು ಹೇಳ್ತಾರೆ. 100 ವರ್ಷ ಚೆನ್ನಾಗಿರುತ್ತೆ ಸರ್. ನನ್ಗೆ ಒಂದ್ಸಲ ಬಂದು ಬೆಂಗಳೂರಿಗೆ ಬರ್ತೀನಿ ಸರ್, ಫ್ರೆಂಡ್ ನೋಡಕ್ ಬರ್ತೀವಿ. ದಯವಿಟ್ಟು ಬನ್ನಿ. ನನಗೆ ಆಸೆ ಏನಂದ್ರೆ ನಿಮ್ಮ ಶ್ರೀಮತಿಯವ್ರಿಗೆ ಅವತ್ತು ನೀವು ಹಲ್ಲು ಉದ್ರೋಂಗ್ ಹೊಡೆದ್ರಲ್ಲ ಪಾಪ, ಅದು ಏನ್ ನೋವಾಯ್ತೋ ಏನೋ, ಆದ್ರೆ ಹೊಡಿಬೇಡಿ ಯಾವುದೇ ಒಂದು ಸೊಪ್ಪು ಮಾಡಿದ್ದೆ ಸರ್, ಅದೊಂದು ಸೊಪ್ಪು ಮಾಡ್ಬೇಡಿ. ಆ ತರ ಇನ್ನ ಕಟ್ಸಕ್ ಆಯ್ತಲ್ಲ ಸರ್, ನಾವ್ ದುಡ್ಡು ಇಲ್ಲ. ಅದೇ ನೋಡಿ, ಅವ್ರಿಗೆ ಜೀವನ ಪೂರ್ತಿ ಒಬ್ರು ಮುಂದ್ ನಗೋಕು ಇನ್ನು ಮುಂದ್ ನೋಡ್ಬೇಕಲ್ಲಯ್ಯ. ಹೌದು ಸರ್. ಅಂದ್ರೆ ಏನೋ ಆಯ್ತು, ಕೋಪದಲ್ಲಿ ಆಯ್ಬಿಡ್ತು, ಮೂಗ್ ಕುಯ್ಕೊಂಡ್ರೆ ಬರುತ್ತಾ ಅದೀಗ? ಇಲ್ಲ ಸರ್. ಮುಂದೆ ಮಕ್ಕಳು ಮುಂದೆ, ನಿಮ್ಮ ಅಕ್ಕ ಅವ್ರ ಮುಂದೆ, ನೀವು ಯಾರು ಇರ್ಲಿ ಬಿಡ್ಲಿ, ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಕೈ ಮಾಡೋಷ್ಟು ಹೋಗ್ಬಾರ್ದು. ಏನೋ ಯಾವನಿಂದಲೋ ಓಡೋಗುವಂತ ತಪ್ಪೇನು ಮಾಡಿಲ್ವಲ್ಲಯ್ಯ. ಇವತ್ತು ಹಂಗ ಓಡೋದವ್ರನ್ನೇ ಮನೆಗೆ ಸೇರಿಸ್ಕೊಳ್ತಾವ್ರೆ. ಅಂಥದ್ರಲ್ಲಿ ಆ ಹೆಣ್ಮಗಳು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾಳೆ, ಪುಣ್ಯ. ಇವತ್ತು ಬೆಂಗಳೂರು ಕಡೆ ಒಂದು ಆಗಿದ್ರೆ ಹಂಗಲ್ಲ, ಹೋಗಲೇ ಅಂತ ಹೊಂಟೋಗ್ಬಿಡ ಸರ್. ಈಗ ನನ್ ಹೆಂಗ್ಸ ಇದ್ದಂಗೆ ಇನ್ನೊಬ್ರು ಬಂದಾರಲ್ಲ, ಎಷ್ಟೋ ವಾಸಿ ಅಪ್ಪ ಇವ್ರ ಹೆಂಗ್ಸಿನ ವಾಸಿ ಅಂತಾರೆ ಈಗ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಮೇಲೆ ಹಂಗೆ ಕೈ ಮಾಡಬೇಡ. ಒಳ್ಳೇದಾಗ್ಲಪ್ಪ. ಬೆಂಗಳೂರಿಗೆ ಬಂದಾಗ ದಯವಿಟ್ಟು ಬಾ. ನಿಮ್ಮ ಬಗ್ಗೆ ಸುಂಕುತಕಟ್ಟೆ ಮಾಗಡಿ ರೋಡ್ ಅಲ್ಲಿಗೆ ಬಂದು ಫೋನ್ ಮಾಡಿದ್ರೆ, ಅಥವಾ ಈ ನಂಬರ್ ನೀವು ಮಾಡಿದ್ದೀರಲ್ವಾ, ಇದೇ ನಂಬರ್ಗೊಂದು ವಾಟ್ಸಪ್ ಮಾಡಿ ಎಲ್ಲಿರೋದು ಆಶ್ರಮ ಅಂತ ಕೇಳಿದ್ರೆ, ಒಂದ್ ವೇಳೆ ನೀವು ಬೆಂಗಳೂರಿಗೆ ಬಂದಾಗ ಕೇಳಿದ್ರು ಕಳಿಸ್ತಾರೆ. ಸೊ ಯಾವ್ದಾದ್ರು ಒಂದು ಭಾನುವಾರ ಬಂದು ಹೋಗಪ್ಪ, ಆಯ್ತಾ? ಸದಾ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಆಗಾಗ ಫೋನ್ ಮಾಡು. ಈಗ ನಾವು ನೀವು ಫ್ರೆಂಡು. ಏನ್ ತಲೆ ಸರ್, ಭಗವಂತ ಅಷ್ಟಾರ ಸೃಷ್ಟಿ ಕೊಟ್ಟ. ಈಗ ನಾವ್ ಮಾತಾಡಿದ ತಿರ್ಗಾ ಪುನಃ ಮಾತಾಡಕ್ ಬರಲ್ಲ. ಅವ್ರ ಎಲ್ಲಾ ಕಷ್ಟ ಸುಖ ತಿಳ್ಕೊಂಡ್ ಲಾಸ್ಟಿಗೆ ಎಲ್ಲಿ ತಪ್ಪು ಮಾಡಿತ ಅಲ್ಗ ಹೋಗಿ ಹೇಳ್ತಿರಲ್ಲ. ನನಗೆ ದೇವರಣೆ ಸರ್, ನಿಮ್ ಕೇಳ್ತಾ ಹಿಂಗೆ ನಿದ್ದೋಗ್ಬಿಡ್ತು ಸರ್. ಏನೋ ಸ್ವಲ್ಪ ನನ್ಗೇನೋ ತೊಂದ್ರೆ ಆಯ್ತು, ಏನೋ ಕಷ್ಟ ಬಂತು ಅಂದ್ರೆ ನಿಮ್ ಮಾತು ಹೇಳ್ತಾ ಇದ್ರೆ ಇದಕ್ಕಿನ್ನ ಬಿಡು, ಎಂತೆಂತವ್ರು ಹೆಂಗಿದೆ, ನಾವೇ ಹಿಂಗಿರ್ಬೇಕು ಅನ್ನೋದೊಂದ್ ಧೈರ್ಯ ತಂದೈತೆ ಸರ್. ನನಗೆ ನಿಮ್ಮಂತ ರೈತರು, ಅದರಲ್ಲೂ ಆ ಕುರಿ ಕಾಯ್ಕೊಂಡೇ ಕೇಳ್ತಾ ಇರೋದು, ಇದು ನಮ್ಮ ಕಾರ್ಯಕ್ರಮದ ಯಶಸ್ಸು. ಅಥವಾ ನನಗೆ ಹೆಮ್ಮೆ ಅನ್ಸೋದು, ಈಗ ಓಕೆ, ಎಲ್ಲೋ ಯಾರೋ ಹೊಡೆ ತುಂಬಿರೋ ವ್ಯಕ್ತಿ ಕೇಳಿದಾಗ ನಮ್ಗೆ ಬಹುಶಃ ಅವ್ರಿಗೆ ಅದರಿಂದ ಅಷ್ಟು ಪ್ರಯೋಜನ ಆಗದೇ ಇರ್ಬೋದು, ಎಲ್ಲ ಚೆನ್ನಾಗಿರೋನು. ಆದ್ರೆ ಅಲ್ಲಿ ನೀವು ಏನ್ ನೋಡೋದಿಲ್ಲ, ಸುಮ್ಮನೆ ಕೇಳೋದು ಕಾರ್ಯಕ್ರಮ. ಅದರಿಂದ ಒಂದಷ್ಟು ತಿಳ್ಕೊಂಡಂಗೆ ಆಗುತ್ತೆ. ಲೋಕದಲ್ಲಿ ಯಾರ್ಯಾರು ಹೆಂಗೆ ನರಳ್ತಾವ್ರೆ, ಅವ್ರಿಗೆ ಹೋಲಿಸ್ಕೊಂಡ್ರೆ ನನ್ನ ಬದುಕು ಎಷ್ಟು ಅದ್ಭುತ, ಅಥವಾ ಯಾವುದಕ್ಕೆ ನಾನು ಖುಷಿ ಪಡಬೇಕು. ಅದೇ ಹೇಳ್ತೀನಲ್ಲ, ಕಾಲಿಲ್ಲ ಚಪ್ಪಲಿ ಕೊಡಿಸಿಲ್ಲ ಅಂತ ಅಪ್ಪನ ಬೈತಿದ್ದವನು ಯಾರೋ ಕಾಲಿಲ್ದವನ್ನ ನೋಡಿದಾಗ, ಅಯ್ಯಪ್ಪ ನಂಗೆ ಚಪ್ಪಲಿ ಇಲ್ಲ, ಅವನಿಗೆ ಕಾಲೇ ಇಲ್ಲ ಅಂತ ಖುಷಿ ಪಟ್ಟನಂತೆ. ಹಂಗೆ ಇನ್ಯಾರ್ದೋ ಕಷ್ಟದ ಜೊತೆ ಸ್ವಲ್ಪ ಹೋಲಿಕೆ ಮಾಡಿಕೊಂಡಾಗ, ಅಯ್ಯೋಯಪ್ಪ ದೇವ್ರು ಸ್ವಲ್ಪ ನನಗೆ ಇಷ್ಟ ಆದ್ರೂ ಇಟ್ಟಿದ್ದಾನಲ್ಲ ಅನ್ನೋ ಸಮಾಧಾನ. ನಿಮ್ಮಂಥವ್ರು ಅದನ್ನ ಕೇಳ್ತೀರಿ, ಅದರಿಂದ ಒಂಚೂರು ಧೈರ್ಯ, ನೆಮ್ಮದಿ, ಏನೋ ಭರವಸೆ ಹುಟ್ಟುತ್ತೆ. ಈಗ ಹೇಳ್ತೀರಲ್ಲ ನಮ್ಮ ಹತ್ರ, ಅದ್ ನಿಮ್ ದೊಡ್ಡತನ. ನಮ್ಮ ಕಷ್ಟ ಹಂಚ್ಕೊಂಡಾಗ ನೀವ್ ಅಷ್ಟೊಂದು ಸುಪ್ತಿ ಕೊಟ್ಟು ನೆಮ್ಮದಿ ಮಾಡ್ತಿರಲ್ಲ, ಅದು ಸಹ ಗುಣ ಅಂದ್ರೆ. ಅದ್ ನೊಂದಿರ ಮನ್ಸ್ಗೊಂದು ಧೈರ್ಯ ತುಂಬಿ ಒಂದು ಇದನ್ ಮಾಡ್ಕೊಡ್ತೀರಲ್ಲ, ಎಂತೆಂತವ ನೋಡಿದ್ನಿ, ಎಲ್ಲಾ ಕೇಳಿದೀನಿ ನಿಮ್ ಚಾನಲ್ವ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ನನ್ಗೊಂಥರ ಬಹಳ ಖುಷಿ ಆಗ್ಬಿಡೆ ಸರ್. ಎಲ್ಲಾ ಚಾನಲ್ ಚೆಕ್ ಮಾಡಿದ್ವಿ, ಈ ತರ ಐಡಿಯಾ ಕೊಡೋ, ಈ ತರ ಬುದ್ಧಿ ಹೇಳೋದು ಯಾರು ಇಲ್ಲ ಸರ್. ಇರ್ಲಿ ಸರ್, ಎಲ್ಲ ಮನುಷ್ಯಂದು ಒಂದು ಚೆನ್ನಾಗಿ ನಡೆಯೋ ಕಾಲ, ಒಂದು ಬೀಳೋ ಕಾಲ ಇರುತ್ತೆ. ನಾಳೆ ಏನೋ ಹಣೆ ಬರಕೆಟ್ಟು ನಾವು ಒಂದು ಯಾವತ್ತು ಭಗವಂತ ನಮ್ಮನ್ನು ಒಂಚೂರು ಬೀಳಿಸ್ದ ಅಂದಾಗ ನಿಮ್ಮಂಥವ್ರು ಯಾರೋ ನಮ್ಮನ್ನು ಕೈ ಹಿಡಿತಾರೆ. ಅಂದ್ರೆ ಇವತ್ತು ಚೆನ್ನಾಗಿದ್ದಾಗ, ಅಂದ್ರೆ ಬಾಯಿ ಬಿದ್ದೋಕ್ಕಿಂತ ಮುಂಚೆ ಒಳ್ಳೆ ಮಾತಾಡ್ಬಿಡ್ಬೇಕು, ದುಡ್ಡು ಖಾಲಿ ಆಗೋಕ್ಕಿಂತ ಮುಂಚೆ ಒಳ್ಳೆ ಕೆಲಸ ಮಾಡ್ಬಿಡ್ಬೇಕು, ಬದುಕು ನಿಂತು ಹೋಗೋಕ್ಕಿಂತ ಮುಂಚೆ 4 ಜನಕ್ಕೆ ಉಪಯೋಗ ಆಗುವಂತೆ ಬದುಕ್ಬಿಡ್ಬೇಕು. ಯಾಕೆ ಏನೇನು ಇವತ್ತು ಚೆನ್ನಾಗಿದೆಯೋ ಅದೆಲ್ಲ ಒಂದಿನ ಬಿದ್ದು ಹೋಗೋ ದಿನ ಬರುತ್ತೆ. ಚೆನ್ನಾಗಿರೋ ಬಾಯಿ ಬಿದ್ದು ಹೋಗುತ್ತೆ, ಚೆನ್ನಾಗಿರೋ ಕಣ್ಣು ಕಾಣ್ದಂಗಾಗುತ್ತೆ, ಚೆನ್ನಾಗಿರೋ ಕಿವಿ ಕೇಳ್ದಂಗಾಗುತ್ತೆ, ಜೇಬಲ್ಲಿರೋ ದುಡ್ಡು ಖಾಲಿ ಆಗುತ್ತೆ, ದುಡಿಮೆ ಮಾಡೋ ಕೈ ನಿಂತು ಹೋಗುತ್ತೆ. ಎಲ್ಲ ಇವತ್ತೇನೇನು ಚೆನ್ನಾಗಿ ನಡೀತಾ ಇದೆಯೋ ಅದೆಲ್ಲವೂ ಏನೂ ನಡೀದೇ ಇರೋ ಒಂದು ದಿನ ಬರುತ್ತೆ. ಹಾಗೆ ಬರೋ ದಿನ ಮುಂಚೆ ಅಥವಾ ಹಂಗಾಗೋ ಮುಂಚೆ ಅದನ್ನು ಒಳ್ಳೆ ರೀತಿಯಲ್ಲಿ ಬದುಕ್ಬಿಡ್ಬೇಕು. ಅದಕ್ಕೆ ನಮಗೂ ಒಂದು ದಿವಸ ಬಾಯಿ ನಿಂತು ಹೋಗ್ಬೋದು, ನಮಗೂ ಒಂದು ದಿವಸ ವಯಸ್ಸಾಗಿ ನಾವು ಒಂದು ದಿವಸ ಮಾತಾಡ್ದಂಗೆ ಆಗ್ಬೋದು. ಹಾಗೆ ಬಾಯಿ ನಿಲ್ಲುವ ಮುನ್ನ ಅದರಿಂದ ಒಳ್ಳೇದು ಮಾತಾಡಿ ಪುಣ್ಯ ಕಟ್ಕೊಂಡ್ಬಿಡ್ಬೇಕು.
ಆಯ್ತು. ಹಾಗೆ ಎಲ್ಲವೂ ಒಂದ್ ದಿವ್ಸ ಮುಗ್ದೋಗೋದೆ. ಬಾಯಿ ನಿಂತು ಹೋಗುತ್ತೆ, ಕಣ್ಣು ಕುರುಡಾಗುತ್ತೆ, ಕಿವಿ ಕಿವುಡಾಗುತ್ತೆ, ಎಲ್ಲ ಆಗುತ್ತೆ. ಹಾಗೆ ಆಗುವ ಮುನ್ನ ಮನುಜನೇ ನೀನ್ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳಯ್ಯ. ಅದೇ ಸರ್. ಅದು ನಿನ್ ಕೈ ಇದೆಯಲ್ಲ, ಹೆಂಡತಿ ತಲೆ ಸವರಿ ಹೆಂಡತಿಗೊಂದು ಹೂವು ಮುಡಿಸಿ ಒಳ್ಳೆ ಮಾತಾಡಿ ಹಿಂಗೆ ಬಳಸ್ಕೊಬೇಕು. ಕೈ ಇದೆ ಅಂತ ಹೊಡೆಯೋದು, ಬಾಯಿ ಇದೆ ಅಂತ ಬೈಯೋದು. ಅಂದರೆ ಈ ಪಾಪಿತನಕ್ಕೂ ಮಹಾತ್ಮನಿಗೂ ಇರೋ ವ್ಯತ್ಯಾಸ. ಪಾಪಿಗೂ ಬಾಯಿ ಇದೆ, ಮಹಾತ್ಮನಿಗೂ ಬಾಯಿ ಇದೆ. ಹೌದು. ಪಾಪಿ ಹೊಲಸಿಗೆ ಬಳಸ್ಕೊಂಡ್ರೆ ಮಹಾತ್ಮ ಲೋಕ ಕಲ್ಯಾಣಕ್ಕೆ ಬಳಸ್ಕೊಳ್ತಾನೆ. ಅದೇ. ಎಲ್ಲ ಪಾಪಿ ಹತ್ರ ಇರೋದು ಕೈಯು, ಕಿವಿ, ಕಣ್ಣು, ಮೂಗು ಎಲ್ಲ ಅದೇ. ಒಬ್ಬ ಮಹಾತ್ಮನಿಗಿರೋದು ಅದೇ. ಆದರೆ ಯಾವ್ದ್ಯಾವ್ದಕ್ಕೆ ಬಳಸ್ಕೊಂಡ್ರು ಅನ್ನೋದ್ರ ಮೇಲೆ ಅವನು ಪಾಪಿನೋ ಅವನು ಮಹಾತ್ಮನೋ ನಿರ್ಧಾರ ಮಾಡುತ್ತೆ ಲೋಕ. ಅದೇ. ಒಳ್ಳೆದಾಗಲಿ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಕ್ಕಿ ನೀವು ಎಷ್ಟು ಕಷ್ಟಪಟ್ಟು ಬಂದಿದ್ದೀರಿ, ಆ ಎಲ್ಲ ಸುಖ ನೆಮ್ಮದಿ ಒಂದು ತುಂಬ ಕುಟುಂಬವಾಗಿ ಒಂದು ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಆ ಕಡೆ ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆಶ್ರಮದ ಸಂಪರ್ಕದಲ್ಲಿರಿ. ನಿಮ್ಗೆ ಒಳ್ಳೇದಾಗ್ಲಿ. ಆಯ್ತು ಸರ್, ಬಂದೇ ಬರ್ತೀನಿ ಸರ್. ಶುಭವಾಗಲಿ. ನಿದ್ದೆ ಮಾಡಿ. ನೋಡ್ಬೇಕು, ಕಣ್ಣಾರ ನೋಡ್ಬೇಕು, ಬಂದೇ ಬರ್ತೀನಿ ಸರ್. ಆಯ್ತು, ಒಳ್ಳೇದಾಗ್ಲಿ. ನೋಡಿ, ಹೀಗೆ ನನಗೆ ಈ ಕರೆ ಕುರಿ ಅಥವಾ ಅಂದರೆ ನಾವು ಕರೆ ಕುರಿ ಅಂತೀವಿ, ಬಟ್ ಬೇರೆ ಬೇರೆ ಏನಂತಾರೆ ನನಗೆ ಗೊತ್ತಿಲ್ಲ. ಒಂದು ಕುರಿ ಹಿಂಡನ್ನು ಹೊಡ್ಕೊಂಡು ಊರೂರು ಸಂಚರಿಸ್ತಾ ಆ ಕುರಿಗಳನ್ನು ಡಬಲ್ ಮಾಡಿಕೊಳ್ತಾ ಅವ್ರ ಜೀವನ ಕಟ್ಕೊಳ್ಳೋ ಅದೊಂದು ಸಮುದಾಯ ಇದೆ. ಅಥವಾ ಅದ್ಭುತ ಬಿಡಿ ಅದು. ಪಾಪ ಅವರು ಕೆಲವೊಮ್ಮೆ ಗೊತ್ತಿಲ್ಲದಂಗೆ ಬೇರೆ ಹೊಲಕ್ಕೆ ಹೋದಾಗ ಯಾರ್ಯಾರ ಹತ್ರ ಏನೇನೋ ಬಯಸ್ಕೊಂಡಿರ್ತಾರೆ. ಅದೆಲ್ಲವನ್ನು ಮೀರಿ ನೋಡಿ ಅವರೆಷ್ಟು ಖುಷಿಯಾಗಿ ಮಾತಾಡಿದ್ರು. ಬಟ್ ಅವ್ರ ಹೆಂಡತಿ ಮೇಲೆ ಕೈ ಮಾಡಿದ್ರ ಬಗ್ಗೆ ಅವ್ರಿಗೆ ಪಶ್ಚಾತ್ತಾಪ ಇದೆ. ಅದು ಮುಖ್ಯ. ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತಾಯಿ ಕಣಪ್ಪ ಬಾರಪ್ಪ ನಮ್ಮನ್ನೊಂಚೂರು ನೋಡ್ಕೊ ಒಂದು ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನೀವು ಅವ್ರಿಗೆ ಬೇಡದೇ ಇರ್ಬೋದು, ಮುಂದೆ ಬೇಕಾಗೋ ಕಾಲ ಬರುತ್ತೆ. ಅವತ್ತು ಹಳೆಯದನ್ನೇ ಯಾವುದು ಕಾರಣ ಕೊಟ್ಟು ದೂರ ಇರಬೇಡಿ. ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಹೀಗೆ ಕುರಿಗಳ ಹಿಂಡನ್ನು ಹೊಡ್ಕೊಂಡು ಊರೂರು ಸುತ್ತಕೊಂಡು ಯಾರಿಗೂ ತೊಂದರೆ ಕೊಡದೆ, ಯಾರ ಬದುಕಿಗೂ ನೋವು ಮಾಡದೆ ಅವ್ರ ಜೀವನವನ್ನು ಪ್ರಾಮಾಣಿಕವಾಗಿ ಶ್ರಮಪಟ್ಟು ಕಳೆಯುವ ಆ ಕುರಿ ಅನ್ನೋ ಆ ಸಾತ್ವಿಕ ಪ್ರಾಣಿಗಳ ಇವತ್ತು ಆ ಪ್ರಾಣಿಗಳು ಅಥವಾ ಆ ಕುರಿಗಳು ಇದ್ದಾವೆ. ಅವು ನೋಡಿ ಮನುಷ್ಯರು ಅದನ್ನು ತಿನ್ನಲಿಕ್ಕೆ ಬಳಸ್ತಾರೆ. ಆದರೆ ಇವರು ಆ ಕುರಿ ಹಿಂಡುಗಳನ್ನು ಜಾಸ್ತಿ ಮಾಡಿಕೊಂಡು ಅವುಗಳನ್ನು ಮಾರಿಕೊಂಡು ಅವ್ರ ಜೀವನ ಮಾಡಿಕೊಂಡು ಎಷ್ಟೋ ತಲೆಮಾರುಗಳ ಕಾಲ ಅವರು ಅದನ್ನೇ ಮಾಡಿಕೊಂಡು ಬಂದಿರ್ತಾರೆ. ಅವರಿಂದ ಯಾರಿಗಾದ್ರೂ ತೊಂದರೆ ಆಯಿತಾ, ಅವ್ರು ಯಾರಾದರೂ ಬಡದ್ರ ಕೊಲೆ ಮಾಡಿದ್ರು, ಏನೂ ಇಲ್ಲ. ಅವ್ರ ಜೀವನ ನೋಡಿಕೊಂಡು ಊರೂರು ಸುತ್ತಕೊಂಡು ಜೀವನ ಮಾಡ್ತಾರೆ. ಆ ಎಲ್ಲ ಸಮುದಾಯದವರು ನಿಮಗೆಲ್ಲೋ ಅಲ್ಲಿ ಸಿಕ್ಕರೆ ಊರ ಕಡೆ ಮಾತಾಡಿಸಿ. ಯಾಕಂದರೆ ಅವರು ಹೆಂಡತಿ ಮಕ್ಕಳು ಅಥವಾ ತನ್ನ ಊರು ಎಲ್ಲ ಬಿಟ್ಟು ದೂರ ಬಂದಿರ್ತಾರೆ. ಹೌದು, ಅವರು ದುಡಿಮೆಗೆ ಬಂದಿದ್ದಾರೆ, ಅವ್ರಿಗೂ ದುಡಿಮೆ ಇದೆ, ಏನಿಲ್ಲ ಅಂತ ಏನು ಹೇಳಲ್ಲ. ಬಟ್ ಆದರೂ ಯಾವ ಊರು ನೀವು, ಯಾವಾಗ ಬಂದ್ರಿ, ಅಥವಾ ಎಷ್ಟು ದಿನ ಇರ್ತೀರಿ ಇಲ್ಲಿ, ಒಂದು ಎರಡು ಮಾತಾಡೋದ್ರಿಂದ ಅವ್ರಿಗೂ ಕೂಡ ಏನೋ ಒಂದು ಖುಷಿ ಆಗ್ಬೋದು ಏನೋ. ಆಯಿತು. ಆ ಎಲ್ಲ ಸಮುದಾಯಕ್ಕೆ ಒಳ್ಳೇದಾಗಲಿ. ನನಗಂತೂ ನಾವು ಹಳ್ಳಿಯಲ್ಲಿ ಬೆಳೆದಿದ್ದರಿಂದ ಈ ಕರೆ ಕುರಿ ಮತ್ತು ಇದ್ರ ಬಗ್ಗೆ ಎಲ್ಲ ನಮಗೆ ತುಂಬ ಆಸಕ್ತಿ. ಅದರಲ್ಲೂ ಅವ್ರ ಜೊತೆ ಕತ್ತೆಗಳಿರ್ತಿದ್ದವು, ಅದನ್ನು ನೋಡಲಿಕ್ಕೆ ಅಂತಲೇ ನಾವು ಹೋಗಿವು. ಆ ಕತ್ತೆಗಳ ಮೇಲೆ ಒಂದಷ್ಟು ಬಿಂದಿಗೆ, ಪಾತ್ರೆ, ರಗ್ಗು ಎಲ್ಲ ಏರಿರೋರು. ನಮಗೆ ನೋಡ್ಲಿಕ್ಕೆ ಅದು ಏನೋ ಒಂಥರ ಮಜಾ. ಇರಲಿ, ಒಳ್ಳೆಯದಾಗಲಿ. ಭಾಳ ಸಂತೋಷ ಆಯಿತು. ಶುಭವಾಗ್ಲಪ್ಪ.